ಒಂದು 1 ಅವರ್ ಹಾಗೆ ಇಟ್ಕೊಂಡಿರಿ. ಖಂಡಿತವಾಗಿ ನಿಮ್ಗೆ ತುಂಬಾ ಜನರಿಗೆ ಅವಕಾಶ ಸಿಗ್ಲಿಲ್ಲ. ಪಾಪ ಅವ್ರು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ಈಗ ಆಲ್ರೆಡಿ 1000 ಫುಲ್ ಆಗಿದೆ. ಸೊ ನೀವು ಎಕ್ಸಿಟ್ ಆದ್ರೆ ಅವ್ರು ಬರ್ತಾರೆ. ಸೊ ಹಾಗಾಗಿ ಎಲ್ಲೂ ಎಕ್ಸಿಟ್ ಆಗಕ್ಕೆ ಹೋಗ್ಬೇಡಿ. ಸೊ 1 ಅವರ್ ಪ್ರೋಗ್ರಾಮ್ ಅನ್ನ ಎಂಜಾಯ್ ಮಾಡಿ. ಸೊ ಈ ಕಾರ್ಯಕ್ರಮ ನಿಮ್ಮ ಫ್ರೆಂಡ್ ನಿಮ್ಗೆ ಕೊಟ್ಟಿರುವಂತ ಒಂದು ಗಿಫ್ಟ್ ಅಂತ ಹೇಳ್ಬೋದು. ನಿಮ್ಮ ಜೀವನಕ್ಕೆ ನಿಮ್ಮ ಫ್ರೆಂಡ್ ಕೊಟ್ಟಿರುವ ಒಂದು ಉತ್ತಮವಾದಂತ ಒಂದು ಉಡುಗೊರೆ ಅಂತ ಹೇಳ್ಬೋದು. ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಸೊ ಈಗ ಕಾರ್ಯಕ್ರಮದ ಮುನ್ನೋಟ ಹೀಗಿದೆ. ಸೊ ರೋಗಗಳನ್ನು ಬಾರದಂತೆ ತಡೆಯುವುದು ಹೇಗೆ, ಲಕ್ಷಾಂತರ ರೂಪಾಯಿ ಖರ್ಚುಗಳು, ಆಸ್ಪತ್ರೆ ಖರ್ಚನ್ನು ಉಳಿತಾಯ ಮಾಡೋದು ಹೇಗೆ, ಆ ರೋಗಗಳಿಗೆ ಕಾರಣ, ಆರೋಗ್ಯ ಅಂದ್ರೆ ಏನು, ಅತ್ಯುತ್ತಮ ಆರೋಗ್ಯದ ಮಂತ್ರ ಏನು, ಸೊ ವೈದ್ಯಕೀಯ ಭಾರತದಲ್ಲಿ ಕಾಯಿಲೆಗಳ ಪರಿಸ್ಥಿತಿ ಹೇಗಿದೆ, ಮತ್ತೆ ವೈದ್ಯಕೀಯ ಉದ್ಯಮಗಳ ಸತ್ಯಾಂಶ ಏನು, ಮತ್ತೆ ಮಾಡರ್ನ್ ಮೆಡಿಸಿನ್ ಇಂದ ಏನೇನು ಎಫೆಕ್ಟ್ ಆಗ್ತಾ ಇದೆ, ಜೊತೆಗೆ ಬಾಡಿಯ ವಿನ್ಯಾಸ ಯಾವ ರೀತಿ ಆಗಿದೆ, ಸೊ ಜೊತೆಗೆ ನೀರು ನಾವು ಯಾಕೆ ಕುಡಿಬೇಕು, ಹೇಗೆ ಕುಡಿಬೇಕು, ಮತ್ತೆ ನೀರು ಕುಡಿಯೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ, ಅಂಡ್ ಪೌಷ್ಟಿಕಾಂಶಗಳ ಕಾರ್ಯ ಏನು, ಪೌಷ್ಟಿಕಾಂಶಗಳ ಕೊರತೆಯಿಂದ ಏನೇನು ಕಾಯಿಲೆ ಬರುತ್ತೆ, ಪೌಷ್ಟಿಕಾಂಶಗಳಲ್ಲಿ ಯಾವ ಆಹಾರ ಮೂಲಗಳಿಂದ ಪೌಷ್ಟಿಕಾಂಶ ಸಿಗುತ್ತೆ, ಯಾವ್ಯಾವ ಪೌಷ್ಟಿಕಾಂಶಗಳಿಂದ ಯಾವ ಕಾಯಿಲೆಗಳು ಬರುತ್ತೆ. ಸೊ ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರ ಏನು ಹಾಗಾದ್ರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಈ ಎಲ್ಲ ತಿಳ್ಕೊಂಡ ನಂತರ ನೀವು ಈ ಪ್ರೋಗ್ರಾಮ್ ಮುಗಿತಿರುವಾಗಲೇ ಸೊ 8 ಗಂಟೆ 10 ನಿಮಿಷಕ್ಕೆ ಕಾರ್ಯಕ್ರಮ ಮುಗಿತದೆ. ಸೊ ಅವಾಗ ನಿಮ್ಗೆ ನೀವೇ ಡಾಕ್ಟರ್ ಆಗ್ತೀರಾ. ಸೊ ಹಾಗಾಗಿ ದಂಪತಿ ಸಮೇತ ಅಟೆಂಡ್ ಮಾಡ್ಲಿಕ್ಕಾಗಿ ರಿಕ್ವೆಸ್ಟ್ ಇದೆ. ಮೊಬೈಲ್ ಚಾರ್ಜ್ ಚೆಕ್ ಮಾಡ್ಕೊಳ್ಳಿ, ಡಾಟಾ ಅಂಡ್ ನಿಮ್ಮ ಬ್ಯಾಟ್ರಿ ಚಾರ್ಜ್ ಇದನ್ನ ಚೆಕ್ ಮಾಡ್ಕೊಂಬಿಡಿ. ಸೊ ಇಂಟರ್ನೆಟ್ ಇರೋ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ, ಡಿಸ್ಟರ್ಬ್ ಇರೋ ಜಾಗದಲ್ಲಿ ಕೂತ್ಕೊಬಿಡಿ. ಸ್ವಲ್ಪ ಗಲಾಟೆ ಇಲ್ದಿರೋ ಪ್ಲೇಸ್ ಅಲ್ಲಿ ಇಯರ್ಫೋನ್ ಹಾಕೊಂಡು ಕೂತ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮತ್ತೆ ಈಗ ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಈ ತರ ಇರ್ಬೇಕಂತ ಆಸೆ ಇದೆ. ಹೇಗೆ? ಯಂಗ್ ಎಟ್ 100 ಅಲ್ವಾ? ಸೊ 100ರಲ್ಲೂ ಯೌವನವಾಗಿರ್ಬೇಕು. ಅಂದ್ರೆ ಯೌವನ ಈಗಿದೆ, ಬಟ್ 100ರಲ್ಲೂ ಇರುತ್ತಾ ಪ್ರಶ್ನೆ ಆಗಿದೆಲ್ಲ. 100ರಲ್ಲೂ ಯೌವನ ಇರ್ಬೇಕು ಅನ್ನೋದು ತುಂಬಾ ಜನರ ಪ್ರಶ್ನೆ ಇದೆ. ಓಕೆ, ಖಂಡಿತವಾಗಿ. ಸೊ ಹಾಗಾದ್ರೆ ಇದು ಇರೋದು ಸಾಧ್ಯನಾ? ಇದಾರಲ್ಲ, ಹಾಗಾದ್ರೆ ನಾವ್ಯಾಕೆ ಇರೋದಿಲ್ಲ? ಸೊ ನಾವು ಹೇಗಿರೋದು ಅನ್ನೋದ್ರ ಬಗ್ಗೆ ನೋಡೋಣ. ಆರೋಗ್ಯವೇ ಮಹಾಭಾಗ್ಯ ನಮ್ಗೆ ಗೊತ್ತಿರುವಂತದ್ದಲ್ವಾ? ಆರೋಗ್ಯವೇ ಮಹಾಭಾಗ್ಯ ಅಂತ ನಮ್ಗೆ ಗೊತ್ತಿದೆ. ಇದೆಲ್ಲ ನಾವು ನಂಬ್ತೀವಿ. ಯಾವ್ದು ಏನ್ ಸಂಪಾದನೆ ಮಾಡ್ರಿ ಏನ್ ಸರ್, ನಮ್ಗೆ ಆರೋಗ್ಯ ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಯಾಕಂದ್ರೆ ಘಟ ಇದ್ರೆ ಮಠ ಕಟ್ಬೋದು ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ನಾವಿದ್ರೆ ಎಲ್ಲದೂ ಸಂಪಾದನೆ ಮಾಡಕ್ಕಾಗ, ಇಲ್ಲ ಅಂದ್ರೆ ಇಲ್ಲ ಅಂತ. ಓಕೆ, ಸೊ ಹಾಗಾಗಿ ಓಕೆ, ಸಾರಿ. ಹಾಗಾದ್ರೆ ನಮ್ಮ ಆರೋಗ್ಯ ಹೇಗಿದೆ, ಅಥವಾ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಇದನ್ನೆಲ್ಲ ನೋಡ್ಕೊಂಡ್ ಬರೋಣ. ಮಹಾಭಾಗ್ಯ ಅಂತ ನಾವು ಹೇಳ್ತೀವಿ, ಬಟ್ ನಾವು ಅದನ್ನ ಹೇಗೆ ಕಾಪಾಡ್ಕೊಂತ ಇದ್ದೀವಿ ನೋಡೋಣ. ಜೀವನದಲ್ಲಿ ಏನ್ ಮುಖ್ಯ ನಮ್ಗೆ? ದುಡ್ಡು ಮುಖ್ಯ, ರೈಟ್? ಆರೋಗ್ಯ ಮುಖ್ಯ. ಇವತ್ತು ಆರೋಗ್ಯ ಅಂತೀರಾ, ಕರೆಕ್ಟ್. ಬಾಂಧವ್ಯ ಮುಖ್ಯ, ಕೀರ್ತಿ ಮುಖ್ಯ. ಬಟ್ ನಾವು ಯಾವ್ದಕ್ಕೆ ಜಾಸ್ತಿ ಒತ್ತು ಕೊಡ್ತೀವಿ? ವಾಸ್ತವ ಹೇಳಿ, ಯಾವ್ದು ರೈಟ್ ಯಾವ್ದು ರಾಂಗ್ ಹೇಳ್ಬಿಡಿ. ಯಾವ್ದಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ? ಐಶ್ವರ್ಯ ಬಗ್ಗೆ, ಕೀರ್ತಿ ಬಗ್ಗೆ, ರೈಟಾ? ಎಸ್. ಆರೋಗ್ಯ ಮತ್ತು ಬಾಂಧವ್ಯನ ನೆಗ್ಲೆಕ್ಟ್ ಮಾಡ್ತಿದೀವಿ. ಹಾಗಾಗಿ ಎಲ್ಲ ರಾಂಗ್ ಆಗ್ತಾ ಇದೆ, ಎಲ್ಲ ಎಡವಟ್ಟಾಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಐಶ್ವರ್ಯ ಬಗ್ಗೆ, ಕೀರ್ತಿ ಬಗ್ಗೆ ಜಾಸ್ತಿ ಗಮನ ಕೊಡ್ತೀವಿ. ಆರೋಗ್ಯ ಮತ್ತು ಬಾಂಧವ್ಯದ ಬಗ್ಗೆ ಗಮನ, ಸಂಬಂಧಗಳ ಬಗ್ಗೆ ಗಮನ ಸ್ವಲ್ಪ ಕಡಿಮೆ ಕೊಡ್ತೀವಿ. ಇದರಿಂದ ಏನಾಗ್ತಿದೆ ಅಂದ್ರೆ, ಸೊ ಕೆಲವೊಂದು ಎಚ್ಚರಿಕೆ ಕರಗಂಟೆ ನಮ್ಗೆ ಬಂದಿದೆ. ಈ ತರ ನಾವು ಮಾಡ್ತಾ ಇರೋದ್ರಿಂದ, ಬದುಕು ನಮ್ದು ಈ ತರ ಆಗಿರೋದ್ರಿಂದ ಕೆಲವೊಂದು ಭಯ ಹುಟ್ಟಿಸುವ ಸತ್ಯಾಂಶಗಳು ನಮ್ಮ ಕಣ್ಣು ಮುಂದೆ ಇದೆ. ಆದ ಕಾರಣ ಒಂದು, ಡಯಾಬಿಟಿಸ್ ಹೇಗಿದೆ, ಸಕ್ಕರೆ ಕಾಯಿಲೆ ಇಂಡಿಯಾದಲ್ಲಿ ಭಯಂಕರ ಇದೆ ಅಲ್ವಾ? ಸೊ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಯಾರು ಶುಗರ್ ಪೇಷಂಟ್ ಆಗಲ್ಲ ಅಂತ ನಾವು ಹೇಳಕ್ಕೆ ಆಗಲ್ಲ, ಅಷ್ಟು ಭಯಂಕರ ಆಗ್ತಿದೆ. ಸೊ ಇದಕ್ಕೇನ್ ಕಾರಣ ಆಮೇಲೆ ನೋಡೋಣ. ಬಟ್ ನೋಡಿನ ಇಲ್ಲಿ ಸಮೀಕ್ಷೆ ಏನಂದ್ರೆ 2030 ಇಸ್ವಿಗೆ ಏಷ್ಯಾದಲ್ಲಿ ಸುಮಾರು 19 ಕೋಟಿ ಜನ ಸಕ್ಕರೆ ಕಾಯಿಲೆಗಳು ಇರ್ತಾರೆ ಅಂತ. ಈಗ ಆಲ್ರೆಡಿ ಸುಮಾರು ಕೋಟಿ ಆಗಿದೆ. ಅದ್ರ ಜಾಸ್ತಿ ಜನ ಚೀನಾ ಮತ್ತೆ ಇಂಡಿಯಾದವರು ಇರ್ತಾರೆ ಅಂತ. ಚೀನಾದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಬಿಡಿ, ಈಗ ಇಂಡಿಯಾದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ನಾವು ಇಂಡಿಯಾದವರು ಅಲ್ವಾ, ಭಾರತೀಯರು. ಸೊ ಹಾಗಾಗಿ ಶುಗರ್ ಪೇಷಂಟ್ ಜಾಸ್ತಿ ಆಗ್ತಿದ್ದಾರೆ ಅಂತ. ಇನ್ನು ಹಾರ್ಟ್ ಪೇಷಂಟ್ ನೋಡಿದ್ರೆ, ಪ್ರಪಂಚದ ಹಾರ್ಟ್ ಪೇಷಂಟ್ ನಂಬರ್ ಅಲ್ಲಿ ಅದ್ರ ಶೇಕಡ 60%, ಅರ್ಧಕ್ಕಿಂತ ಜಾಸ್ತಿ ಪರ್ಸೆಂಟ್ ಇಂಡಿಯಾದಲ್ಲಿ ಇದ್ದಾರೆ. ಸೊ ಭಾರತೀಯ ಹೃದಯ ವಿಶಾಲ, ಆದ್ರೆ ವೀಕ್ ಇದೆ, ರೈಟ್? ನೆಕ್ಸ್ಟ್,
ಹಾ, ಭಾರತೀಯರು ಬೆಳೀತಾ ಇದ್ದಾರೆ. ಭಾರತ ಬೆಳೀತಿದೆ ಗೊತ್ತಿಲ್ಲ, ಭಾರತೀಯರು ಭಾರ ಆಗ್ತಿದ್ದಾರೆ ಅಲ್ವಾ? ಸೊ ಭಾರ ಆಗ್ತಿದ್ದಾರೆ, ತೂಕ ಜಾಸ್ತಿ ಆಗ್ತಿದ್ದಾರೆ, ಬೊಜ್ಜು ಇರುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದು ಸಹಿತ ಒಂದು ರೋಗನೇ, ಇದು ಒಂದು ಕಾಯಿಲೆ. ಸೊ ಇದರಿಂದ ಕಾಯಿಲೆಗಳು ಜಾಸ್ತಿ ಆಗುವ ಸಂಭವ ಇರುತ್ತೆ. ನೆಕ್ಸ್ಟ್, ಈ ಪೇಷಂಟ್ ಜಾಸ್ತಿ ಆಗ್ತಿದೆ, ಏನ್ ಜಾಸ್ತಿ ಆಗ್ಬೇಕು ಹೇಳಿ? ಆಟೋಮೆಟಿಕ್ಲಿ ಎಲ್ರಿಗೂ ಗೊತ್ತಾಗುತ್ತೆ, ಹಾಸ್ಪಿಟ್ಲು ಅಲ್ವಾ, ಇವೆಲ್ಲ ಜಾಸ್ತಿ ಆಗ್ಲೇಬೇಕು. ಡಾಕ್ಟರ್, ಕ್ಲಿನಿಕ್, ಮೆಡಿಕಲ್ ಶಾಪ್ ಇವೆಲ್ಲ ಜಾಸ್ತಿ ಆಗ್ಬೇಕು. ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಆಗ್ತಿದೆ ಅಂತ ನಾವೇನು ಅನ್ಕೊಂತೀವಿ, ಮೋಸ್ಟ್ಲಿ ಯಾವುದೋ ಒಂದು ದೊಡ್ಡ ಆಸ್ಪತ್ರೆ ಇರ್ಬೇಕು, ದೊಡ್ಡ ಬಿಲ್ಡಿಂಗ್ ಕಟ್ತಿದ್ದಾರೆ ಅಂದ್ರೆ ದೊಡ್ಡ ಆಸ್ಪತ್ರೆ ಇರ್ಬೇಕಂತ. ಯಾಕಂದ್ರೆ ಇವಾಗ ಚೆನ್ನಾಗಿರೋ ಬಿಸ್ನೆಸ್ ಅಂದ್ರೆ ಇದು ಒಂದೇ. ಇದೊಂದು ಸರ್ವಿಸ್ ಸೆಕ್ಟರ್ ಆಗಿತ್ತು ಮೊದಲು, ಸೇವಾ ಕೇಂದ್ರ ಆಗಿತ್ತು. ಈಗ ಅದು ಸೇವಾ ಕೇಂದ್ರ ಆಗಿಲ್ಲ, ಅದೀಗ ವ್ಯಾಪಾರ ಕೇಂದ್ರ ಆಗಿದೆ, ಒಂದು ವ್ಯಾಪಾರ ಉದ್ಯಮ ಆಗಿದೆ ಈಗ. ಹಾಗಾಗಿ ಡಾಕ್ಟರ್ ಓದೋದಕ್ಕೂ, MBBS ಓದೋದಕ್ಕೂ, ಸೀಟ್ ತಗೊಳ್ಳೋದಕ್ಕೂ ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಟಬೇಕಾಗಿದೆ. ಇಷ್ಟೆಲ್ಲ ಆಸ್ಪತ್ರೆ ಇದ್ರೂ ಖಾಲಿ ಇದೆಯಾ? ಸೀಟ್ ಸಿಗಲ್ಲ, ಕ್ಯೂ ವೇಟ್ ಮಾಡ್ಬೇಕು, ಟೋಕನ್ ತಗೊಂಡು ವೇಟ್ ಮಾಡ್ಬೇಕು ಅಂತ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ತುಂಬಿ ತುಳುಕ್ತಾ ಇದೆ. ಬಿಲ್ ನೋಡಿ ಶಾಕ್ ಆಗ್ಬೇಕು. ಕೆಲವರು ಬಿಲ್ ನೋಡಿನೇ ಕೆಲವರು ಮತ್ತವರು ಅಡ್ಮಿಟ್ ಆಗೋದಿರುತ್ತೆ, ಬಿಲ್, ಆಸ್ಪತ್ರೆ ಬಿಲ್ ನೋಡಿ. ಯಾಕಂದ್ರೆ ಇದು ವೈದ್ಯಕೀಯ ಸತ್ಯಾಂಶಗಳೇನಿದೆ ಅಂದ್ರೆ, ಮಿಡ್ಲ್ ಮೆನ್ಸ್ ಆಗ್ಲಿ, ಯಾರೇ ಆಗ್ಲಿ, ಮಧ್ಯಮ ವರ್ಗದವ್ರಿಗೆ ಯಾರೇ ರೀತಿಯ ಡಿಸ್ಕೌಂಟ್ ಅದು ರಿಯಾಯಿತಿ ಇಲ್ಲ. ಡೆಡ್ ಬಾಡಿ ತಗೋಬೇಕು ಅಂದ್ರೂ ಪೇ ಮಾಡಿದ್ರೆ ನಾವು ಡೆಡ್ ಬಾಡಿ ಕೊಡೋದು, ಉಳಿಸಿದ್ರೋ ಉಳಿಸ್ತಿಲ್ವೋ ಗೊತ್ತಿಲ್ಲ ನಂಗೆ, ಬಟ್ ಪೇಮೆಂಟ್ ಅಂತೂ ಕೊಡ್ಲೇಬೇಕು. ಸೊ ನಮ್ಮ ಬಾಡಿಗೆ ಮಾತ್ರ ಕತ್ರಿ ಅಲ್ಲ, ಜೋಬಿಗೂ ಕತ್ರಿ ಆಗೋದು ಕಂಡು ಬಂದಿದೆ, ರೈಟ್? ಜೊತೆಗೆ ಇನ್ನೊಂದು ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ CM ಗುಲಾಟಿ ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ಸತ್ಯಮೇವ ಜಯತೆ ಅನ್ನೋ ಕಾರ್ಯಕ್ರಮದಲ್ಲಿ ಒಂದು ಸತ್ಯವನ್ನ ನಮ್ಗೆ ಹೇಳ್ತಾರೆ. ಕೇಳಿದ್ರೆ ಶಾಕ್ ಆಗುತ್ತೆ. ಫಾರ್ಮಾ ಇಂಡಸ್ಟ್ರಿ ಅಂದ್ರೆ ಮೆಡಿಸಿನ್ ಕಂಪನಿಗಳು ಡಾಕ್ಟರ್ಗಳಿಗೆ ಪ್ರತಿ ವರ್ಷಕ್ಕೆ ಸುಮಾರು ಎಷ್ಟು 11 ರಿಂದ 12 ಸಾವಿರ ಕೋಟಿ 11 ರಿಂದ 12 ಸಾವಿರ ಕೋಟಿ ದುಡ್ಡನ್ನ ಕಮಿಷನ್ ರೂಪದಲ್ಲಿ ಡಾಕ್ಟರ್ಗಳಿಗೆ ಕೊಡ್ತಾ ಇದ್ದಾರೆ ಅಂತ. ಸೊ ಹಾಗಾದ್ರೆ ಮೇ ಬಿ ನಮ್ಮ ಮೆಡಿಸಿನ್ ಇಂಡಸ್ಟ್ರಿ ಬೆಳೀತಾ ಇದೆ, ಆ ಕಮಿಷನ್ಗೋಸ್ಕರ ನಾವು ಮೆಡಿಸಿನ್ ಜಾಸ್ತಿ ತಿಂತಾ ಇದೀವೇನೋ ಗೊತ್ತಿಲ್ಲ ನಂಗೆ. ಸೊ ನೆಕ್ಸ್ಟ್, ಹಾಗಾದ್ರೆ ಇಷ್ಟೆಲ್ಲ ಆಗ್ತಿದ್ಯಲ್ಲ, ಈಗ ನಾನು ಕೆಲವೊಂದು ಕ್ವಶನ್ ಕೇಳ್ತೀನಿ, ನಿಮ್ಮ ಮನಸ್ಸಲ್ಲಿ ಉತ್ತರ ಕೊಟ್ಕೊಳ್ಳಿ. ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಲೈಫಲ್ಲಿ ವಂಡರ್ಫುಲ್ ಆಗಿರುತ್ತೆ ಅಂತ ಹೇಳಕ್ಕಾಗತ್ತಾ? ರೋಗ ಜಾಸ್ತಿ ಆಗ್ತಿದೆ, ಈಗ ಬೇರೆ ಕರೋನಾ ಬಂದಿದೆ, ಹೇಳಕ್ಕೆ ಆಗಲ್ಲ ಜಾಸ್ತಿ. ರೋಗ ಬಂದ ನಂತರ ಚಿಂತೆ ಆಗತ್ತಲ್ಲ, ಚಿಂತೆ ಮಾಡೋದಕ್ಕಿಂತ ಈಗಲೇ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಉತ್ತಮನ? ಪ್ರಿಕಾಷನ್ ಬೆಟರ್ ದೆನ್ ಕ್ಯೂ. ಎಸ್. ಸೊ ಈಗ ನಾವು ಪ್ರಿಕಾಷನ್ ತಗೋಬೇಕಾಗಿದೆ. ಸೊ ಹಾಗಾದ್ರೆ 100 ವರ್ಷ ಬದುಕು, ಆರೋಗ್ಯವಾಗಿ ಬದುಕು ಆಸೆ ಎಷ್ಟು ಜನಕ್ಕಿದೆ? ಎಲ್ರಿಗಿದೆ, ನನಗೂ ಇದೆಯಪ್ಪ. ಆಷಾಢ ಬುದ್ಧಿತನ ಬೇಡ, ಏನ್ ಮುಜುಗರ ಬೇಡ, 100 ವರ್ಷ ಬದುಕು ಆಸೆ ಇದೆ. ಕೈ ಎತ್ಬಹುದು. ಎಸ್, ಕೈ ಎತ್ಬಹುದು. ವೆರಿ ಗುಡ್, ಸೂಪರ್, ಚೆನ್ನಾಗಿ ಕೈ ಎತ್ತಿದ್ರೆ ವೆರಿ ಗುಡ್. 100 ವರ್ಷ ಬದುಕು ಆಸೆ ಇದೆ, ನಂಬಿಕೆ ಇದೆಯಾ? ನಂಬಿಕೆ ಇಲ್ಲ. ಆ ನಂಬಿಕೆ ಇಲ್ಲದಕ್ಕೆ ಕೆಲವರು ಏನ್ ಮಾಡ್ತಿದ್ದಾರೆ, ಆಸೆ ಬಿಟ್ಬಿಟ್ಟಿದ್ದಾರೆ. ಕರೆಕ್ಟ್. ಯಾಕೆ ನಂಬಿಕೆ ಇಲ್ಲ? ಯಾಕೆ ನಂಬಿಕೆ ಇಲ್ಲ ಅಂದ್ರೆ ನೋಡಿದ್ರೆ, ಸೊ ನಮ್ಗೆ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಯಾಕಾಗ್ತಿದೆ? ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಅಲ್ವಾ? ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗಿದೆ. ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, 60% ಜನ ನಾವು ನಡೆದಾಡೋದು ಕಮ್ಮಿ ಆಗಿದೆ. ಕರೆಕ್ಟ್. ಮೊದ್ಲಿನ ತರ ಮೊದಲು ನಡೆಯುವುದೇ ಜೀವನ, ಈಗ ಹಂಗಲ್ಲ. ನಡೆಯೋದಕ್ಕೋಸ್ಕರ ಮತ್ತೆ ಹೋಗ್ಬೇಕಾಗಿದೆ. ಅಂದ್ರೆ ವಾಕಿಂಗ್ ಅಂತಾನೆ ಸಪರೇಟ್ ಇದೆ, ಮೊದಲು ವಾಕಿಂಗ್ ಅಂತ ಸಪರೇಟ್ ಇರಲಿಲ್ಲ. ಎಲ್ರು ನಡೆದುಕೊಂಡು ಓಡಾಡೋದೇ ಜೀವನ ಆಗಿದೆ. ಜೀವನ ರೋಡಲ್ಲೇ ಇತ್ತು ಅಲ್ವಾ? ಈಗ ವೆಹಿಕಲ್ ಆಗಿದೆ, ವಾಹನಗಳಿಂದ ಪಕ್ಕದ ರೋಡ್ಗೆ, ಸಣ್ಣ ಅಂಗಡಿಗೆ ಹೋಗ್ಬೇಕಂದ್ರೂ ನಾವು ವೆಹಿಕಲ್ ಯೂಸ್ ಮಾಡ್ತೀವಿ, ರೈಟ್? ಅಂಡ್ ವ್ಯಾಯಾಮ, ಜಾಗಿಂಗ್ ಮಾಡ್ತಾ ಇಲ್ಲ, ಬಿಸಿ ನಾವು. ಕರೆಕ್ಟ್. ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನಾವು. ಮಲಗೋದು ಲೇಟ್ ಆಗುತ್ತೆ, ಬೆಳಿಗ್ಗೆ ಹೇಗೋದು ಲೇಟ್ ಆಗುತ್ತೆ, ಬೆಳಿಗ್ಗೆ ಬೇಗ ಹೇಳುದಿಲ್ಲ, ವಾಕಿಂಗ್ ಜಾಗಿಂಗ್ ಮಾಡೋದಿಲ್ಲ. ಇನ್ನು ಆಟ ಆಡ್ತೀವ ಎಲ್ಲಿ? ವಿಡಿಯೋ ಗೇಮ್ ಮಾಡ್ತೀವಿ. ಕರೆಕ್ಟ್ ಅಲ್ಲ? ಮೊಬೈಲ್ ಗೇಮ್, ಮೊಬೈಲ್ ಅಲ್ಲೇ ಎಲ್ಲ ಗೇಮ್ ಬಂದಿದೆ ಈಗ. ಫಿಸಿಕಲ್ ಬಾಡಿಗೆ ಮೈಕೈ ನೋವಾಗುವಂಥದ್ದು ಯಾವ ಗೇಮ್ ಆಡೋದಿಲ್ಲ. ಕರೆಕ್ಟ್. ಎಸ್. ಹಾಗಾದ್ರೆ ಮತ್ತೆ ಕೆಲಸ ಮಾಡೋರು ಸಹಿತ 80% ಕೂತ್ಕೊಂಡೆ ಕೆಲಸ ಮಾಡೋದು, ಫುಲ್ಲಿ ಆರಾಮ್, ಫುಲ್ ರಿಲ್ಯಾಕ್ಸ್ ಇರಬೇಕು. ಸೊ ಟಿವಿ ನೋಡ್ತಾ ಮಲ್ಕೊಳ್ಳೋದು, ಟಿವಿ ಎದುರುಗಡೆ ಒಂದು ಒಳ್ಳೆ ಕಾಟ್, ದಿವಾನ್ ಕಾಟ್ ಹಾಕಿರ್ತಾರೆ, ಮಲ್ಕೊಂಡು ನಿದ್ದೆ ಮಾಡೋದು. ಸೊ ಜಾಸ್ತಿ ಸೋಮಾರಿತನ ನಮ್ಮಲ್ಲಿ ಜಾಸ್ತಿ ಆಗ್ತಿದೆ. ಈ ವಾಕಿಂಗ್, ನಡ್ಕೊಂಡು ಕೆಲಸ ಮಾಡುವಂಥದ್ದು, ಬೆವರು ಬರುವಂತ ಯಾವ ಕೆಲಸನೂ ನಾವು ಮಾಡೋದಿಲ್ಲ. ನಮ್ಗೆ AC ರೂಮ್ ಆಗ್ಬೇಕು, ಕೂಲ್ ಆಗಿರ್ಬೇಕು. ಚೇರು ನಾವು ತಿರುಗಬಾರ್ದು, ಚೇರೇ ತಿರುಗಬೇಕು. ನಮ್ಗೆ ಅಷ್ಟು ಕಂಫರ್ಟಬಿಲಿಟಿನ ನಾವು ಬಯಸ್ತಾ ಇದ್ದೀವಿ, ರೈಟ್? ನೆಕ್ಸ್ಟ್, ಇದ್ರ ಜೊತೆಗೆ ಅದೆಲ್ಲ ಸಾಲದು ಅಂತ ಲೈಫ್ ಸ್ಟೈಲ್ ನಮ್ದು ಹೇಗಿದೆ, ನಮ್ಮ ಜೀವನ ಶೈಲಿ ಹೇಗಿದೆ? ಡ್ರಿಂಕ್ಸು, ಸ್ಮೋಕು ಇವೆಲ್ಲ ಕಾಮನ್ ಇವಾಗ. ಇದೆಲ್ಲ ಮಿನಿಮಮ್ ಮಾಡಲೇಬೇಕು.
ಹಾ ಲೈಫ್ ಸ್ಟೈಲ್ ಇದನ್ನೆಲ್ಲ ಇಲ್ಲಾಂದ್ರೆ ಬಹಳ ಚೀಪ್ ಆಗಿ ನೋಡ್ಬಿಡ್ತಾರೆ. ಸ್ಮೋಕ್ ಮಾಡಿಲ್ಲ, ಡ್ರಿಂಕ್ ಮಾಡಲ್ಲ, ಹಣ್ಣು ಮಾಡಲ್ವಾ ಅಯ್ಯೋ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಬಂದಿದೆ ಈಗ. ಆ ಹೊಗೆ ಜೊತೆಗೆ ನಮ್ಮ ವೆಹಿಕಲ್ ಹೊಗೆ ಜಾಸ್ತಿ ಆಗಿದೆ. ಡೀಸೆಲ್ ವೆಹಿಕಲ್ ಜಾಸ್ತಿ ಆಗಿದೆ, ಹಳೆ ವೆಹಿಕಲ್ ಜಾಸ್ತಿ ಆಗಿದೆ, ಹೊಗೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಅಂತೂ ಎಲ್ಲ ಹೊಗೆ ಸೇರಿ ನಮ್ಗೆ ಬೇಗ ಹೊಗೆ ಹಾಕ್ಸ್ತಾ ಇದ್ದಾರೆ, ರೈಟ್? ಕೆಮಿಕಲ್ ಮಿಕ್ಸ್ ಇರುವ ನೀರು, ತರಕಾರಿ, ಆಹಾರಗಳನ್ನ ನಾವು ತಿಂತಾ ಇದ್ದೀವಿ, ಅಲ್ಲೂ ಸಹಿತ ಹೊಗೆನೆ. ಸೊ ನೆಕ್ಸ್ಟ್ ನೋಡೋಣ ಮತ್ತೇನಿದೆ ಅಂತ ನೋಡೋಣ. ವಾ, ನಾವು ಫುಡ್ ನೋಡ್ರಿ, ಬಾಯಲ್ಲಿ ನೀರು ಬರ್ತಿದ್ಯಾ? ಎಸ್, ಬೋಂಡಾ, ಬಜ್ಜಿ, ಜಾಸ್ತಿ ಕೊಬ್ಬಿನಾಂಶ ಇರೋದು, ಜಾಸ್ತಿ ಸ್ವೀಟ್ ಅಂಡ್ ಫಾಸ್ಟ್ ಫುಡ್, ಈ ರೀತಿ ಫುಡ್ಗಳನ್ನ ತಿಂತೀವಿ. ತಿನ್ನೋದಾದ್ರೂ ಆರಾಮ ತಿಂತೀವ? ಟೆನ್ಷನ್, ಕೋಪ, ಹುರ್ಸೋತಿಲ್ಲ, ಬಹಳ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದೀವಿ, ಸಿಕ್ಕಾಪಟ್ಟೆ ಕೆಲಸ ಮಾಡಕ್ಕಿದೆ, ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಬದುಕ್ತಾ ಇದೀವಿ. ಸರಿ ಟೈಮ್ ಊಟ ಮಾಡ್ತೀವ? ಇಲ್ಲ. ಬೆಳಿಗ್ಗೆ ತಿಂಡಿ ತಿನ್ನೋದು 11 ಗಂಟೆ 12 ಗಂಟೆ, ಅದನ್ನ ಯಾರಾದ್ರೂ ಬ್ರೇಕ್ ಫಾಸ್ಟ್ ಅಂತ ಹೇಳಿದ್ರೆ ಬ್ರೇಕ್ ಲೇಟ್ ಅಂತಾರ, ಬ್ರೇಕ್ಫಾಸ್ಟ್ ಅಲ್ಲ ಅದು. ಸೊ ಏನಾಗುತ್ತೆ, ಊಟದ ಕಡೆ ಗಮನ ಹೆಂಗ್ ಕೊಡ್ತೀವಿ ಅಂದ್ರೆ ಹೊಟ್ಟೆ ತುಂಬಬೇಕು, ಮತ್ತೆ ನಾಲ್ಗೆ ರುಚಿ ಇರ್ಬೇಕು. ನಾಲ್ಗೆ ರುಚಿ ಇಲ್ಲ ಅಂದ್ರೆ ನಾವು ತಿನ್ನೋದಿಲ್ಲ. ಸೊ ಹಾಗಾಗಿ ಏನ್ ಸಿಗುತ್ತೆ ಅನ್ನೋದಿಲ್ಲ, ಹೆಂಗ್ ಟೇಸ್ಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ, ರೈಟ್? ಆಮೇಲೆ ಈಸಿಯಾಗಿ ಆಗ್ಬೇಕು ನಮ್ಗೆಲ್ಲ. 2 ಮಿನಿಟ್ಸ್ ಮಮ್ಮಿ ಹಶು ಆಗ್ತಿದೆ ಅಂದ್ರೆ 2 ಮಿನಿಟ್ಸ್ ಮಗು ಕಟ್ ಮಾಡಿದ್ರು, ಹಾಕಿದ್ರು, ಬಿಸಿ ಬಿಸಿ ಹುಳ ತರ ತಿಂದ್ರು, ಅದೇನ್ ಜೀರ್ಣ ಆಗಲ್ಲ, ಅದು ಹಂಗೆ ಹೋಗುತ್ತೆ ಹೊರಗಡೆ. ಸೊ ಮ್ಯಾಗಿ ಈ ತರ ಸ್ಪೀಡ್ ಅನ್ನ ತಿಂತಾ ಇದೀವಿ. ಸೊ ಡಯಟ್ ಮಾಡ್ತಾ ಇದೀವಿ, ಉಪವಾಸಗಳನ್ನು ಮಾಡ್ತಾ ಇದೀವಿ, ಇದರಿಂದ ರೋಗಗಳು ಜಾಸ್ತಿ ಆಗ್ತಿದೆ. ಸೊ ಹಾಗಾದ್ರೆ ಇಲ್ಲಿ 90% ರೋಲ್ ನಮ್ದೇ ಇದೆಯಾ? 95% ಕಾರಣ ನಾವೇ ಇದೀವಿ. ನಮ್ಮ ಗುಂಡಿನ ನಾವೇ ತೋಡ್ಕೊಂತ ಇದೀವಿ, ನಮ್ಮ ಆರೋಗ್ಯವನ್ನ ನಾವೇ ಹಾಳು ಮಾಡ್ಕೊಂತ ಇದೀವಿ. ಇವೆಲ್ಲ ನಮ್ಮ ಕೈಯಲ್ಲಿ ಇಲ್ವಾ ಕಂಟ್ರೋಲ್ ಮಾಡೋದು? ಹೆಚ್ಚಿನ ನಮ್ಮ ಕೈಯಲ್ಲಿದೆ, ನಾವು ಕಾಪಾಡ್ಕೋಬಹುದು. ಸೊ ಹಾಗಾದ್ರೆ ನಿಮ್ಗೆ ಬದಲಾವಣೆಗೆ ನೀವು ರೆಡಿ ಇದ್ದೀರಾ? ಬದಲಾವಣೆಗೆ ರೆಡಿ ಇದ್ರೆ ಎಲ್ಲಿಗೆ ಹೋಗ್ಬೇಕು? ಬದಲಾವಣೆಗೆ ಕಾಯಿಲೆಯಿಂದ ಆರೋಗ್ಯದ ಕಡೆ ಹೋಗ್ಬೇಕಾಗಿದೆ. ಯು ಟರ್ನ್ ತಗೋಬೇಕಾಗಿದೆ ನಾವು. ಕಾಯಿಲೆ ಜೀವನದಿಂದ ಆರೋಗ್ಯದ ಕಡೆ ಹೋಗ್ಬೇಕು. ಕಾಯಿಲೆ ಜೀವನ ಅಂದ್ರೆ ಏನು ಸ್ವಾಮಿ? ಕಾಯಿಲೆ ಜೀವನ ಅಂದ್ರೆ ರೋಗಗಳನ್ನ ಮೇಂಟೈನ್ ಮಾಡೋದು, ನಿಭಾಯಿಸೋದು. ಹಾಗೆ ಅದಕ್ಕೆ ಬೇಕಾಗಿರೋ ಚಿಕಿತ್ಸೆ ತಗೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ದುಡ್ಡು ಖರ್ಚು ಮಾಡ್ಕೊಂಡು ಈ ಮೆಡಿಸಿನ್ ಕಂಪನಿಗಳಿಗೆ ಮತ್ತೆ ಫಾರ್ಮಾ ಇಂಡಸ್ಟ್ರಿಗೆ ನಾವು ಪರ್ಮನೆಂಟ್ ಕಸ್ಟಮರ್ ಆಗಿ ಕೆಲವರು ಕಾರ್ಡು ಮಾಡಿಟ್ಕೊಂಡಾರೆ. ಯಾರ್ದು? ಹಾಸ್ಪಿಟಲ್ ಕಾರ್ಡು ಇದೆ, ಪರ್ಮನೆಂಟ್ ಕಸ್ಟಮರ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂತಾರೆ. ಅವ್ರದ್ದು ರಿಜಿಸ್ಟರ್ ಅಕೌಂಟ್ ಇದೆ ಅಲ್ಲಿ. ಓಕೆ. ಸೊ ಈಗ ಕಾಯಿಲೆ ಜೀವನದಿಂದ ಬರಬಾರ್ದು ಅಂದ್ರೆ, ಕಾಯಿಲೆ ಜೀವನದಲ್ಲಿ ಇರಬಾರ್ದು ಅಂದ್ರೆ ನಮ್ಮ ಆರೋಗ್ಯದ ಕಡೆ ಹೋಗ್ಬೇಕಾಗಿದೆ. ಆರೋಗ್ಯದ ಕಡೆ ಜೀವನ ಮಾಡ್ಬೇಕಂದ್ರೆ ರೋಗವನ್ನ ನಿಭಾಯಿಸು, ಆರೋಗ್ಯವನ್ನ ನಿಭಾಯಿಸು. ರೋಗವನ್ನ ಮೇಂಟೈನ್ ಮಾಡೋದು ಬಿಟ್ಟು ಆರೋಗ್ಯವನ್ನ ಮೇಂಟೈನ್ ಮಾಡೋದು, ಮತ್ತೆ ರೋಗಗಳು ಬಾರದಂತ ತಡೆಯೋದು. ಬರ್ಲಿ ಬಿಡಿ ಅಂದ್ರೆ ಫಸ್ಟ್ ಲೆವೆಲ್ಗೆ ಹೋಗ್ತೀರಾ, ಅಂದ್ರೆ ಕಾಯಿಲೆ ಜೀವನಕ್ಕೆ ಹೋಗ್ತೀರಾ. ಬರಬಾರ್ದು ಅಂದ್ರೆ ಕಾಯಿಲೆ ಬಾರದಂಗೆ ತಡೆಯೋದಕ್ಕೆ ಒಂದು ಕ್ರಮ ತಗೋಬೇಕಾಗಿದೆ, ಸ್ವಾವಲಂಬಿಯಾಗಿ ಬದುಕುವುದಾಗಿದೆ. ಸೊ ಯಾರ ಮೇಲೂ ಚಾಕರಿ ಮಾಡಿಸ್ಕೊಳ್ಳದೆ ಡಿಪೆಂಡ್ ಆಗದೇನೆ ಬದುಕುವಂತ ರೀತಿ, ಅದೆಲ್ಲರಿಗೂ ಇಷ್ಟ ಅಲ್ವಾ? ಸೊ ಹಾಗಾದ್ರೆ ಅದಕ್ಕೆ ನಮ್ಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ನೋಡೋಣ. ಎಸ್, ನಮ್ಗೆ ಕಾಯಿಲೆ ಇಲ್ಲಿಂದ ಕಾಯಿಲೆ ಜೀವನ ಮಾಡ್ತಿರುವವರಿಗೆ ಒಂದು ಉದ್ಯಮ ಇದೆ, ಒಂದು ಇಂಡಸ್ಟ್ರಿ ಇದೆ. ಆ ಇಂಡಸ್ಟ್ರಿ ಹೆಸರು ಮೆಡಿಸಿನ್ ಇಂಡಸ್ಟ್ರಿ ಅಥವಾ ಯಾವುದು ಹಾಸ್ಪಿಟಲ್ ಏನಿದೆ ಅದ್ರ ಅವರು ಅಲ್ಲಿ ಗ್ರಾಹಕರು. ನಾವಲ್ಲ ಅಲ್ಲಿ ಗ್ರಾಹಕರಾಗಬಾರ್ದು, ನಾವು ವೆಲ್ನೆಸ್ ಇಂಡಸ್ಟ್ರಿ ಗ್ರಾಹಕರಾಗಬೇಕಾಗಿದೆ. ವೆಲ್ನೆಸ್ ಇಂಡಸ್ಟ್ರಿ ಏನು? ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಏನ್ ಸಿಗುತ್ತೆ? ಮಾತ್ರ ಸಿಗುತ್ತಾ? ಇಲ್ಲ. ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಕಡಿಮೆ ಕ್ಯಾಲೋರಿಯ ಉಪಹಾರ ಸಿಗುತ್ತೆ. ಇವ್ರ ಉದ್ದೇಶ ಏನು? ಇವ್ರ ಉದ್ದೇಶ ಅಂದ್ರೆ ಈ ಜನರು ಸುಮ್ಮನೆ ವಯಸ್ಸಾಗ್ತಿದೆಯಲ್ಲ ಬೇಗ, ಅದನ್ನ ತಡೆಯೋದು. ಆಮೇಲೆ ನಾವೇ ಸ್ವ ಇಚ್ಛೆಯಿಂದ ಕೆಲವೊಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಿದೀವಲ್ಲ, ಅಂದ್ರೆ ಕಸ್ಟಮರ್ ಆಗ್ತಿದೀವಲ್ಲ, ಪೇಷಂಟ್ ಆಗ್ತಿದೀವಿ, ಅದನ್ನ ತಡೆಯೋದು ಇವ್ರ ಉದ್ದೇಶ. ಒಳ್ಳೆ ಉದ್ದೇಶನ. ಸೊ ಕ್ಲಾಪ್ ಮಾಡೋಣ ವೆಲ್ನೆಸ್ ಇಂಡಸ್ಟ್ರಿಗೆ. ಹಾಗಾದ್ರೆ ಆರೋಗ್ಯ ತಿಳ್ಕೊಬೇಕು ನಾವೀಗ. ಆರೋಗ್ಯ ಕಾಪಾಡೋಕ್ಕಿಂತ ಮುಂಚೆ ಆರೋಗ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆರೋಗ್ಯ ಅಂದ್ರೆ ಈ 6 ಆಂಗಲ್ ಅಲ್ಲಿ ನಾವು ಚೆನ್ನಾಗಿರ್ಬೇಕು. 6 ಆಂಗಲ್ ಇದೆಯಾ? ಯಾವ್ದು? ದೈಹಿಕ ಆರೋಗ್ಯ, ಭಾವಾತ್ಮಕ ಆರೋಗ್ಯ, ಉದ್ಯೋಗಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ಈ 6 ಆರೋಗ್ಯವನ್ನ ನಾವು ಚೆನ್ನಾಗಿಟ್ಕೊಂಡ್ರಲ್ಲಿ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದೀವಿ, ಅದು ಆರೋಗ್ಯವಂತ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಆರೋಗ್ಯವಂತ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಈ 6 ಆರೋಗ್ಯ ಚೆನ್ನಾಗಿದೆಯಾ ನಮ್ದು? ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿದೀವಾ? ಎಲ್ಲದನ್ನು ಮೇಂಟೈನ್ ಮಾಡ್ತಿದೀವಾ? ಮೇಂಟೈನ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಪೇಷಂಟ್ ಆಗೋದು ಗ್ಯಾರಂಟಿ, ಅಥವಾ ನಾವು ಪೇಷಂಟ್ ಆಗ್ತೀವಿ ಅಥವಾ ನಾವು ಪೇಷಂಟ್ ಆಗಿದ್ದೀವಿ ಅಂತ ಅರ್ಥ. ಇಲ್ಲಿ WHO ಏನ್ ಹೇಳುತ್ತೆ? ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯವು ಸಂಪೂರ್ಣವಾಗಿ ಅತ್ಯುತ್ತಮವಾದ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ಥಿತಿಯ ಮೇಲೆ ಆಧಾರವಾಗಿರುತ್ತದೆ.
ಮತ್ತು ಕೇವಲ ಕಾಯಿಲೆಗಳಿಲ್ಲದ ದೇಹ ದೌರ್ಬಲ್ಯ ಇಲ್ಲದ ಸ್ಥಿತಿ ಅಲ್ಲ. ನಾವೇನ್ ಅನ್ಕೊಂಡಿದೀವಿ, ವೀಕ್ನೆಸ್ ಏನಿಲ್ಲ, ಫುಲ್ ಗುಂಡ್ ಕಲ್ತಾರ ಇದೀವಿ, ಯಾವುದೇ ನಮ್ಗೆ ಕಾಯಿಲೆ ಇಲ್ಲ, ನಾವು ಆರೋಗ್ಯವಂತ ವ್ಯಕ್ತಿ ಅಂತ ಅನ್ಕೊಂಡಿದೀವಿ. ಆರೋಗ್ಯವಂತ ವ್ಯಕ್ತಿ ತರ ನೀವು ಕಾಣಿಸ್ಕೊಂತ ಇದೀರ ಅಷ್ಟೇ, ಆರೋಗ್ಯವಂತ ವ್ಯಕ್ತಿ ಅಲ್ಲ. ಆರೋಗ್ಯವಂತ ವ್ಯಕ್ತಿ ಅಂತ ಹೇಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ಈ 3 ಸ್ಥಿತಿ ಸರಿ ಇರಬೇಕು. ಮಾನಸಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ ಮತ್ತು ದೈಹಿಕ ಸ್ಥಿತಿ. ಈ 3 ಸ್ಥಿತಿ ಚೆನ್ನಾಗಿದ್ರೆ ಮಾತ್ರ ನಾವು ಆರೋಗ್ಯವಾಗಿದ್ದೀವಿ. ಹಾಗಾದ್ರೆ ನಾವೀಗ ಆರೋಗ್ಯವಾಗಿದ್ದೀವಾ ಅಂತ ನೋಡ್ಕೊಂಬರೋಣ, ಚೆಕ್ ಮಾಡ್ಲಾ ಒಂದ್ಸರಿ, ಎಲ್ಲನ್ನು ಒಂದ್ಸರಿ ನೀವೇ ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ. ದೇಹದ ಎತ್ತರ ಮತ್ತೆ ವಯಸ್ಸಿಗೆ ತಕ್ಕಾಗಿ ತೂಕ ಇರ್ಬೇಕು. ಇದನ್ನ BMI, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ಎಷ್ಟಿರ್ಬೇಕು, ಅದು ಹೇಗೆ ಕಂಡು ಹಿಡಿತಾರೆ? ಒಂದೊಂದು ಮಷಿನ್ ಬರುತ್ತೆ, BMI ಮೆಷಿನ್ ಬರುತ್ತೆ, ಅದರಲ್ಲಿ ನಿಂತ್ಕೋಬೇಕು. ನಿಂತ್ಕೊಂಡು ಅದ್ರ ಮೇಲೆ ನನ್ನ ಹೈಟ್ ಸೆಂಟಿಮೀಟರ್, ನಾನು ಎಷ್ಟು ಸೆಂಟಿಮೀಟರ್ ಇದ್ದೀನಿ ಆ ಸೆಂಟಿಮೀಟರ್ ಟೈಪ್ ಮಾಡಬೇಕು. ನನ್ನ ಡೇಟ್ ಆಫ್ ಬರ್ತ್ ಹಾಕ್ಬೇಕು, ಏಜ್. ಅದಾಗದಾಗ ತೂಕ ಅದು ಮಾಡುತ್ತೆ. ತೂಕ ಮಾಡಿ ಎಷ್ಟು ಹೈಟಿಗೆ, ಎಷ್ಟು ಏಜಿಗೆ ಎಷ್ಟು ತೂಕ ಇರಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಅದು ಸ್ಕೋರ್ 22 ಇಂದ 25 ಇದ್ರೆ ನಾರ್ಮಲ್. ಇದು ನಿಮ್ಗೆ ಈಸಿ ಗೊತ್ತಾಗ್ಬೇಕಾ? ನಿಮ್ಗೆ ಇದು ಈಸಿ ಗೊತ್ತಾಗ್ಬೇಕಾ? ಈಗ ಸ್ಕೋರ್ ಇಲ್ದೇನೆ ನೀವು ಕಂಡುಹಿಡಿಬೇಕಂದ್ರೆ ನೀವು ಎಷ್ಟು ಹೈಟ್ ಇದ್ರೆ ಗೊತ್ತಲ್ಲ ನಿಮ್ಗೆ. ಓಕೆ, ಈಗ ನಾನು 176 ಸೆಂಟಿಮೀಟರ್ ಇದ್ದೀನಿ, 176 ಸೆಂಟಿಮೀಟರ್. 176 ಸೆಂಟಿಮೀಟರ್ ಇರುವ ಜೆಂಟ್ಸ್ 100ನ್ನ ರಿಮೂವ್ ಮಾಡಿದ್ರೆ, 3 ಅಂಕಿ ಇದೆ, ಅದನ್ನ 1 ರಿಮೂವ್ ಮಾಡಿದ್ರೆ 2 ಅಂಕಿ ಉಳಿತದೆ, ಅಂದ್ರೆ 76. ಸೊ ನಾನು 76 ತೂಕ ಇರಬೇಕು. 76ರಿಂದ 80 ಒಳಗಡೆ ಇದ್ರೆ ನಾನು ನಾರ್ಮಲ್. ಅದಕ್ಕಿಂತ ಜಾಸ್ತಿ ಆದ್ರೆ ಓವರ್ ವೇಟ್. 27ಕ್ಕಿಂತ ಜಾಸ್ತಿ ಆಗ್ಬಿಟ್ರೆ, 15-20 kg ಜಾಸ್ತಿ ಆಗ್ಬಿಟ್ರೆ, ನೀವೆಷ್ಟು ತೂಕ ಇದ್ದೀರೋ, ನೀವೆಷ್ಟು ಸೆಂಟಿಮೀಟರ್ ಇದ್ದೀರ ಅಂತ ನೋಡಿ ಅದ್ರಲ್ಲಿ 1 ರಿಮೂವ್ ಮಾಡಿ ಎಷ್ಟು ತೂಕ ಇರಬೇಕು ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಚೆಕ್ ಮಾಡಿ. ಈಗಲ್ಲ, ಈಗ ಹೈಟ್ ಚೆಕ್ ಮಾಡ್ಬೇಡಿ, ಈಗ ವೇಟ್ ಚೆಕ್ ಮಾಡ್ಬೇಡಿ, ಕಂಟಿನ್ಯೂ ಪ್ರೋಗ್ರಾಮ್ ನೋಡಿ. ಕೆಲವರು ಎದ್ಬಿಟ್ಟಾರೆ ಆಲ್ರೆಡಿ. ಕೂತ್ಕೊಳ್ಳಿ. ನೆಕ್ಸ್ಟ್, ಮಾನಸಿಕ ಪರಿಸ್ಥಿತಿ ಹೇಗಿದೆ ನೋಡೋಣ. ಮಾನಸಿಕ ಪರಿಸ್ಥಿತಿ, ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಯಾವಾಗ್ಲೂ ಖುಷಿಯಾಗಿರ್ಬೇಕಾ? ಆಗಲ್ಲ ಬಿಡ್ರಿ. ಡಿಸೈಡ್ ಮಾಡ್ಬಿಟ್ಟಿದ್ವಿ ನಾವು ಆಗೋದೇ ಇಲ್ಲ. ಯಾರು ಇದಾರ? ನಾವು ಡಿಸೈಡ್ ಮಾಡಿದ್ವಿ ಯಾರು ಇರಲ್ಲ, ಇರೋದೇ ಇಲ್ಲ ಅಂತ. ತಪ್ಪು. ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಖುಷಿಯಾಗಿರ್ಬೇಕು. ಖುಷಿಯಾಗಿರ್ಬೇಕಂದ್ರೆ ಟೆನ್ಷನ್ ಮತ್ತೆ ಚಿಂತೆಯಿಂದ ಇರ್ಬಾರ್ದು. ಟೆನ್ಷನ್ ಮತ್ತೆ ಚಿಂತೆ ಇವೆರಡು ಹೇಗ್ ಬರುತ್ತೆ? ಟೆನ್ಷನ್ ಅಂದ್ರೆ ಮುಂದೇನಾಗುತ್ತೆ ಅನ್ನುವ ಟೆನ್ಷನ್. ಕೆಲವರು ಧಾರಾವಾಹಿ ಇವತ್ತು ಮುಗಿದ್ ನಾಳೆ ಏನಾಗುತ್ತೋ ಅನ್ನೋ ಭಯ, ಅಂದ್ರೆ ಟೆನ್ಷನ್ ಅದು. ಹಿಂದೆ ಚಿಂತೆ ಅಂದ್ರೆ ಹಿಂದೆ ಆಗಿರೋದು, ಹಿಂಗಾಗ್ಬಿಡ್ತು, ಹಂಗಂದ್ರು, ಇವ್ರು ಹಿಂಗಂದ್ರು, ಹಂಗಾಯ್ತು ಅನ್ನೋ ಚಿಂತೆ. ಏನಾಗುತ್ತೋ ಅನ್ನೋ ಟೆನ್ಷನ್, ಕ್ವಶನ್ ಮಾರ್ಕ್. ನಾವು ಒಂದೇ ಹಿಂದೆ ಇರ್ತೀವಿ, ಇಲ್ಲ ಮುಂದಕ್ಕೆ ಹೋಗಿರ್ತೀವಿ, ಅಂತೂ ಪ್ರೆಸೆಂಟ್ ಅಂತೂ ಇರಲ್ಲ. ಇವತ್ತಿನ ದಿನ ಅಂದ್ರೆ 27ನೇ ತಾರೀಕು 8ನೇ ತಿಂಗಳು 2020 ಇಸ್ವಿ 7 ಗಂಟೆ 20 ನಿಮಿಷ ಆಗಿದೆ. ಈಗ ಆ 7 ಗಂಟೆ 20 ನಿಮಿಷದಲ್ಲಿ ಇದ್ದೀರಾ ನೀವು? ಇಲ್ಲ. ನೀವ್ ಎಷ್ಟೊತ್ತಿ ಮುಗಿಸ್ತಾನೋ, ಇನ್ನೇನೋ ಕತೆ ಹೇಳ್ತಾನೆ ಅಂತ ನೀವೇನ್ ಅನ್ಕೊಂತೀರಾ? ಮುಂದಕ್ಕೆ ಹೋಗಿರ್ತೀರಾ. ಅದು ನೀವು ಟೆನ್ಷನ್ ಅಲ್ಲಿ ಇದ್ದೀರಿ ಅಂತ. ನಿನ್ನೆದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಚಿಂತೆಯಲ್ಲಿ ಇದ್ದೀರಾ ಅಂತ ಅರ್ಥ. ಹಾಗಂದ್ರೆ ಪ್ರೆಸೆಂಟ್ ಈಗ ಎಂಜಾಯ್ ಮಾಡ್ತಿದ್ದೀರಾ, ಪ್ರೋಗ್ರಾಮ್ ಅಲ್ಲೇ ಇದ್ದೀರಾ, ಖುಷಿ ಇರ್ತೀರಾ. ಅಟ್ ಪ್ರೆಸೆಂಟ್ ಆ ಪ್ರತಿ ಕ್ಷಣ ಬದುಕುವುದನ್ನ ನಿಜವಾದ ಬದುಕು, ಅದು ನಿಜವಾದ ಖುಷಿಯಾಗಿರ್ಬೋದು. ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಸಂತೋಷದಿಂದ ಇದೀರಾ ಇಲ್ವಾ ಅಂತ ನನಗೆ ಹೇಳ್ಬೇಕಾದಿಲ್ಲ, ನಿಮಗ್ ಗೊತ್ತಾಗತ್ತಲ್ಲ. ಸೊ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಮಿನಿಟ್ಸ್ ಚೆಕ್ ಮಾಡ್ಕೊಳ್ಳಿ, ನೀವು ಖುಷಿಯಾಗಿದ್ದೀರಾ ಇಲ್ವಾ ಅಂತ. ಯಾಕಂದ್ರೆ ಟೆನ್ಷನ್, ಚಿಂತೆಯಿಂದನೇ ಅತಿ ಭಯಾನಕ ಕಾಯಿಲೆಗಳು ಮತ್ತೆ ಜಾಸ್ತಿ ಕಾಯಿಲೆಗಳು ಟೆನ್ಷನ್ ಇಂದನೇ ಬರುತ್ತೆ. ಇನ್ನೊಂದು, ಟೆನ್ಷನ್ ನಮ್ಗೆ ಖುಷಿಯಾಗಿಲ್ದಿರೋ ಕಾರಣ ಏನಂದ್ರೆ ಸಾಮಾಜಿಕ ಆರೋಗ್ಯ ಚೆನ್ನಾಗಿಲ್ದಿರೋದು. ಸಾಮಾಜಿಕ ಆರೋಗ್ಯ ಅಂದ್ರೆ ಏನು? ಸಾಮಾಜಿಕ ಆರೋಗ್ಯ ಅಂದ್ರೆ ಎಲ್ಲರ ಜೊತೆ ಉತ್ತಮ ಒಡನಾಟ ಇರೋದು. ಇದೆಯಾ? ಪಕ್ಕದ ಕೆಲವ್ರನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಗೆ ಮೈ ಉರ್ದೋಗುತ್ತೆ ಇವಾಗ ಅಲ್ವಾ? ಮೈಯೆಲ್ಲ ಬಿಸಿಯಾಗಿ ನೋಡು, ಎಲ್ಲ ಕುದಿತಾ ಇದೆ, ಬಿಸಿ ಆಗ್ತಿದೆ. ಕೆಲವ್ರು ನೆನ್ಸ್ಕೊಂಡ್ರೆ ಸಾಕು, ಏನ್ ಎದುರುಗಡೆ ಬರ್ಬೇಕಂತನೂ ಇಲ್ಲ. ಕೆಲವ್ರನ್ನ ನೆನೆಸ್ಕೊಂಡ್ರೆ ಸಾಕು ನಮ್ಗೆ ಮೈ ಉರಿತದೆ. ಕೆಲವು ಘಟನೆಗಳು ನೆನ್ಸ್ಕೊಂಡ್ರೆ, ಕೆಲವು ವ್ಯಕ್ತಿಗಳು ನೆನ್ಸ್ಕೊಂಡ್ರೆ ನಮ್ಮ ಮೈ ಉರಿತದೆ. ಎಂತ ಪರಿಸ್ಥಿತಿ ಬಂತು ನೋಡಿ. ಅಂದ್ರೆ ನಮ್ಮೊಳಗೆ ನಾವೇ ಬೆಂಕಿ ಹಾಕೊಂಡಾಗ, ನಮ್ಮ ಜೀವಕೋಶಗಳ ನಾವೇ ಸಾಯಿಸ್ದಂಗೆ ವಿಷ ಹಾಕಿ. ಸೊ ನೀವು ಕೋಪ ಮಾಡ್ಕೊಳ್ಳೋದ್ರಿಂದ ಬೇರೆ ಯಾರಿಗೂ ಲಾಸ್ ಆಗಲ್ಲ, ನಿಮಗೆ ಜಾಸ್ತಿ ಲಾಸ್ ಆಗುತ್ತೆ. ನಿಮ್ಮ ಜೀವಕೋಶಗಳೇ ನಿಮ್ಗೆ ಕಳ್ಕೊಂತೀರ. ಹಾಗಾಗಿ ಹಾಗಾದ್ರೆ ಜನರು
ವಿಚಿತ್ರ ಇರ್ತಾರೆ. ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಂಡ್ರೆ ನಿಮ್ಗೆ ಲಾಸ್ ಆಗೋದ್ ಬಿಟ್ರೆ ಬೇರೆ ಯಾರಿಗೂ ಲಾಸ್ ಆಗುತ್ತೆ. ಹಾಗಾಗಿ ಜಾಸ್ತಿ ಪನಿಷ್ಮೆಂಟ್ ನಿಮ್ಗೆ ಆಗತ್ತೆ. ಹಾಗಾಗಿ ಎಂತ ಪರಿಸ್ಥಿತಿಯಲ್ಲೂ ಸಮಾಧಾನದ ಇರುವುದು, ಜನ ಹೇಗಿದ್ದಾರೆ ಹಾಗೆ ಅವ್ರನ್ನ ಸ್ವೀಕಾರ ಮಾಡೋದು. ಈಗ ನಿಮ್ಮನ್ನ ನೋಡ್ರೆ ನಂಗೂ ಕೋಪ ಬರೋದು, ಅದಕ್ಕೆ ನಾನು ನೋಡ್ತಾನೆ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ನಿಮ್ಮನ್ನ ಹೇಗಿದ್ದಾರೋ ನಾನು ಹಾಗೆ ಸ್ವೀಕಾರ ಮಾಡ್ತಿದ್ದೆ. ಹಾಗಾಗಿ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ, ಇಲ್ಲ ನನ್ನ ಆರೋಗ್ಯ ಹಾಳಾಗದ್ ಮತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದು ಮಾನಸಿಕ ಆರೋಗ್ಯ. ದೈಹಿಕ ಆರೋಗ್ಯ ಗೊತ್ತಾಯ್ತು, ಮಾನಸಿಕ, ಸಾಮಾಜಿಕ, ಈ 3 ಸ್ಥಿತಿನ ಕಾಪಾಡ್ಕೊಂಡು ನಾವು ಆರೋಗ್ಯನ ಚೆನ್ನಾಗಿ ಮಾಡ್ಕೋಬೇಕಿದೆ. ಹಾಗಾದ್ರೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಂದ್ರೆ ಏನಾದ್ರೂ ಒಂದು ಮಂತ್ರ ಇದೆಯಾ? ಜಪ ಮಾಡೋದಲ್ಲ, ಸೂತ್ರ, ಏನಾದ್ರೂ ಸ್ಲೋಗನ್, ಏನಾದ್ರೂ ಸೂತ್ರ ಇದೆಯಾ? ಖಂಡಿತ ಇದೆ. ಒಳ್ಳೆ ಆರೋಗ್ಯಕ್ಕೆ, ಅತ್ಯುತ್ತಮ ಆರೋಗ್ಯಕ್ಕೆ ಒಂದು ಸೂತ್ರ ಇದೆ. ಅದು ಅತ್ಯುತ್ತಮ ಆರೋಗ್ಯದ ಮಂತ್ರ ಪ್ರತಿ ದಿನ ವ್ಯಾಯಾಮ ಮಾಡೋದು, ಬೇಕಾದಷ್ಟು ವಿಶ್ರಾಂತಿ ತಗೊಳ್ಳೋದು, ಪಾಸಿಟಿವ್ ಮನೋಭಾವನೆಯಿಂದ ಇರೋದು, ಮತ್ತೆ ಪೌಷ್ಟಿಕ ಆಹಾರವನ್ನು ಗಳಿಸೋದು. ಈ 4 ಇದೆಯಲ್ಲ, ಇದ್ರಲ್ಲಿ ಒಂದು ಮಿಸ್ ಆದ್ರೂ ನಿಮ್ಮ ಆರೋಗ್ಯ ಕೈ ಕೊಡುತ್ತೆ. ಆರೋಗ್ಯ ಹದಗೆಡುತ್ತೆ, ಲೈಫ್ ಕೈ ಕೊಡುತ್ತೆ, ಕಾಯಿಲೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. 4ರಲ್ಲಿ ಒಂದು ಮಿಸ್ ಆದ್ರೂ ಆ 4ನ್ನೂ ಕಾಪಾಡ್ಕೊಳ್ಳೋದು ಹೇಗೆ ನೋಡೋಣ. ಫಸ್ಟ್ ಒನ್, ಪ್ರತಿನಿತ್ಯ ಬ್ರಿಸ್ಕ್ ವಾಕ್, ಬಿರುಸಿನ ನಡಿಗೆ, ಸ್ಪೀಡ್ ಆಗಿ 30 ಮಿನಿಟ್ಸ್ ಆದ್ರೂ ನಡಿಬೇಕು. ಓಕೆ, ಸೊ ಹಾಗಾಗಿ ಅದರಿಂದ ನಿಮ್ಮ ಪಾದ ಬಿಸಿ ಆಗತ್ತೆ. ಪಾದ ಬಿಸಿ ಆಗೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆಯ್ತಾ? ಪಾದ ಬಿಸಿ ಇರ್ಬೇಕು, ತಲೆ ತಣ್ಣಗಿರ್ಬೇಕು. ನಮ್ದು ಉಲ್ಟಾ ಆಗ್ತಿದೆಯಲ್ಲ, ಕಾಲ್ ತಣ್ಣಗಿದೆ, ತಲೆ ಬಿಸಿ ಆಗಿದೆ. ಸ್ವಲ್ಪ ಉಲ್ಟಾ ಮಾಡಿ. ಓಕೆ, ಸೊ ಒನ್ ಥಿಂಗ್. ಸೆಕೆಂಡ್ ಒನ್, ಮಿನಿಮಮ್ 6 ರಿಂದ 8 ತಾಸು ನಿದ್ದೆ ಮಾಡ್ಬೇಕು. ಬಾಡಿ ಒಂಥರ ಇಂಜಿನ್ ತರ, ಪಾರ್ಟ್ಸ್ ಎಲ್ಲ ಇಂಜಿನ್. ಸೊ ಏನಾಗುತ್ತೆ, ಸ್ವಲ್ಪ ರೆಸ್ಟ್ ಮಾಡಿದಾಗ ನೈಟ್ ಚೆನ್ನಾಗಿ 6 ತಾಸು ನಿದ್ದೆ ಮಾಡೋದು. ಮಿನಿಮಮ್ 6 ರಿಂದ 8 ತಾಸು. 8 ತಾಸು ಬಹಳ ಸಫಿಶಿಯಂಟ್. 8 ತಾಸು ನಾವು ನಿದ್ದೆ ಮಾಡಿದಾಗ ಡೇ ಟೈಮ್, ಓಕೆ, ಹಗಲು ಪೂರ್ತಿ ನಮ್ಗೆ ಸುಸ್ತಾಗೋದಿಲ್ಲ, ಟೈರ್ಡ್ ಆಗೋದಿಲ್ಲ. ಯಾಕಂದ್ರೆ ನಾಳೆ ಬೇಕಾಗಿರುವ ಶಕ್ತಿ ಫುಲ್ಲಿ ಸ್ಟೋರೇಜ್ ಆಗೋದು ರಾತ್ರಿ ಮಲ್ಕೊಂಡಾಗ. ರಾತ್ರಿ ಮಲಗೋದು ನಾಳೆ ಬೇಕಾಗಿರೋ ಶಕ್ತಿ ಎಲ್ಲ ಸಿಗುತ್ತೆ. ಸೊ ನಿದ್ದೆ ಮಾಡಿಲ್ಲ ನೀವು ಅಂತ ಹೇಳಿದಾಗ ನಿಮ್ಗೆ ಶಕ್ತಿ ಕುಗ್ಗುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿ. ಸೊ ಕೆಲವ್ರು ಮಾಡ್ತಾ ಇದ್ದಾರೆ, ಇದೊಂದು ಪರವಾಗಿಲ್ಲ. ಕೆಲವ್ರಿಗೆ ನಿದ್ದೆ ಬರ್ತಿಲ್ಲ, ಟೆನ್ಷನ್ ಚಿಂತೆ ಇರೋದು ಅವ್ರಿಗೂ ನಿದ್ದೆ ಬರ್ತಿಲ್ಲ ಮತ್ತೆ ಕೆಲವರಿಗೆ. ಓಕೆ, ಮತ್ತೆ ಇನ್ನೊಂದೇನಂದು, ಯಾವುದೇ ವ್ಯಕ್ತಿ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ಪರಿಸ್ಥಿತಿ ಬಗ್ಗೆ, ವ್ಯಕ್ತಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಬಿಟ್ಬಿಡಿ ಅದನ್ನ. ಪ್ರತಿ ಕ್ಷಣ ಬದುಕುವುದನ್ನು ಟ್ರೈ ಮಾಡಿ. ಖುಷಿಯಾಗಿರಿ. ಖುಷಿಯಾಗಿಲ್ಲ ಅಂದ್ರೆ ನೀವೇನ್ ತಗೊಂಡ್ರು, ಏನ್ ತಿಂದ್ರು ಏನು ಪ್ರಯೋಜನ ಇಲ್ಲ, ಹೇಳಿದೀನಿ, ಮೊದ್ಲೇ ಹೇಳ್ಬಿಟ್ಟಿದ್ದೀನಿ. ಮತ್ತೆ ಉತ್ತಮ ಪೌಷ್ಟಿಕಾಂಶಗಳನ್ನು ಸೇವನೆ ಮಾಡೋದ್ರಿಂದ, ನಾಲ್ಗೆ ರುಚಿನ ಬಿಟ್ಟು ಯಾವ್ದು ಆರೋಗ್ಯಕರವಾಗಿದೆ ಅದನ್ನು ಸೇವನೆ ಮಾಡೋದ್ರಿಂದ ಚೆನ್ನಾಗಿರ್ಬೋದು. ಇದು ನಾವು ಆಲ್ರೆಡಿ ನಮ್ಗೆ ಗೊತ್ತಿದೆ. ಏನದು, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಕೇಳಿದೀವಿ. ಊಟ ಬಲ್ಲವ ಅಂದ್ರೆ ಯಾರು? ಊಟ ಬಲ್ಲವ ಅಂದ್ರೆ ಊಟದ ಬಗ್ಗೆ ಗೊತ್ತಿರುವನು ಅಂತ. ಊಟ ಮಾಡಕ್ ಗೊತ್ತು, ಏನ್ ಊಟ ಮಾಡ್ಬೇಕಂತ ಗೊತ್ತಾ? ಇಲ್ಲ, ಏನ್ ಊಟ ಮಾಡ್ಬೇಕಂತ ಗೊತ್ತಿಲ್ಲ. ಈಗ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಏನ್ ಹೇಳ್ತಾರೆ, ಹಿಪೋಕ್ರಟಿಸ್ ಏನ್ ಹೇಳ್ತಾರೆ, ಹಿಪೋಕ್ರಟಿಸ್ ಹೈಯೆಸ್ಟ್, ತುಂಬಾ ಅತಿ ಹೆಚ್ಚು ಬದುಕಿರುವ ಮನುಷ್ಯ. ಐ ಥಿಂಕ್ ಮೋರ್ ದೆನ್ 129 ವರ್ಷ ಅನ್ಸುತ್ತೆ, 130 ವರ್ಷ ಹತ್ರ ಬದುಕಿದ ವ್ಯಕ್ತಿ. ಓಕೆ, ಅವ್ರು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ವರ್ಷ ಬದುಕಿದಾರೆ ಅಂತ. ಅವ್ರು ಹೇಳ್ತಾರೆ, ನಿನ್ನ ಆಹಾರವೇ ನಿನ್ನ ಔಷಧ, ನಿಸರ್ಗ ನಿನ್ನ ಕಾಯಿಲೆನ ಗುಣಪಡಿಸುತ್ತೆ. ದೇವರು ನಮ್ಮನ್ನು ಸೃಷ್ಟಿ ಮಾಡುವಾಗ ನಂಗೆ ಏನೆಲ್ಲ ಬೇಕು ಅನ್ನೋದು ನಿಸರ್ಗದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಬಟ್ ನಾವು ನೈಸರ್ಗಿಕವಾಗಿರೋದನ್ನ ಬಿಟ್ಟು ಕೃತಕವಾಗಿರೋದನ್ನ ತಿಂತಾ ಇದ್ದೀವಿ. ತಿನ್ನಬಾರ್ದನ್ನ ತಿಂತಾ ಇದ್ದೀವಿ. ನಾವೇ ಸಪರೇಟ್ ಕೆಲವೊಂದೆಲ್ಲ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ. ಅದು ಆರೋಗ್ಯಕರ ಅಲ್ಲ. ನೆಕ್ಸ್ಟ್, ಇನ್ನ ಈ ಆಚಾರ್ಯ ಲಕ್ಷ್ಮಣ್ ಶರ್ಮಾ ನೈಸರ್ಗಿಕ ಚಿಕಿತ್ಸೆ, ನ್ಯಾಚುರಲ್ ಟ್ರೀಟ್ಮೆಂಟ್ ಅನ್ನ ಪಿತಾಮಹ, ಆಯುರ್ವೇದಿಕ್ ಅಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ರೋಗವನ್ನ ತಡೆಗಟ್ಟುವುದು ವಾಸಿ ಮಾಡೋದಕ್ಕಿಂತ ಉತ್ತಮ. ತಡೆಗಟ್ಟುವುದೇ ನಿಜವಾದ ವಾಸಿ. ನಿಮ್ಗೆ ವಾಸಿ ಆಗ್ಬೇಕಂದ್ರೆ ಮೊದಲೇ ತಡೆಗಟ್ಟಿ. ಬಂದ್ರ ಮೇಲೆ ನಿಮ್ಗೆ ಸ್ವಲ್ಪ ಡ್ಯಾಮೇಜ್ ಆಗೇ ಆಗತ್ತೆ. ಕಂಪ್ಲೀಟ್ ಕ್ಯೂರ್ ಯಾರು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಮೊದಲೇ ಕ್ಯೂರ್ ಮಾಡ್ಕೊಳ್ಳೋಣ. ನಮ್ಮ ಉದ್ದಟತನ, ಮೊಂಡತನ ಏನು ನಮ್ದು, ಬರ್ಲಿ ಬಿಡಿ ಸರ್ ಆಮೇಲೆ ನೋಡ್ಕೊಳ್ಳೋಣ. ಬರ್ಲಿ ಬಿಡಿ ಅಂದ್ರೆ ಏನ್ ನೋಡ್ಕೊಳ್ಳೋದು? ನೀವು ನೋಡ್ಕೊಳ್ಳೋದಿಲ್ಲ, ನಿಮ್ಮನ್ನ ಜನ ನೋಡ್ಕೋಬೇಕು ಅಲ್ವಾ? ನರ್ಸು, ಡಾಕ್ಟ್ರು ಈ ತರ ಮೇಲೆ ಸಿಗ್ತಾವ. ಎಲ್ಲಿ ತಲೆ ಇದೆ ಅಂತ ಗೊತ್ತಾಗಲ್ಲ, ಪೇಷಂಟ್ ಎಲ್ಲಿ ಇದ್ದಾರೆ ಅಂತ. ರೋಗವನ್ನು ವಾಸಿ ಮಾಡೋದಕ್ಕೆ 10 kg ಶ್ರಮ ಬೇಕು. ಭಯಂಕರ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಎಲ್ಲರೂ ಶ್ರಮ ಆಗತ್ತೆ, ತುಂಬಾ ಶ್ರಮ ಬೇಕಾಗತ್ತೆ. ಅದೇ ರೋಗವನ್ನ ತಡೆಗಟ್ಟೋದಕ್ಕೆ ಕೇವಲ 1 ಗ್ರಾಮ್ ಶ್ರಮ ಸಾಕಾಗತ್ತೆ. ಮಾತ್ರೆ ಇದೆ ಅಂತ ನಮ್ಗೆ ಧೈರ್ಯ ಅಲ್ಲ. ಎಷ್ಟು ಮಾತ್ರೆ ತಿಂತೀರಾ? ಈ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂತ ಕೆಲವರು ಆಹಾರದ್ದು ರೂಲ್ಸ್ ಇದೆಯಲ್ಲ, ಕೆಲವ್ರದ್ದು ಟೈಮ್ ಟೇಬಲ್ ಬೇರೆ ಇದೆ. ಬೆಳಿಗ್ಗೆ 1 ಡಬ್ಬಿ, ಮಧ್ಯಾಹ್ನ 1 ಡಬ್ಬಿ, ಕೆಲವೊಂದು ಬಾಕ್ಸ್ ಇದೆ ಅದಕ್ಕೆ. ಮಧ್ಯಾಹ್ನ ಅದು ಮಾತ್ರೆ ಬಾಕ್ಸ್ಗಳು ಬಂದಿದೆ, ಎಲ್ಲ ಜೋಡಿಸಿ ಇಟ್ಟು ಕೊಟ್ಬಿಡ್ತಾರೆ. ಮಧ್ಯಾಹ್ನದೊಂದು, ಮಧ್ಯಾಹ್ನದ ಒಂದು ಇಷ್ಟು,
ಇಷ್ಟಿಷ್ಟು ತಿಂತೀವಿ, ಇಷ್ಟಿಷ್ಟು ಕೊಯ್ ತುಂಬ. ಔಷಧ ಆಹಾರ ಔಷಧ ಆಗ್ಬೇಕಂತ ಹೇಳಿದ್ದಾರೆ, ಔಷಧನೇ ಆಹಾರ ಆಗ್ಬೇಕಂತ ಎಲ್ಲೇ ಹೇಳಿಲ್ಲ. ಹಾಗಾದ್ರೆ ತಿನ್ಬಾರ್ದು. ತಿನ್ನೋದ್ರಿಂದ ಏನಾಗತ್ತೆ? ಡಾಕ್ಟರ್ ಲಾಸಿಂಗ್ ಲೀಪೆ ಹೇಳ್ತಾರೆ, ಈ ಆಧುನಿಕ ಔಷಧ ತಿಂದು ಅದರಿಂದ ಸೈಡ್ ಎಫೆಕ್ಟ್ ಆಗಿ ಸುಮಾರು ವರ್ಷಕ್ಕೆ ಸುಮಾರು 18 ಕೋಟಿ ಜನ ಸಾಯ್ತಿದಾರಂತೆ. 18 ಕೋಟಿ ಜನ ಮಾಡರ್ನ್ ಮೆಡಿಸಿನ್ ತಿಂದು ಅದರ ಸೈಡ್ ಎಫೆಕ್ಟ್ ಇಂದ ಸತ್ತೋಗ್ತಿದ್ದಾರೆ. ಅಬ್ಬಾ, ನಾವು ತಿನ್ನೋದೇ ಬೇರೆ, ಕಾಯಿಲೆ ಇರೋದೇ ಬೇರೆ. ತಿಂತೀವಿ, ಅದು ಆ ಕಾಯಿಲೆಯಿಂದ ಸಾಯಿಲ್ಲ, ಇದರಿಂದ ಸೃಷ್ಟಿಯಾಗಿರೋ ಕಾಯಿಲೆಯಿಂದ ಸತ್ತೋಗ್ತೀವಿ. ಹಾಗಾದ್ರೆ ಏನ್ ತಿನ್ಬೇಕಂಗಾದ್ರೆ ನಾವು ಇಷ್ಟು ತಿನ್ಬೇಕು, ಇಷ್ಟು ತಿಂತಿದೀವ ನೋಡಿ. ಇದು ಆಹಾರದ ಪಿರಮಿಡ್. ಪ್ರೋಟೀನ್, ಹಣ್ಣು, ಡ್ರೈ ಫ್ರೂಟ್ಸ್, ಗೋಧಿ, ಓಕೆ, ಅಂದ್ರೆ ದ್ವಿದಳ ಧಾನ್ಯ, ಏಕದಳ ಧಾನ್ಯ, ಡ್ರೈ ಫ್ರೂಟ್ಸ್, ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಹಾಲಿನ ಪದಾರ್ಥಗಳು, ಆಯಿಲ್ ಸೀಡ್ಸ್ಗಳು, ಬೀಜಗಳು, ಸೊ ಈ ರೀತಿ ವಾಟರ್, ಇಷ್ಟು ಪಿರಮಿಡ್ ತಿನ್ಬೇಕು. ನಮ್ಮ ಬಾಡಿಗೆ ಒಂದೇ ತರ ಆಹಾರ ತಿಂತೀವಿ. ಇಷ್ಟು ಕಾಲಮ್ ಹಾಕಿ ತಿಂತೀವ? ಇಲ್ಲ, ಒಂದೇ ತರ. ಇಂಡಿಯನ್ಸ್ ನಾರ್ಮಲಿ ಅಂದ್ರೆ ಒಂದೇ ತರ ಆಹಾರ. ಯಾವುದು? ರೊಟ್ಟಿ, ಮುದ್ದೆ, ಚಪಾತಿ, ಅನ್ನ. ರೊಟ್ಟಿ, ಮುದ್ದೆ, ಚಪಾತಿ, ಅನ್ನ ಅಂದ್ರೆ ಯಾವುದು? ಎಲ್ಲ ಏಕದಳ ಧಾನ್ಯನೇ. ಆದ್ರೆ ಎಲ್ಲದರಲ್ಲೂ ಸಿಗೋದು ಕಾಮನ್ ಫ್ಯಾಕ್ಟರ್ ಏನಂದ್ರೆ ಕಾರ್ಬೋಹೈಡ್ರೇಟ್ ಯಥೇಚ್ಛವಾಗಿ ಸಿಗುತ್ತೆ, ಪ್ರೋಟೀನ್ ಕೊರತೆ ಆಗುತ್ತೆ. ಓಕೆ, ಜೊತೆಗೆ ಪೌಷ್ಟಿಕಾಂಶಗಳು. ಮೊದಲಿನ ಜನ ಜಾಸ್ತಿ ವರ್ಷ ಬದುಕ್ತಿದ್ರು, ನಾವು ಯಾಕೆ ಬದುಕ್ತಾ ಇಲ್ಲ ಅಂತ ಪ್ರಶ್ನೆ ಇದೆ. ಹಿಂದಿನ ಕಾಲದಲ್ಲಿ ಪೌಷ್ಟಿಕಾಂಶ ಸಿಗ್ತಿದ್ದಷ್ಟು ಈಗ ಸಿಗಲ್ಲ. ಭೂಮಿ ಸತ್ವ ಕಳ್ಕೊಂಡಿದೆ, ಪೌಷ್ಟಿಕಾಂಶಗಳ ತುಂಬಾ ಕಡಿಮೆ ಆಗಿದೆ. ಹೈಬ್ರಿಡ್ ಬೆಳೆಯಿಂದ ರಾಸಾಯನಿಕ ಗೊಬ್ಬರ ಬಳಸಿ ಸತ್ವ ಕಳ್ಕೊಂಡಿದೆ. ಕೀಟನಾಶಕಗಳು ಬಳಸಿ ಆಹಾರ ವಿಷ ಆಗಿದೆ. ಆಮೇಲೆ ಸಂಸ್ಕರಣೆ ಮಾಡಿ ಪೌಷ್ಟಿಕಾಂಶಗಳ ಕ್ವಾಲಿಟಿ ಅದರಲ್ಲಿ ಹೋಗಿದೆ. ದೂರದಿಂದ ಆಹಾರ ಎಲ್ಲೆಲ್ಲೋ ಯಾವಾಗ ಬೆಳೆದಿದ್ದು ಯಾವಾಗ ತಿಂತೀವಿ, ಹಾಗಾಗಿ ಅದ್ರ ಪೌಷ್ಟಿಕಾಂಶಗಳು ಇಲ್ಲ. ನೆಕ್ಸ್ಟ್, ಜೀರ್ಣವಾಗದಂತ ಆಹಾರಗಳು ತಿಂತೀವಿ. ಮಾನಸಿಕ ಒತ್ತಡದಿಂದ ಬದುಕ್ತಾ ಇದ್ದೀವಿ. ಕಾಯಿಲೆಗಳಿಂದ ಬಳಲುತ್ತಿರೋರಿಗೆ, ಈಗಿನ ಮಕ್ಕಳಿಗೆ ರಾಸಾಯನಿಕ ಔಷಧಿಗಳನ್ನು ಬಳಸ್ತಿರೋರು ಎಲ್ಲರಿಗೂ ಏನಾಗ್ತಿದೆ ಅಂದ್ರೆ ಟ್ರೀಟ್ಮೆಂಟ್ಸ್ ತುಂಬಾ ಬೇಕಾಗಿದೆ. ಈಗ ನೋಡೋಣ ಜನ ಹೇಗ್ ಸಾಯ್ತಿದ್ದಾರೆ ಭಾರತದಲ್ಲಿ. ನೋಡೋಣ, ಕೊರೋನಾದಿಂದ ಸಾಯ್ತಿರೋದು ಕಡಿಮೆ ಸಾರ್. ನಿಮ್ಗೆ ಗೊತ್ತಿದ್ಯಾ? ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಯಾವುದೋ ವೈರಸ್ ಇಂದ ಬರ್ತಿರುವ ರೋಗದಿಂದ ಜನ ಸಾಯ್ತಿರೋದು ಕಡಿಮೆ. ಇದು ಬಿಡಿ, ಕೊರೋನಾ ಎಫೆಕ್ಟ್ ಬಿಡಿ. ಇಲ್ಲಿಂದ ನೋಡಿದ್ರೆ 2004ರಲ್ಲಿ ಬಂದಿರೋ ರಿಪೋರ್ಟ್, WHO ಕೊಟ್ಟಿರೋ ರಿಪೋರ್ಟ್, ಭಾರತದಲ್ಲಿ ಕೇವಲ 17% ಜನ ಮಾತ್ರ ಸೋಂಕು ರೋಗದಿಂದ ಸಾಯ್ತಾ ಇರೋದು, ಸಾಂಕ್ರಾಮಿಕ ರೋಗದಿಂದ. 73% ಜನ ಪೌಷ್ಟಿಕಾಂಶಗಳ ಕೊರತೆ, ಕ್ಯಾನ್ಸರ್, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ, ಉಸಿರಾಟ ಕಾಯಿಲೆ, ಇವೆಲ್ಲ ವೈರಸ್ ಇಂದ ಬಂದಿದ್ಯಾ? ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಉಸಿರಾಟ ಇನ್ನೊಬ್ಬರಿಂದ ಬಂದಿದ್ಯಾ? ಯಾವ ಪೇಷಂಟ್ ಜಾಸ್ತಿ ಇರೋದು ನಮ್ಮಲ್ಲೀಗ? ಶುಗರ್ ಪೇಷಂಟ್, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಹೃದಯ ಸಂಬಂಧಿ, ಉಸಿರಾಟ ಸಮಸ್ಯೆ, ಈ ಕಾಯಿಲೆಗಳೇ ಜಾಸ್ತಿ ಇರೋದು. ಯಾಕೆ ಜಾಸ್ತಿ ಇದೆ? ಪೌಷ್ಟಿಕಾಂಶಗಳ ಕೊರತೆ ಇದೆ. ಅಪೌಷ್ಟಿಕತೆಯಲ್ಲಿ ನಂಬರ್ 1 ನಮ್ಮ ದೇಶ. ಹಾಗಾದ್ರೆ ಪೌಷ್ಟಿಕಾಂಶ ಯಾಕೆ ಬೇಕು, ಯಾಕೆ ತಿನ್ಬೇಕು? ನಮ್ಮ ಶಕ್ತಿಗೆ, ಬೆಳವಣಿಗೆಗೆ, ಸಂರಕ್ಷಣೆಗೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ ಮತ್ತು ಓವರ್ ಆಲ್ ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಗೆ. ಸೊ ನಮ್ಗೆ ಪೌಷ್ಟಿಕಾಂಶ ಬೇಕಾಗಿದೆ. ಹಾಗಾದ್ರೆ ಏನೆಲ್ಲ ತಗೋಬೇಕು? ಕಿಂತ ಮುಂಚೆ ನಾವು ನಮ್ಮ ಬಾಡಿ ಹೇಗಾಗಿದೆ ನೋಡೋಣ. ಈ ಚಿತ್ರದಲ್ಲಿ ನೋಡುವ ಹಾಗೆ ನಮ್ಮ ಫಸ್ಟ್ ನಮ್ಮ ಬಾಡಿ ಹೇಗೆ ಉತ್ಪತ್ತಿ ಆಗುತ್ತೆ, ನಮ್ಮ ಜೀವ ಹೇಗೆ ಉತ್ಪತ್ತಿ ಆಗುತ್ತೆ. ಫಸ್ಟ್ ಉತ್ಪತ್ತಿ ಆಗೋದು ಸೆಲ್ಸ್ ಗಳೆಲ್ಲ ಜೋಡಣೆ ಸೇರ್ತಾ ಟಿಶ್ಯೂ ಅಂತ ಆಗುತ್ತೆ. ಅದನ್ನ ಅಂಗಾಂಶ ಅಂತ ಕರೀತಾರೆ. ಜೀವಕೋಶಗಳು ಅಂಗಾಂಶ ಆಗ್ತವೆ, ಅಂಗಾಂಶಗಳು ಅಂಗಾಂಗ ಆಗ್ತವೆ, ಅದಕ್ಕೆ ಆರ್ಗನ್ ಅಂತ ಕರೀತಾರೆ. ಆರ್ಗನ್ಗಳೆಲ್ಲ ಒಂದಕ್ಕೆ ಸೆಟ್ ಆಗ್ತವೆ, ಅದನ್ನ ಆರ್ಗನ್ ಸಿಸ್ಟಮ್ ಅಂತ ಕರೀತಾರೆ. ಈ ಆರ್ಗನ್ ಸಿಸ್ಟಮ್ ಇಂದ ಹ್ಯೂಮನ್ ಬಾಡಿ ಆಗುತ್ತೆ. ಅರ್ಥ ಆಗಿದೆ? ಅಂದ್ರೆ ಅಡಿಯಿಂದ ಮುಡಿ ಅಂತ ಹೇಳಿದ್ರೆ ಉಗುರಿಂದ, ಕಾಲು ಉಗುರಿಂದ ಹಿಡಿದು ತಲೆ ಕೂದಲು ತುದಿ ತನಕನೂ ಇರೋದು ಸೆಲ್ಸ್, ಜೀವಕೋಶಗಳಿಂದಾನೆ. ಕಂಪ್ಲೀಟ್ ಇಟ್ಕೆಯಿಂದ ಹೆಂಗ್ ಬಿಲ್ಡಿಂಗ್ ರೆಡಿ ಆಗುತ್ತೆ, ಇವೆಲ್ಲ ಇದೆ. ಈ ಬಿಲ್ಡಿಂಗ್ ಆಗಿರೋದು ಬರೇ ಸೆಲ್ಸ್ ಇಂದ. ಈ ಕಂಪ್ಲೀಟ್ ಬಿಲ್ಡಿಂಗ್ ಕೋಟ್ಯಾಂತರ ಸೆಲ್ಸ್ ಇರ್ತಾವ, ಕೋಟ್ಯಾಂತರ, ಟ್ರಿಲಿಯನ್ ಗಟ್ಲೆ, ಬಿಲಿಯನ್ ಗಟ್ಲೆ ಸೆಲ್ಸ್ಗಳು ನಮ್ಮ ಬಾಡಿಯಲ್ಲಿ ಇರ್ತಾವ. ಆ ಸೆಲ್ಸ್ಗಳು ಹುಟ್ತಾ ಇರ್ತಾವೆ, ಸಾಯ್ತಾ ಇರ್ತಾವೆ. ಬಟ್ ರೋಗ ಹೇಗ್ ಬರುತ್ತೆ? ಈಗ ಮನುಷ್ಯನಿಗೆ ಕಾಯಿಲೆ ಉತ್ಪತ್ತಿ ಹೆಂಗಾಗತ್ತೆ, ಹೇಗೆ ಉತ್ಪತ್ತಿ ಆಗತ್ತೆ ಅಂದ್ರೆ, ಯಾವುದೇ ರೋಗ ಬರಲು ಕಾರಣ ಆ ರೋಗಕ್ಕೆ ಸಂಬಂಧಪಟ್ಟ ಅಂಗಾಂಗಗಳು ವೀಕ್ ಆಗ್ತವೆ. ಈಗ ಉದಾಹರಣೆಗೆ ಉಸಿರಾಟ ಸಮಸ್ಯೆ ಅಂದ್ರೆ ಅಂಗಾಂಗ ಯಾವುದು? ಶ್ವಾಸಕೋಶ ವೀಕ್ ಆಗುತ್ತೆ. ಶುಗರ್ಗೆ ಯಾವ್ದು ಅಂಗಾಂಗ? ಪ್ಯಾಂಕ್ರಿಯಾಸ್, ಅದೊಂದು ಆರ್ಗನ್. ಓಕೆ, ಅಂಗಾಂಗಗಳು ವೀಕ್ ಆಗ ಕಾರಣ ಅಂಗಾಂಗದಲ್ಲಿರುವ ಜೀವಕೋಶಗಳು ವೀಕ್ ಆಗ್ತವೆ. ಜೀವಕೋಶಗಳು ಯಾಕೆ ವೀಕ್ ಆಗ್ತವೆ ಅಂದ್ರೆ, ಜೀವಕೋಶಗಳಿಗೆ ಬೇಕಾಗಿರೋ ಸಂಪೂರ್ಣ ಆಹಾರ ಕೊಟ್ಟಿಲ್ಲ. ಹಾಗಾದ್ರೆ ಜೀವಕೋಶಗಳು ಸಾಯದೇ ಇರೋ ತರ ಹೇಗ್ ನೋಡ್ಕೊಳ್ಳೋದು?
ನಾವು ಈಗ ಚೆನ್ನಾಗಿದ್ದೀವಿ ಅಂತ ಕೆಲವರು ಹುಮ್ಮಸ್ಸಿರುತ್ತೆ. 25 to 30 ಏಜ್ ತನಕ ಬಹಳ ಗರ್ವದಿಂದ ಇರುತ್ತೆ, ನಮ್ಗೇನು ಕಾಯಿಲೆ ಬರಲ್ಲ. ಯಾಕೆ ಅಂದ್ರೆ ಸೆಲ್ಸ್ಗಳ ಉತ್ಪತ್ತಿ ಜಾಸ್ತಿ, ಸಾಯುವ ಸಂಖ್ಯೆ ಕಡಿಮೆ. ಏಜ್ ಆಗ್ತಾ ಏನಾಗುತ್ತೆ ಅಂದ್ರೆ ಸಾಯುವ ಸೆಲ್ಸ್ಗಳ ಡ್ಯಾಮೇಜ್ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ, ಉತ್ಪತ್ತಿ ಸಂಖ್ಯೆ ಕಡಿಮೆ ಆಗಕ್ಕೆ ಹೋಗುತ್ತೆ. ಆವಾಗ ಸೆಲ್ಸ್ಗಳು ವೀಕ್ ಆಗ್ತಿದೆ, ಆರ್ಗನ್ಗಳು ವೀಕ್ ಆಗ್ತವೆ, ಅಂದ್ರೆ ಅಂಗಾಂಗ ವೀಕ್ ಆಗ್ತವೆ. ಅಂಗಾಂಗ ವೀಕ್ ಆದಾಗ ಅಂಗಾಂಗಗಳು ಪರ್ಫಾರ್ಮೆನ್ಸ್ ಮಾಡೋದಿಲ್ಲ, ಅಂದ್ರೆ ಏನ್ ಕ್ರಿಯೆ ಮಾಡ್ಬೇಕು ಅದು ಮಾಡೋದಿಲ್ಲ. ಅವು ಕ್ರಿಯೆ ಮಾಡದಿದ್ದಾಗ ಅದಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳು ನಮ್ಗೆ ಕಂಡು ಬರ್ತವೆ. ಇದು ಟೋಟಲ್ ಮೂಲ. ಇದನ್ನ ಯಾರು ಇಲ್ಲಿ ಹೇಳೋದಿಲ್ಲ ನಿಮ್ಗೆ, ಡಾಕ್ಟರ್ಸ್ ಎಲ್ಲ ಹೇಳೋದಿಲ್ಲ ಎಷ್ಟು ಡೀಪ್ ಆಗಿ, ನಿಮ್ಗೆ ಗೊತ್ತಿದೆ. ಜೊತೆಗೆ ನಾವಾಗೆ ಸೆಲ್ಸ್ ಗಳನ್ನ ಯಥೇಚ್ಛವಾಗಿ ಡ್ಯಾಮೇಜ್ ಮಾಡ್ಕೊಂತ ಇರ್ತೀವಿ. ಒಂದು ಟೆನ್ಷನ್ ಇಂದ, ಇನ್ನೊಂದು ಚಿಂತೆ ಮಾಡೋದ್ರಿಂದ, ಇನ್ನೊಂದು ಕೊರಗೋದ್ರಿಂದ, ಇನ್ನೊಂದು ಭಯದಿಂದ, ಆಯ್ತಾ, ಇನ್ನೊಂದು ಡ್ರಿಂಕ್ಸ್ ಸ್ಮೋಕ್ ಮಾಡೋದ್ರಿಂದ, ನಮ್ ಗುಟ್ಕಾ ತಿನ್ನೋದ್ರಿಂದ, ತಂಬಾಕು ತಿನ್ನೋದ್ರಿಂದ ಸೆಲ್ಸ್ ಗಳನ್ನ ನಾವಾಗಿ ನಮ್ಮ ಸೆಲ್ಸ್ ಗಳನ್ನ ನಾವು ಡ್ಯಾಮೇಜ್ ಮಾಡ್ಕೊಂತೀವಿ. ಓಕೆ, ನಮ್ಮ ಮನೆ ಮಕ್ಕಳಿಗೆ ವಿಷ ಹಾಕಿ ಕೊಂದಾಗ ನಾವು ನಮ್ಮ ಬಾಡಿನ ನಾವೇ, ಇದೊಂಥರ ಸುಸೈಡ್. ಓಕೆ, ಆಮೇಲೆ ಸೆಲ್ಸ್ಗಳು ಹಾಳಾಗುವುದೇ ಒಂದು ಪರ್ಟಿಕ್ಯುಲರ್ ಒಂದು ಪಾರ್ಟ್ ಅಲ್ಲಿ ಜಾಸ್ತಿ ಸೆಲ್ಸ್ ಡ್ಯಾಮೇಜ್ ಆದ್ರೆ ಅದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ, ಕ್ಯಾನ್ಸರ್ ಟರ್ನ್ ಆಗುತ್ತೆ. ಅಂದ್ರೆ ಯಾವಾಗ ಸೆಲ್ಸ್ಗಳು ಇನ್ನೊಂದು ಸೆಲ್ಸ್ ಅನ್ನ ನಮ್ಮ ಬಾಡಿ ಸೆಲ್ಸ್ಗಳನ್ನ ನಮ್ಮ ಬಾಡಿಗಳೇ ಡ್ಯಾಮೇಜ್ ಮಾಡ್ತಾ ಹೋಗ್ತವೆ, ಅದನ್ನು ಫ್ರೀ ರ್ಯಾಡಿಕಲ್ಸ್ ಹೇಳ್ತಾರೆ, ಅಲ್ಲಿಂದ ಕ್ಯಾನ್ಸರ್ ನಮ್ಗೆ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಸೆಲ್ಸ್ಗಳು ಪ್ರತಿಯೊಂದು ಆರೋಗ್ಯವಾಗಿರೋದು ಮುಖ್ಯ. ಸೆಲ್ಸ್ಗಳ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ಪ್ರತಿ ಸೆಲ್ಸ್ಗೆ ಸರಿಯಾದ ಪೌಷ್ಟಿಕಾಂಶಗಳು ಸಂಪೂರ್ಣ ಪ್ಯಾಕೇಜ್ ಅನ್ನ ಕೊಡಬೇಕಾಗಿದೆ. ಹಾಗಾದ್ರೆ ಸಂಪೂರ್ಣ ಪ್ಯಾಕೇಜ್ ಅಂದ್ರೆ ಯಾವುದು? ಆ ಸೆಲ್ಸ್ಗಳು ಸರಿ ಇರ್ಬೇಕಂದ್ರೆ ಏನ್ ಕೊಡ್ಬೇಕು? 70% ನೀರು, 24% ಕಾರ್ಬೋಹೈಡ್ರೇಟ್, 4% ಪ್ರೋಟೀನ್, 1% ವಿಟಮಿನ್ಸ್ ಅಂಡ್ ಮಿನರಲ್ಸ್ ಮತ್ತು 1% ಫ್ಯಾಟ್. ಟೋಟಲ್ ಮಾಡಿದ್ರೆ 100. ನೀರು, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್, ಫ್ಯಾಟ್. ಟೋಟಲ್ 6 ಸಬ್ಜೆಕ್ಟ್ ಇದೆಯಾ? ಎಸ್, 6 ಸಬ್ಜೆಕ್ಟ್ ಇದೆ. ನಿಮಗೆ ಈ ಎಕ್ಸಾಮ್ ಮಾಡ್ತಾರೆ 6 ಸಬ್ಜೆಕ್ಟ್ ಇರುತ್ತಲ್ಲ, ಈ 6 ಸಬ್ಜೆಕ್ಟ್ ಅಲ್ಲಿ 1 ಸಬ್ಜೆಕ್ಟ್ ಹೋದ್ರೂ ಫೇಲ್ ಅಲ್ವಾ? ಕರೆಕ್ಟ್. ಈಗ ನಿಮ್ದು 6 ಸಬ್ಜೆಕ್ಟ್ ಪಾಸ್ ಫೇಲಾ ನೋಡೋಣ. ಒಂದೊಂದು ಸಬ್ಜೆಕ್ಟ್ ತೆಗೆದು ನೋಡೋಣ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ನೋಡೋಣ, ಚೆಕ್ ಮಾಡ್ಕೊಳ್ಳಿ. ನೀರು ಫಸ್ಟ್ ಸಬ್ಜೆಕ್ಟ್, ಇದು ಒಂಥರ ಹೆಂಗಂದ್ರೆ ಮಾತೃಭಾಷೆ ಇದೆ ತರ ಈಸಿ. ಆಘಾತವನ್ನ ಹೀರ್ಕೊಳ್ಳೋದಕ್ಕೆ, ಉಷ್ಣಾಂಶವನ್ನ ನಿಯಂತ್ರಣ ಮಾಡೋದಕ್ಕೆ, ರಕ್ತದ ಗಾತ್ರ ಮತ್ತು ಪ್ರಮಾಣನ ಮತ್ತೆ ಕೀಲುಗಳು ಘರ್ಷಣೆ ಆಗದಿರೋ ತರ ನೋಡ್ಕೊಳ್ಳೋದಕ್ಕೆ, ನಮ್ಮ ಬಾಡಿಯಲ್ಲಿರೋ ವೇಸ್ಟ್ ಗಳನ್ನ ಹೊರಗಡೆ ಹೋಗೋದಕ್ಕೆ, ಇದಕ್ಕೆಲ್ಲ ನಮ್ಗೆ ನೀರು ಬಾಡಿಗೆ ಯಥೇಚ್ಛವಾಗಿ ಬೇಕಾಗುತ್ತೆ. ನಮ್ಮ ಬಾಡಿ ವೆಯ್ಟಿಗೆ ಆಲ್ಮೋಸ್ಟ್ 2 to 3 ಲೀಟರ್ ಅಪ್ ಟು 4 ಲೀಟರ್ ತನಕ ಬೇಕು. 80+ ಇದ್ರೆ ಅಂದ್ರೆ 4 ಲೀಟರ್. ಎವ್ರಿ 20 kg 1 ಲೀಟರ್ ನೀರು ತಗೊಳ್ಳಿ. 80 kg ಹತ್ರ ಇದ್ದೀರಾ ಅಂದ್ರೆ 80 kg ಮೇಲಿದ್ರೆ ಇನ್ನು 4 ಲೀಟರ್ ನೀರು ದಿನ ಕುಡಿಬೇಕಾಗುತ್ತೆ. ಕುಡಿತಿದೀವಾ? ಇಲ್ಲ ನೋಡಿ, 1 ಸಬ್ಜೆಕ್ಟ್ ಹೋಯ್ತು, ಫಸ್ಟ್ ಡೇ ಫೇಲ್, ಮಾತೃಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. ನೀರು ದುಡ್ಡು ಕೊಡ್ಬೇಕಾ? ಫ್ರೀ ಸಿಗುತ್ತಲ್ವಾ, ಕುಡಿಬಹುದಲ್ವಾ? ಕುಡಿತಾ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಇನ್ನು ಉಳಿದಿದ್ದ ಸಬ್ಜೆಕ್ಟ್ ನೋಡೋಣ. ಎಲ್ಲಾ ಆಹಾರಗಳಲ್ಲಿ ಪೌಷ್ಟಿಕಾಂಶಗಳಿರ್ತವೆ, ಆದ್ರೆ ಪೌಷ್ಟಿಕಾಂಶಗಳು ಎಲ್ಲಾ ಆಹಾರದಲ್ಲಿ ಎಲ್ಲಾ ಪೌಷ್ಟಿಕಾಂಶಗಳು ಸಿಗೋದಿಲ್ಲ. ಪೌಷ್ಟಿಕಾಂಶಗಳಲ್ಲಿ ಇನ್ನು 5 ಸಬ್ಜೆಕ್ಟ್ ಬಾಕಿ ಇದೆ ನಾನು ಹೇಳ್ತಿರೋದು. ಪ್ರೋಟೀನು, ಕಾರ್ಬೋಹೈಡ್ರೇಟ್, ಫ್ಯಾಟ್, ವಿಟಮಿನ್ಸ್ ಮತ್ತು ಮಿನರಲ್ಸ್. ಟೋಟಲ್ ಎಷ್ಟು ಬೇಕು? 5 ಇದೆ. ಅದರಲ್ಲಿ ಪ್ರೋಟೀನ್ ಏನ್ ಕೆಲಸ ಮಾಡುತ್ತೆ? ಜೀವಕೋಶಗಳ ಉತ್ಪತ್ತಿ. ಎಸ್, ಜೀವಕೋಶ ಅಂದ್ರೆ ಟೋಟಲ್ ಬಾಡಿ ಆಗೋದು. ಇಟ್ಟಿಗೆಯಿಂದ ಬಿಲ್ಡಿಂಗ್ ಆಗಿದೆ, ಆ ಇಟ್ಟಿಗೆ ತಯಾರು ಮಾಡೋದೇ ಜೀವಕೋಶ. ಕಾರ್ಬೋಹೈಡ್ರೇಟ್ ಅಂದ್ರೆ ಏನು? ನಮ್ ಶಕ್ತಿ ಒದಗಿಸುತ್ತೆ. ಈ ಸಬ್ಜೆಕ್ಟ್ ಅಲ್ಲಿ ನೀವೆಲ್ಲ ಪಾಸ್. ನಾನು ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಿಲ್ಲ ಇವತ್ತು, ಯಾಕೆ ಜಾಸ್ತಿನೇ ತಗೊಳ್ತಿದ್ರೆ. ಏಕದಳ ಧಾನ್ಯ, ಅಕ್ಕಿ, ರಾಗಿ, ಗೋಧಿ, ಜೋಳ ಏನ್ ತಿಂತ ಇದ್ದೀರ ಅವೆಲ್ಲ ಏಕದಳ ಧಾನ್ಯ. ನೀವು 3 ಹೊತ್ತು ತಿಂತಿರೋದು ಕಾರ್ಬೋಹೈಡ್ರೇಟ್. ಮಧ್ಯಾಹ್ನ ತಿಂದಿರೋದೇ, ಬೆಳಿಗ್ಗೆ ತಿಂದಿರೋದೇ, ನೈಟ್ ತಿನ್ನೋದು ಅದೇನೆ. ಫ್ಯಾಟ್, ಇದರಲ್ಲೂ ಇಂಡಿಯಾದಲ್ಲಿ ಏನ್ ಕೊರತೆ ಇಲ್ಲ. ಆಯಿಲ್ ಯಥೇಚ್ಛವಾಗಿ ಬಳಸ್ತಿದ್ರೆ 1 ಗ್ರಾಮ್. ಕಾರ್ಬೋಹೈಡ್ರೇಟ್ ಅನ್ನ ಒಂಥರ ಗೋಡನ್ ಇದ್ದಂಗೆ, ಜಾಸ್ತಿ ಕಾರ್ಬೋಹೈಡ್ರೇಟ್ ತಗೊಂಡ್ರೆ ಫ್ಯಾಟ್ ಅಲ್ಲಿ ಸ್ಟೋರೇಜ್ ಆಗುತ್ತೆ, ನಾವು ದಪ್ಪ ಆಗ್ತೀವಿ. ಸಿಂಪಲ್. ಇನ್ನ ವಿಟಮಿನ್ಸ್ಗಳು ನಾವು ತಿಂತೀವಿ, ಏಕದಳ ಧಾನ್ಯನ ತಿಂತೀವಿ, ಅಂದ್ರೆ ಅನ್ನ, ರಾಗಿ, ಗೋಧಿ ಎಲ್ಲ ತಿಂತೀವಿ. ಅದು ಜೀರ್ಣ ಆಗಿ ಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕಂದ್ರೆ ವಿಟಮಿನ್ಸ್ ಬೇಕು. ದೇಹದ ಬೆಳವಣಿಗೆ, ರಿಪೇರಿ, ರಕ್ಷಣೆ, ಟೋಟಲ್ ಬಾಡಿ ಮೇಂಟೈನ್ ಮಾಡ್ಬೇಕಂದ್ರೆ ಮಿನರಲ್ಸ್ ಬೇಕು. ಈ ಮಿನರಲ್ಸ್ ಮತ್ತು ವಿಟಮಿನ್ಸ್ ಬೇಕಾಗುತ್ತೆ. ಇದಿಷ್ಟು ನೋಡೋಣ. ಈಗ ಪ್ರೋಟೀನ್ ಎಷ್ಟು ಬೇಕು ನಮ್ಮ ಬಾಡಿಗೆ? 1 kg 1 ಗ್ರಾಮ್ ಬೇಕು. ನಾವು ಎಷ್ಟು ಕೆಜಿ ಇದೀವಿ? 60, 65, 70.
70 kg ಇದ್ರೆ 70 ಗ್ರಾಮ್ ಪ್ರೋಟೀನ್ ಬೇಕು, 60 kg ಇದ್ರೆ 60 ಗ್ರಾಮ್ ಪ್ರೋಟೀನ್ ಬೇಕು. 60 kg ಅಂತ ತಗೊಳ್ಳೋಣ ನಾವು, 60 kg ಅಂತ ಒಂದು ಎಕ್ಸಾಂಪಲ್ ಒಬ್ಬ ವ್ಯಕ್ತಿನ ತಗೊಳ್ಳೋಣ. 60 kg ಇದ್ರೆ ಆ ವ್ಯಕ್ತಿ 60 ಗ್ರಾಮ್ ಪ್ರೋಟೀನ್ ಡೈಲಿ ತಗೊಳ್ತಿದ್ದಾನ? ಡೈಲಿ ತಗೋಬೇಕು. ಸಂಡೇ ಮಾತ್ರ ಅಲ್ಲ, ಸಂಡೇ ಸ್ಪೆಷಲ್ ಮಾಡ್ದಂಗಲ್ಲ, ಡೈಲಿ ತಗೋಬೇಕಂದ್ರೆ ಪ್ರೋಟೀನ್ ಡೈಲಿ ಬೇಕಾಗುತ್ತೆ. ಕಾರ್ಬೋಹೈಡ್ರೇಟ್ ಡೈಲಿ ಬೇಕಾಗಲ್ಲ. ಕಾರ್ಬೋಹೈಡ್ರೇಟ್ ಹಿಂದಿನ ದಿನ ಜಾಸ್ತಿ ಇರೋದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಪ್ರೋಟೀನ್ ಆಗಲ್ಲ. 1 kg 1 ಗ್ರಾಮ್ ಅಂದ್ರೆ ಗರ್ಭಿಣಿಯರಿಗಿನ್ನ ಜಾಸ್ತಿ ಬೇಕು, ಮಕ್ಕಳಿಗಿನ್ನ ಸೆಲ್ಸ್ ಗಳು ಡೆವಲಪ್ ಆಗ್ಬೇಕು, ಹಾಗಾಗಿ ಬೇಕು ಜಾಸ್ತಿ ಬೇಕಾಗುತ್ತೆ. ನಾವು ತಿಂತೀವಲ್ಲ, ಮೋಸ್ಟ್ಲಿ ಸಿಗ್ಬಹುದು ಅಂತ ಭ್ರಮೇಲಿ ಇದ್ದೀರಾ. ನೀವೇನ್ ತಿಂದ್ರಿ ಬೆಳಿಗ್ಗೆ? ರೈಸ್ ಐಟಮ್ 100 ಗ್ರಾಮ್ ರೈಸ್ ತಿಂದ್ರಿ, 2 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. 100 ಗ್ರಾಮ್ ಎಲ್ಲಿ ತಿಂತೀರಿ? ನಾವು 300 ಗ್ರಾಮ್ ತಿಂತೀವಿ. 300 ಗ್ರಾಮ್ ಮಾಡಿರೋ ರೈಸ್, ಅಕ್ಕಿ ಅಲ್ಲ, ಅನ್ನ ಮಾಡಿದಾಗ 100 ಗ್ರಾಮ್ ಅಷ್ಟು ಪುಳಿಯೋಗರೆ ಯಾವುದೇ ತಗೊಂಡ್ರು ನಾವು 100 ಗ್ರಾಮ್ ತಿಂತೀವಿ, 300 ಗ್ರಾಮ್ ತಿಂತೀವಿ. ಸೊ 300 ಗ್ರಾಮ್ 30 ಅಂತ ಟೋಟಲ್ ಎಷ್ಟಾಯ್ತು? 900 ಗ್ರಾಮ್, 1000 ತನಕ ಆಯ್ತು. 1 kg ತನಕ ನಾವು ಫುಡ್ ಅನ್ನ ತಿಂತೀವಿ. 1 kg ಅಷ್ಟು ಫುಡ್ ತಿಂದ್ರು ನಮ್ಗೆ ಸಿಗೋದು 20 ಗ್ರಾಮ್ ಪ್ರೋಟೀನ್. ನಾವು 60 kg ಇದ್ದೀವಿ, 60ಕ್ಕಿಂತ ಜಾಸ್ತಿನೇ ಇದ್ದೀವಿ. 20 ಸಿಕ್ತು, ಇನ್ನು 40 ಸಿಗ್ಲಿಲ್ಲ. ಪಲಾವಲ್ಲಿ, ಪರೋಟದಲ್ಲಿ, ರೋಟಿಯಲ್ಲಿ, ಪೂರಿಯಲ್ಲಿ, ಇಡ್ಲಿ, ದೋಸೆ, ಬಡ ಎಲ್ಲ 5, 6, 10 ಅಷ್ಟೇ. ಇನ್ ಸಾಂಬಾರಲ್ಲಿ ತಿಳಿ ರಸಂ ಮಾಡ್ತೀರಾ, ಅದ್ರಲ್ಲಿ ಏನು ಪ್ರೋಟೀನ್ ಇರೋದಿಲ್ಲ. ಇನ್ನ ಬೇಳೆ ಹಾಕಿ ಸಾಂಬಾರ್ ಮಾಡಿದ್ರೆ ಬೇಳೆ ಹಾಕೋ ಇಷ್ಟೇ, ಬಾವಿಗೆ ಹಾಕ್ದಂಗೆ ಇಷ್ಟು ಹಾಕ್ತೀರಾ, ಇಷ್ಟು ದೊಡ್ಡ ಕೊಳಗ ಸಾಂಬಾರಿಗೆ ಇಷ್ಟು ಹಾಕ್ತೀರಾ, ಅದೆಲ್ಲೂ ತಾಗೋದಿಲ್ಲ. ಅದು ಈ ಮನೆ ಮಂದಿಗೆಲ್ಲ ಹಂಚೋದು 2 ಹೊತ್ತಿಗೂ ಆಗ್ಬೇಕು. ಮತ್ತೆ ಅಲ್ಲಿ ಸಿಗುತ್ತೆ ನಿಮ್ಗೆ ಪ್ರೋಟೀನ್? ಅದರಲ್ಲಿ ಚಿಕನ್ ತಿಂತೀರಾ, ಪ್ರೋಟೀನ್ ಸಿಗುತ್ತೆ. ಡೈಲಿ ತಿಂತೀರಾ, ಡೈಲಿ 1/4 kg ತಿಂತೀರಾ. 1/4 kg ತಿಂದ್ರೆ ನಿಮ್ಗೆ ನೋಡಿ ಒಂದು 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. 1/4 kg ತಿಂದ್ರೆ ಫ್ಯಾಟ್ ಎಕ್ಸ್ಟ್ರಾ ಬೋನಸ್ ಬರಲ್ವಾ, ಫ್ರೀ? ಎಸ್. ಹಾಗಾದ್ರೆ ಪ್ರೋಟೀನ್ ಕೊರತೆ ಇದೆಯಾ? ಪ್ರೋಟೀನ್ ಕೊರತೆ ಇದೆ. ಪ್ರೋಟೀನ್ ಸರಿಯಾಗಿ ತಗೊಳ್ತಾ ಇಲ್ಲ ಅಂದಾಗ ಏನಾಗುತ್ತೆ? ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಪ್ರೋಟೀನ್ ಕಡಿಮೆ ಆದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಯಾವುದೇ ವೈರಸ್ ಬೇಕಾದ್ರೆ ಅಟ್ಯಾಕ್ ಮಾಡಬಹುದು. ಬಲಹೀನತೆ ಕಡಿಮೆ ಆಗುತ್ತೆ, ಉತ್ಸಾಹ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಕುಂಠಿತ ಆಗುತ್ತೆ, ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಪ್ರೋಟೀನ್ ಕೊರತೆಯಿಂದನೇ ಗ್ಯಾಸ್ಟ್ರಿಕ್ ಆಗುತ್ತೆ. ಸಕ್ಕರೆ ಕಾಯಿಲೆ ಬರುವುದು, ಕ್ಯಾನ್ಸರ್, ಹೃದಯ ಸಂಬಂಧ ಕಾಯಿಲೆ, ಇವೆಲ್ಲದಕ್ಕೂ ಪ್ರೋಟೀನ್ ಕೊರತೆನೆ ಲಿಂಕ್ ಇದೆ. ಪ್ಯಾಂಕ್ರಿಯಾಸ್, ಶುಗರ್ ಏನು ಇನ್ಸುಲಿನ್ ಉತ್ಪತ್ತಿ ಮಾಡಬೇಕು, ಇನ್ಸುಲಿನ್ ಉತ್ಪತ್ತಿ ಮಾಡೋದಕ್ಕೆ ಸೆಲ್ಸ್ ಗಳು ಸರಿ ಇರಬೇಕು, ಸೆಲ್ಸ್ ಚೆನ್ನಾಗಿರ್ಬೇಕು, ಪ್ರೋಟೀನ್ ತಗೊಂಡಿರ್ಬೇಕು. ಹೃದಯದ ಕಾಯಿಲೆ, ಹೃದಯಕ್ಕೂ ಪ್ರೋಟೀನ್ ಇರೋದು. ಹೃದಯದ ಬಡಿತ ಕಡಿಮೆ ಆಗೋದು, ಅದಕ್ಕೂ ಪ್ರೋಟೀನ್ ಬೇಕು, ಪ್ರೋಟೀನ್ ಕೊರತೆಯಿಂದ ಬರೋದು. ಸ್ತನ ಕ್ಯಾನ್ಸರ್, ಬ್ರಿಸ್ಟ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಕೋಲನ್ ಕ್ಯಾನ್ಸರ್, ಗುದನಾಳ ಕ್ಯಾನ್ಸರ್ ಅಂತ ಹೇಳ್ತಾರೆ. ಮೂಳೆಗಳು ಸಾಂದ್ರತೆ, ಡೆನ್ಸಿಟಿ ಕಳ್ಕೊಳ್ಳುವಂಥದ್ದು, ರಕ್ತ ಹೆಪ್ಪುಗಟ್ಟುವಿಕೆ, ಮಕ್ಕಳಲ್ಲಿ ಬೆಳವಣಿಗೆ ಕೊರತೆ, ತೂಕ ಕಡಿಮೆ ಆಗುವಂತದ್ದು, ದೇಹದಲ್ಲಿ ವೀಕ್ನೆಸ್ ಬರುವಂತದ್ದು, ಮಾಂಸಖಂಡಗಳು ಟೈಟ್ ಇರುವುದಿಲ್ಲ, ಲೂಸ್ ಆಗ್ತವೆ, ಲೋ BP ಆಗುತ್ತೆ, ತಲೆ ಸುತ್ತು ಬರುತ್ತೆ, ಹಿಮೋಗ್ಲೋಬಿನ್ ರಕ್ತ ಉತ್ಪತ್ತಿ ಆಗೋದಿಲ್ಲ, ಬಂಗ್ ಬರುತ್ತೆ, ಪಿಗ್ಮೆಂಟೇಶನ್ ಅಂತ ಬರುತ್ತೆ, ಗಾಯಗಳು ಆದ್ರೆ ಬೇಗ ವಾಸಿ ಆಗೋದಿಲ್ಲ, ಕೂದಲು ಉದುರೋಗ್ತಿರುತ್ತೆ, ಕಟ್ ಆಗ್ತಿರುತ್ತೆ, ಚರ್ಮದ ಮೇಲೆ ಗರೆಗಳು ಬೀಳುತ್ತೆ, ರಿಂಕಲ್ಸ್ ಬೀಳುತ್ತೆ, ಉಗುರುಗಳು ತುಂಬಾ ಒರಟಾಗಿರುತ್ತೆ, ತಲೆನೋವು, ಚರ್ಮದ ಅಲ್ಸರ್, ಹೆಡ್ಏಕ್, ಅರ್ಧ ತಲೆನೋವು, ಖಿನ್ನತೆ, ತುಂಬಾ ಡಲ್ ಆಗಿರೋದು, ಮತ್ತೆ ತುಂಬಾ ಉದ್ವೇಗ, ಸಡನ್ಲಿ ಕೋಪ ಬರೋದು, ಸೈಲೆಂಟ್ ಆಗಿರ್ತಾರೆ ಸಡನ್ಲಿ ಕೋಪ ಬರುತ್ತೆ. ಇದೆಲ್ಲ ಕಾರಣ ಪ್ರೋಟೀನ್ ಕೊರತೆಯಿಂದ ಬರುವ ಡಿಫಿಷಿಯನ್ಸಿ. ಸೊ ಆದ್ರೆ ಈಗ ನಮ್ಗೆ ಅರ್ಥ ಆಗಿದೆ ಪ್ರೋಟೀನ್ ಕೊರತೆ ಇದೆ ಮೋಸ್ಟ್. ಇವೆಲ್ಲ ಸಿಂಪ್ಟಮ್ ಕಾಣಿಸ್ತಾ ಇದೆ, ಕೆಲವರಿಗೆ ಕಾಣಿಸ್ತಾ ಇದೆ, ಕೆಲವರಿಗೆ ಕಾಣಿಸಬಹುದು ಅಲ್ವಾ? ಸೊ ಹಾಗಾದ್ರೆ ನಮ್ಗೆ ಎಷ್ಟು ಪ್ರೋಟೀನ್ ಬೇಕಷ್ಟು ನಾವು ತಗೊಳ್ತಿಲ್ಲ. ಹಾಗಾಗಿ ಪ್ರೋಟೀನ್ ಸಪ್ಲಿಮೆಂಟ್ ನ ಅವಶ್ಯಕತೆ ಇದೆ. ಸಪ್ಲಿಮೆಂಟ್ ಅಂದ್ರೆ ಯಾವ್ದು ಬಿಟ್ಟು ಹೋಗಿದೆ ಅದನ್ನ ಬರೆಯೋದಕ್ಕೆ ತಾನೆ, ಯಾವ್ದು ಮಿಸ್ ಆಗಿರೋ ಸಬ್ಜೆಕ್ಟ್ ಬರೆಯೋದಕ್ಕೆ ಏನಂತಾರೆ ಸಪ್ಲಿಮೆಂಟರಿ ಎಕ್ಸಾಮ್. ಸೊ ಹಾಗಾಗಿ ಯಾವ ಟಾಪಿಕ್ ಬಿಟ್ಟೋಗಿದೆ ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಮ್ಗೆ ಪ್ರೋಟೀನ್ ಬೇಕಾಗಿದೆ. ಹಾಗಾದ್ರೆ ವಿಟಮಿನ್ಸ್ ಮಿನರಲ್ಸ್ ಕತೆ ಏನು? ಇನ್ನು 2 ಸಬ್ಜೆಕ್ಟ್ ಬಾಕಿ ಇದೆ. ಈ 2 ಸಬ್ಜೆಕ್ಟ್ ಅಲ್ಲಿ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅಂತ ಇದೆ. ವಿಟಮಿನ್ ಅಲ್ಲಿ ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ B5, ವಿಟಮಿನ್ B6, ವಿಟಮಿನ್ B9, ವಿಟಮಿನ್ B12, ವಿಟಮಿನ್ C, ವಿಟಮಿನ್ A, ವಿಟಮಿನ್ D, ವಿಟಮಿನ್ E ಮತ್ತೆ ವಿಟಮಿನ್ K. ಓ, ಇಷ್ಟು ವೆರೈಟಿ ಬೇಕಾ? ಏನ್ ತಿನ್ಬೇಕು? ಡ್ರೈ ಫ್ರೂಟ್ಸ್ ತಿನ್ಬೇಕು. ಓಕೆ, ತಿಂದಂಗಾತು. ಇನ್ನ ತರಕಾರಿ ಒಂದಲ್ಲ, ಟೊಮೆಟೊ ಸಾರಲ್ಲ, 5 ತರ ತರಕಾರಿ, 5 ಕಲರ್, ಮತ್ತೆ 5 ವೆರೈಟಿ, 5 ಕಲರ್, 5 ತರದ ಸೊಪ್ಪು. ಓಕೆ, ಮೀನು, ಮೊಟ್ಟೆ, ಹಾಲು. ಓಕೆ, ಇಷ್ಟು ತಗೊಳ್ತಾ ಬಂದ್ರೆ ಮತ್ತೆ 5 ತರದ ಹಣ್ಣು, ಇಷ್ಟು ಫ್ರೂಟ್ಸ್ ಬಾಸ್ಕೆಟ್, ಹಣ್ಣು ಎಲ್ಲ 5. ಇದೆಲ್ಲ ಯಾರು ತರ್ತಾರೆ? ಇದೆಲ್ಲ ಡೈಲಿ ತಿಂತೀವ? ಡೈಲಿ ಸ್ವಲ್ಪ ತಗೋಬೇಕು. ಕೆಜಿ ಗಟ್ಟಲೆ ಅಲ್ಲ, ಗ್ರಾಮ್ ಲೆಕ್ಕ. ಗ್ರಾಮ್ ಲೆಕ್ಕ ತಿನ್ಬೇಕು. ಮಿಲಿಗ್ರಾಮ್ ಲೆಕ್ಕ ನಮ್ಗೆ ಇದು ಸಿಗುತ್ತೆ. ಏನ್ ಸಿಗುತ್ತೆ? ಪ್ರೋಟೀನ್, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಸಿಗುತ್ತೆ. ಇದು ತಗೊಂತ ಇಲ್ಲ. ಓಕೆ, ಹಾಗಾದ್ರೆ ಪರಿಹಾರ
ಏನು ವಿಟಮಿನ್ಸ್ ಕೊರತೆಯಿಂದ ಏನೇನು ಬರುತ್ತೆ, ತಗೊಳ್ದಿರ ಏನಾಗುತ್ತೆ ಈಗ, ಏನಿವಾಗ ಅಂತ ನಾನೇನು ಹೇಳಲ್ಲ, ಇವೆಲ್ಲ ಬರುತ್ತಷ್ಟೇ. ಕಣ್ಣಿನ ದೃಷ್ಟಿ ಕಳ್ಕೊಳ್ಳುವಂಥದ್ದು, ಮೂಳೆಗಳು ಡೆನ್ಸಿಟಿ ವೀಕ್ ಆಗಿ ಮೂಳೆ ಮುರಿದು ಹೋಗುವಂಥದ್ದು, ಅನಿಮಿಯ ಕಾಯಿಲೆ, ಅನಿಮಿಯ ಅಂತ ಹೇಳಿದ್ರೆ ರಕ್ತಹೀನತೆ, ಆಮೇಲೆ ಶೀತ, ನೆಗಡಿ, ಜ್ವರ, ಒತ್ತಡ, ನೆಕ್ಸ್ಟ್ ಒಸಡಿನಲ್ಲಿ ಗಾಯ, ಬ್ಲಡ್ ಬರೋದು ಬಾಯಲ್ಲಿ ಹುಣ್ಣಾಗುವಂಥದ್ದು, ಮತ್ತೆ ಕೂದಲು ಉದುರು ಹೋಗುವಂಥದ್ದು, ನೆಕ್ಸ್ಟ್ ಗಳಗಂಡ ಥೈರಾಯ್ಡ್ ಪ್ರಾಬ್ಲಮ್, ಬೇಗ ಸ್ಕಿನ್ ಎಲ್ಲ ಸುಕ್ಕುಗೊಟ್ಟು ಬೇಗ ಅಜ್ಜನ್ ತರ ಕಾಣ್ತೀರಾ, ಬೇಗ ಏಜ್ ಆಗೈತೆ, ಆಂಟಿ ಅಂದ್ರೆ ಬೇಜಾರಾಗುತ್ತೆ ನಿಮ್ಗೆಲ್ವಾ? ಎಸ್. ಹಾಗಾದ್ರೆ ಇದೆಲ್ಲ ಕ್ಲಿಯರ್ ಆಗಿ ಈ ತರ ಆಗ್ಬೇಕಂದ್ರೆ ಇದು ಪರಿಹಾರ ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಪರಿಹಾರ ಬೇಕಾ? ನೈಸರ್ಗಿಕ ಪರಿಹಾರ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಸೊ ವೆಲ್ಕಮ್ ಮಾಡ್ತಾ ಇದೀವಿ. ಒಂದು ಸಲಹೆ ನಾನು ಕೊಡ್ತೀನಿ. ಸಲಹೆ ನಂದು, ಆಯ್ಕೆ ನಿಮ್ದು. ನಾನು ಆಯ್ಕೆ ಮಾಡ್ಕೋಬೇಕಂತ ಹೇಳಲ್ಲ, ನನ್ನ ಸಲಹೆ ಅದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನನ್ನ 13 ವರ್ಷದಿಂದ ನಾನು ನೋಡಿರುವ ಒಂದು ಪ್ರಾಡಕ್ಟ್ ಅನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಮೋದಿ ಕೇರ್ ಕಂಪನಿಯ ಅಪ್ಪಟ ದೇಶಿ ಕಂಪನಿ, ಭಾರತೀಯ ಮೂಲದ ಕಂಪನಿ, ಭಾರತೀಯ ಕಂಪನಿ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದು ಮೊದಲು ಭಾರತದ ಕಂಪನಿ, ಫಸ್ಟ್ ನಾವು ಇದು ಕೊಡ್ತೀವಿ, ಆದ್ಯತೆ ಕೊಡ್ತೀವಿ. ಎರಡನೇದು ಇಂಡಿಯನ್ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಇದು ನೇರವಾಗಿ ಗ್ರಾಹಕರ ಕೈಗೆ ಕಂಪನಿ ಪ್ರಾಡಕ್ಟ್ ಅನ್ನ ನೇರವಾಗಿ ತಲುಪಿಸುತ್ತೆ. ಹಾಗಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಮತ್ತೆ ಈ ಪ್ರಾಡಕ್ಟ್ ಎಲ್ಲದು ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇರುವಂತ. ಮುಖ್ಯವಾಗಿ ಈ ಪ್ರಾಡಕ್ಟ್ ನಾನು ಶಿಫಾರಸ್ ಮಾಡೋ ಕಾರಣ, ಮುಖ್ಯವಾದ ಕಾರಣ ದುಡ್ಡು ಕಡಿಮೆ. ಓಕೆ, ನಾನು ತೋರಿಸೋ ಪ್ರಾಡಕ್ಟ್ ಗಳನ್ನ ನೀವು ಬೇರೆ ಮಾರ್ಕೆಟ್ ಅಲ್ಲಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಅದರ 5 ಪಟ್ಟು ರೇಟ್ ಇದೆ, ಕೆಲವೊಂದು 3 ಪಟ್ಟು 4 ಪಟ್ಟು ರೇಟ್ ಇದೆ. ಇದು ಎಕನಾಮಿಕಲಿ, ಆರ್ಥಿಕವಾಗಿ ಜನರಿಗೆಲ್ಲಾ ಮಿಡಲ್ ಕ್ಲಾಸ್, ಪೂರ್ ಕ್ಲಾಸಿಗೂ ರೀಚ್ ಮಾಡುವಂತ ಪ್ರಾಡಕ್ಟ್ಗಳಾಗಿದೆ. ಜೊತೆಗೆ ಇನ್ನೊಂದು ಅದ್ಭುತವಾಗಿ ಈ ಪ್ರಾಡಕ್ಟ್ಗಳು ಸತತ 2 ವರ್ಷದಿಂದ ಬೆಸ್ಟ್ ನ್ಯೂಟ್ರಿಷನಲ್ ಬ್ರ್ಯಾಂಡ್ ಅವಾರ್ಡ್, ಬೆಸ್ಟ್ ನ್ಯೂಟ್ರಿಷನಲ್ ಕಂಪನಿ ಅಂತ ಅವಾರ್ಡ್ ಅನ್ನು ತಗೊಂಡಿರುವಂತ ಪ್ರಾಡಕ್ಟ್ ಆಗಿದೆ. ಸೊ ಅವಾರ್ಡ್ ತಗೊಂಡಿರೋ ಪ್ರಾಡಕ್ಟ್ ಆಗಿದೆ ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿರುವಂತಹ ಪ್ರಾಡಕ್ಟ್ ಗಳನ್ನ ನಾವು ನಿಮ್ಗೆ ಶಿಫಾರಸ್ ಮಾಡ್ತಾ ಇದ್ದೀನಿ. ನೋಡೋಣ ಏನೇನಿದೆ ಅಂತ, ಏನೇನ್ ಮಾಡುತ್ತೆ ಅಂತ ನೋಡೋಣ, ಆಮೇಲೆ ಆಯ್ಕೆ ಮಾಡ್ಕೊಳ್ಳೋದು ಆಮೇಲೆ ಸೆಕೆಂಡ್ರಿ. ಓಕೆ, ನೋಡ್ತಾ ಹೋಗೋಣ ಏನೇನ್ ಸಿಗುತ್ತೆ ಅಂತ. ಪ್ರೋಟೀನ್ ಕೊರತೆ ಇದೆ ಅಂತ ನಾನು ಹೇಳಿದ್ದೀನಿ ಮೊದಲೇ. ಪ್ರೋಟೀನ್ ಕೊರತೆಗೆ ಪ್ರೋಟೀನ್ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 84% ಪ್ರೋಟೀನ್. ನಾನು ಅವಾಗಲೇ ಹೇಳಿದ್ದೀನಿ, ರೈಸ್ ಅಲ್ಲಿ ನಿಮ್ಗೆ 2% ಪ್ರೋಟೀನ್ ಸಿಗುತ್ತೆ, ಇದರಲ್ಲಿ 84% ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಇದು ಹಸಿರು ಬಟಾಣಿ, ಗೋಧಿ ಮತ್ತೆ ಸೋಯಾದಿಂದ ಮೂಲದಿಂದ ಮಾಡಿರ್ತಾರೆ. ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ, ಶುಗರ್ ಲೆವೆಲ್ ನ ಕಡಿಮೆ ಮಾಡುತ್ತೆ, ಮಾಂಸಖಂಡಗಳ ಬೆಳವಣಿಗೆಗೆ, ಮೂಳೆಗಳು ಗಟ್ಟಿಯಾಗೋದಕ್ಕೆ, ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಪ್ರೋಟೀನ್ ಕೊರತೆಯಿಂದ ಎಲ್ಲ ಬರೋ ಕೊರತೆನ ನೀಗಿಸಿ, ಪ್ರೋಟೀನ್ ಕೊರತೆಯಿಂದ ಸುಮಾರು 26 ಕಾಯಿಲೆಗಳು ಹೇಳಿದ್ನಲ್ಲ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಇದು ಆಲ್ ಪ್ಲಾಂಟ್ ಪ್ರೋಟೀನ್ ನಿಮ್ಗೆ ಯೂಸ್ ಆಗುತ್ತೆ. ಸೊ ದಿನಕ್ಕೆ 2 ಬಾರಿ 2 ಇಯರ್ಸ್ ಎಬೋ 2 ವರ್ಷಕ್ಕಿಂತ ದೊಡ್ಡವರು ಇದನ್ನ ಊಟದ ನಂತರ, ಊಟದ ಮುಂಚೆ ಏನ್ ಬೇಕಾದ್ರೂ ತಗೋಬಹುದು, ಅಥವಾ ಊಟದ ಜೊತೆ ಮಿಕ್ಸ್ ಮಾಡಿ ತಗೋಬಹುದು. ಇನ್ನ ವಿಟಮಿನ್ ಬೇಕಲ್ವಾ? ಎಸ್, ವಿಟಮಿನ್ ಟ್ಯಾಬ್ಲೆಟ್ 12, ಇದು ಆಶ್ಚರ್ಯ ನೋಡಿ, 12 ವಿಟಮಿನ್ಸ್ ಇದೆ, 8 ಮಿನರಲ್ಸ್ ಇದೆ. 20 ಪ್ರಾಡಕ್ಟ್ ಆಯ್ತು, 6 ಫೈಟೋ ನ್ಯೂಟ್ರಿಯೆಂಟ್ಸ್, 2 ಅಮೈನೋ ಆಸಿಡ್, ಟೋಟಲ್ 28 ಬಗೆಯ ಐಟಮ್ಸ್ ಇದರಲ್ಲಿದೆ. 28 ವೆರೈಟೀಸ್ ನ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ನಮ್ಮ ಬಾಡಿ ಸಿಗ್ಬಿಡುತ್ತೆ. ಇಲ್ಲ ಅಂದ್ರೆ ಇದು ಮಿಸ್ ಮಾಡ್ಕೊಂಡ್ರೆ ನಾವೇನ್ ಮಾಡಕ್ ಹೇಳಿ, 26 ಐಟಮ್ ತಿನ್ಬೇಕು. ಏನ್ ತಿನ್ಬೇಕಂತ ನಾನು ಆಮೇಲೆ ಹೇಳ್ತೀನಿ. ಇದನ್ನ ಸರಿ ಹೊಂದ್ಬೇಕಾದಂದ್ರೆ ಏನ್ ತಿನ್ಬೇಕು ನಾವು. ಸೊ ಇದೇನಾಗುತ್ತೆ, ಥೈರಾಯ್ಡ್ಗೆ ಮತ್ತೆ ಕೆಂಪು ರಕ್ತ ಕಣ ಉತ್ಪತ್ತಿಗೆ, ಬ್ಲಡ್ ಉತ್ಪತ್ತಿ ಮಾಡೋದಕ್ಕೆ, ರಕ್ತ ಹೆಪ್ಪುಗಟ್ಟನ್ನು ತಡೆಯುವುದು, ಕೂದಲು, ಚರ್ಮ, ಸ್ಕಿನ್ ಎಲ್ಲ ಚೆನ್ನಾಗಿರೋದಕ್ಕೆ, ನರಗಳ ಚೈತನ್ಯ ಜಾಸ್ತಿ ಮಾಡೋದಕ್ಕೆ, ಮತ್ತೆ ಮೂಳೆಗಳು ಬಲಿಷ್ಠ ಆಗೋದಕ್ಕೆ, ಮತ್ತೆ ಮುಖ್ಯವಾಗಿ ತಿಂದಿರುವ ಫುಡ್ ಜೀರ್ಣ ಆಗಿ ಶಕ್ತಿಯಾಗಿ ಕನ್ವರ್ಟ್ ಆಗಿ ಶಕ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ, ಮತ್ತೆ ಸುಸ್ತನ್ನ ಕಮ್ಮಿ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಡೈಲಿ ತಿಂಡಿ ತಿಂದ ನಂತರ 1 ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು. ಇದು 1 ಟ್ಯಾಬ್ಲೆಟ್ಗೆ ನಿಮ್ಗೆ ಒಂದು ಬಾಕ್ಸ್ 400 ರೂಪಾಯಿ ಚಿಲ್ಲರೆ ಏನೋ ಇದೆ. ಸೊ 410 ರೂಪಾಯಿನೋ ಏನೋ ಇದೆ, ಇದಕ್ಕೆ 495 ಏನೋ, ನಿಮ್ಗೆ ಒಂದು 15 ರೂಪಾಯಿನೋ ಖರ್ಚು ಬೀಳ್ಬೋದು. ಮೋಸ್ಟ್ಲಿ 15 ರೂಪಾಯಿ ಖರ್ಚು ಬೀಳ್ತಾ ಇದೆ ಅಂತ ಹೇಳಿದ್ರೆ 15 ರೂಪಾಯಿ ದಿನ ಖರ್ಚು ಮಾಡ್ಬೇಕಾ? 2 ಸಿಗರೇಟ್ಗಿಂತ ಕಡಿಮೆ ಆಯ್ತು, 2 ಮಾಣಿಕ್ ಚಿಂದಕ್ಕಿಂತ ಕಡಿಮೆ. ಓಕೆ, ಕಂದು ಅಕ್ಕಿ 2.25 kg, ಬಾದಾಮಿ 120 ಗ್ರಾಮ್, ಸೋಯಾಬೀನ್ 9 ಗ್ರಾಮ್, ಬ್ರಾಕ್ಲಿ ಸೊಪ್ಪು 25 ಗ್ರಾಮ್, ಕ್ಯಾರೆಟ್ ವಿಟಮಿನ್ ಎಗೆ 120 ಗ್ರಾಮ್, ಕಿತ್ಲೆಹಣ್ಣು ವಿಟಮಿನ್ ಸಿಗೆ 130 ಗ್ರಾಮ್, ಶೇಂಗಾ ಬೀಜ 130, ಬಂಗ್ಡೆಮೀನ್ 200 ಗ್ರಾಮ್, ಮೊಟ್ಟೆ 10 ಪೀಸ್, ರಾಜ್ಮಾ 875, ಬಾಳೆಹಣ್ಣು 10 ಪೀಸು, ಬ್ಲಾಕ್ ಬೀನ್ಸ್ 30 ಗ್ರಾಮ್, ಬಸಳೆ ಸೊಪ್ಪು 30 ಗ್ರಾಮ್. ಓಕೆ, ಹಾಲು 300 ml, ಅನಾನಸ್ 225 ಗ್ರಾಮ್, ತೊಗರಿಬೇಳೆ 100 ಗ್ರಾಮ್, ಸೀಗಡಿ 100 ಗ್ರಾಮ್, ಮೊಸರು 70 ಗ್ರಾಮ್, ಟೊಮೆಟೊ 75 ಗ್ರಾಮ್, ಚೀಸ್ 115 ಗ್ರಾಮ್, ಪನ್ನೀರ್ 50 ಗ್ರಾಮ್, ಮಕ್ಕೆಜೋಳ 360 ಗ್ರಾಮ್, ಗೋಡಂಬಿ 55 ಪೀಸ್, ಪಪ್ಪಾಯ 1 ಪೀಸ್.
ಇದೇನ್ ಸರ್ ದಿನಸಿ ಅಂಗಡಿ ಚೀಟಿನ? ದಿನಸಿ ಅಂಗಡಿ ಚೀಟಿ ಅಲ್ಲ. ಒಂದು ವಿಟಮಿನ್ ಟ್ಯಾಬ್ಲೆಟ್ಗೆ ಸಮ ಆಗ್ಬೇಕಂದ್ರೆ ನಾವು ತಗೋಬೇಕಾದಂತ ಆಲ್ಟರ್ನೇಟಿವ್ ಪ್ರಾಡಕ್ಟ್. ಇಷ್ಟು ಫುಡ್ ತಿನ್ಬೇಕಾ? ಅಷ್ಟು ಫುಡ್ ನಲ್ಲಿ ಇರುವಂತ ಅಂಶಗಳು ಏನ್ ಸಿಗುತ್ತೋ ಅದ್ ಸಿಗ್ಬೇಕಂದ್ರೆ 1 ಮಲ್ಟಿವಿಟಮಿನ್ ಡೈಲಿ ತಗೊಳ್ಳಿ. ಗುಡ್, ಓಕೆನಾ? ಸುಲಭನಾ? 15 ರೂಪಾಯಿದು ಓಕೆ. ಈಗ ಓಕೆ. ಜೊತೆಗೆ ಇನ್ನೊಂದಿದೆ ನಮ್ಗೆ, ಈ ವಿಟಮಿನ್ ಟ್ಯಾಬ್ಲೆಟ್ ಆಗಲ್ಲ ಅಂದ್ರೆ ಅದೊಂಥರ ಸ್ವಲ್ಪ ಸ್ಮೆಲ್ ಬರುತ್ತೆ. ಹಾಗಾಗಿ ಸ್ಪಿರುಲಿನಾ ತಗೋಬಹುದು ನಾವು ಬೇಕಂದ್ರೆ. ಸ್ಪಿರುಲಿನದಲ್ಲೂ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಮತ್ತೆ ಪ್ರೋಟೀನ್ ಕವರ್ ಆಗುತ್ತೆ. ರಕ್ತಹೀನತೆಗೆ, ಲಿವರ್ಗೆ, ಕ್ಯಾನ್ಸರ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಕಣ್ಣಿನ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ. ಊತ, ನೋವು, ಅಲರ್ಜಿ, ಸ್ಕಿನ್ ಅಲರ್ಜಿಗಳಿಗೆ ಹೆಲ್ಪ್ ಆಗುತ್ತೆ. ಗರ್ಭಿಣಿಯರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸ್ಪಿರುಲಿನಾ ಬೇಕಾದ್ರೆ 2 ಕ್ಯಾಪ್ಸೂಲ್ ಇರುತ್ತೆ ಅದರಲ್ಲಿ. ಸೊ ಡೈಲಿ ನೀವು 2 ಕ್ಯಾಪ್ಸೂಲ್ ತಗೊಂತ ಬಂದ್ರೆ ಬೆಳಿಗ್ಗೆ ತಿಂಡಿ ಆದ ನಂತರ, ರಾತ್ರಿ ಊಟ ಆದ ನಂತರ, ಸೊ ನಿಮ್ಗೆ ಕ್ಯಾಪ್ಸೂಲ್ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್. ಅದೇ ತರ ಬೆನಿಫಿಟ್ ಕೊಡುವಂತ ಏನಾದ್ರು ಮಾತ್ರೆ ನುಂಗಕ್ಕೆ ಇಷ್ಟ ಆಗಲ್ಲ ನಂಗೆ, ಏನಾದ್ರು ಕುಡಿಯೋದಿದ್ರೆ ಕೊಡಿ, ಜ್ಯೂಸ್ ತರ ಕುಡಿದು ಬಿಡ್ತೀವಿ. ಓಕೆ, ಸ್ಪಿರುಲಿನಾಕ್ಕಿಂತ ಮಲ್ಟಿವಿಟಮಿನ್ ತರನೇ ಸೇಮ್ ಬೆನಿಫಿಟ್ ಇರುವಂತ ಒಂದು ಜ್ಯೂಸ್ ಇದೆ, ನಿಮ್ಗೆಲ್ಲ ಪರಿಚಿತ, ಚಿರಪರಿಚಿತ ಇರುವಂತದ್ದು, ಬಹಳ ನ್ಯೂಸ್ ಅಲ್ಲಿ ಕೇಳ್ತಿರ್ತೀರ, ನೋನಿ ಜ್ಯೂಸ್. ನೋನಿ ಜ್ಯೂಸ್ ಏನ್ ಮಾಡುತ್ತೆ, ವಿತ್ ಕೋಕಮ್ ಮಿಕ್ಸ್ ಇದೆ. ಬರೇ ನೀವು ಸಿಕ್ಕಾಪಟ್ಟೆ ನೋನಿ ತುಂಬಾ ಹೀಟ್ ಆಗುತ್ತೆ. ಹಾಗಾಗಿ ಕೋಕಮ್ ಅಂದ್ರೆ ಪುನರ್ಪುಳಿ. ಸೊ ಅದು ಏನಾಗುತ್ತೆ ಅಂದ್ರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅನ್ನ ಕಂಟ್ರೋಲ್ ಮಾಡಿ ಬೇಗ ಡೈಜೆಷನ್ ಮಾಡುತ್ತೆ. ಹಾಗಾಗಿ ನೋನಿನ ಅದ್ರ ಜೊತೆ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ಇದು ತುಂಬಾ ಓವರ್ ಹೀಟ್ ಇರೋದಿಲ್ಲ. ನಮ್ಮ ನೋನಿ, ಮೋದಿಕೇರ್ ನೋನಿ ತುಂಬಾ ಹೀಟ್ ಆಗೋದಿಲ್ಲ. ಓಕೆ, ಇಲ್ಲ ಬೇರೆ ನೋನಿ ತುಂಬಾ ಓವರ್ ಹೀಟ್ ಆಗುತ್ತೆ, ಬಹಳ ಎಲ್ಲರಿಗೂ ಸೂಟ್ ಆಗಲ್ಲ ಬಾಡಿಗೆ. ಸೊ ಹಾಗಾಗಿ ಶುಗರ್, ಬಿಪಿನ ಕಂಟ್ರೋಲ್ ಮಾಡುತ್ತೆ. ಹೊಟ್ಟೆ ನೋವು, ಅಲ್ಸರ್, ಗ್ಯಾಸ್ಟ್ರಿಕ್ ನೋವು, ನಿದ್ರಾಹೀನತೆ ತುಂಬಾ ಚೆನ್ನಾಗಿ ಇದರಲ್ಲಿ 200ಕ್ಕೂ ಜಾಸ್ತಿ ಮಿನರಲ್ಸ್ ಇದೆ. 260+ ಮಿನರಲ್ಸ್ ಇರೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಓಕೆ, ರಕ್ತ ಶುದ್ಧಿ ಮಾಡುತ್ತೆ. ಟಾಕ್ಸಿನ್ಸ್ ಇದು ರಿಮೂವ್ ಮಾಡುತ್ತೆ. ಹಾಗಾಗಿ ಡಿಟಾಕ್ಸಿಫೈ ಮಾಡುತ್ತೆ. ಕಿಡ್ನಿ, ಲಿವರ್, ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗಿ ಚೆನ್ನಾಗಿ ಹಸಿವಾಗುತ್ತೆ. ಜೀವಕೋಶಗಳ ಹಾನಿನ ತಡೆಗಟ್ಟಿ ಹೊಸ ಜೀವಕೋಶಗಳು ಉತ್ಪತ್ತಿ ಮಾಡುತ್ತೆ. ಮತ್ತೆ ಕೀಲ್ನೋವು, ಬೆನ್ನೋವು, ಊತ, ಒಂಥರ ಮೈಕೈ ನೋವು ಬರುತ್ತಲ್ಲ, ಆ ಪೈನ್, ಮಸಲ್ಸ್ ಪೈನ್ ನ ಇದನ್ನ ರಿಮೂವ್ ಮಾಡುತ್ತೆ. ಸೊ ಈ ಲೇಡೀಸ್ಗಳ ಕೆಲವೊಂದು ಬಿಳಿ ಮುಟ್ಟು ಇರ್ಬೋದು, ಸ್ತನ ಕ್ಯಾನ್ಸರ್, ಗರ್ಭಕೋಶದ ಸಮಸ್ಯೆಗಳಿಗೂ ಇದು ಪರಿಹಾರ ಕೊಡುತ್ತೆ. ಇದನ್ನು ತಗೊಳ್ಳುವ ಒಂದು ವಿಧಾನವನ್ನು ಆ ಬಾಟಲ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ನೆಕ್ಸ್ಟ್ ನಿಮ್ಮ ಫ್ರೆಂಡ್ ಹೇಳ್ತಾರೆ. ಇನ್ನ ನೆಕ್ಸ್ಟ್ ಇನ್ನೊಂದು ಲಿಕ್ವಿಡ್ ಇದೆ, ಇದು ಇನ್ನೊಂದು ಜ್ಯೂಸ್, ಅಲೋವೆರಾ ಜ್ಯೂಸ್. ಲೋಳೆ ಸರ ಇದೆಯಲ್ಲ, ಲೋಳೆ ಸರದ ಜ್ಯೂಸ್ ಇಲ್ಲಿ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಾ. ಇದು ಸಹಿತ ನಿಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ, ಕೊಬ್ಬಿನ ಅಂಶವನ್ನ ಕರಗಿಸೋದಕ್ಕೆ, ಆಮೇಲೆ ರಕ್ತದ ಒತ್ತಡವನ್ನ ನಿಯಂತ್ರಣ ನಾರ್ಮಲ್ ಆಗಿ ಮೇಂಟೈನ್ ಮಾಡೋದಕ್ಕೆ, ಸಕ್ಕರೆ ಕಾಯಿಲೆಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಆಮೇಲೆ ಫೈಲ್ಸ್ ಪ್ರಾಬ್ಲಮ್ ಅನ್ನ ಇದು ಕಂಟ್ರೋಲ್ ಮಾಡುತ್ತೆ, ಬಾಡಿನ ಕೂಲ್ ಆಗಿಡುತ್ತೆ, ತಂಪು ಮಾಡುತ್ತೆ. ಜೊತೆಗೆ ಮುಖ್ಯವಾಗಿ ಈ ಫೈಲ್ಸ್ ಪ್ರಾಬ್ಲಮ್ ಇರುವವರಿಗೆ ಮಲಬದ್ಧತೆ ಆಗಿರುತ್ತೆ, ಮೋಷನ್ ನೀಟಾಗಿ ಹೋಗಲ್ಲ. ಸೊ ಇದರಿಂದ ನಿಮ್ಗೆ ಈಸಿಯಾಗಿ ಮೋಷನ್ ಕ್ಲಿಯರ್ ಆಗುತ್ತೆ, ಬಾಡಿ ಕ್ಲೆನ್ಸ್ ಆಗುತ್ತೆ. ಆಮೇಲೆ ಒಸಡುಗಳಿಗೆ, ಬಾಯಿ ಹುಣ್ಣು, ಈ ತರ ಸಮಸ್ಯೆಗಳು ಇದನ್ನು ಕುಡಿಯೋದ್ರಿಂದ ಕ್ಲಿಯರ್ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ಬಾಡಿಲ ವಿಷಕಾರಿ ಅಂಶಗಳನ್ನು ಹೊರಗಡೆ ಹಾಕಿ ದೇಹಕ್ಕೆ ಶಕ್ತಿನ ಕೊಡುತ್ತೆ. ನೆಕ್ಸ್ಟ್ ನಿಮ್ಗೆ ಆಮ್ಲ ಜ್ಯೂಸ್. ಆಮ್ಲ ಜ್ಯೂಸ್ ಅಂದ್ರೆ ನೆಲ್ಲಿಕಾಯಿ ಗೊತ್ತಿದೆ ನಿಮ್ಗೆ, ನೆಲ್ಲಿಕಾಯಿ ಗೊತ್ತಿದೆ, ಬೆಟ್ಟದ ನೆಲ್ಲಿಕಾಯಿ. ಸೊ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಶೇಷ ಏನಂದ್ರೆ, ನಾವು ಎಲ್ಲ ಕಡೆ ಹೆಲ್ತ್ ಅಂತ ಬಂದಾಗ ಆಪಲ್ ಚಿತ್ರ ಕಾಣ್ತೇವೆ, ಕರೆಕ್ಟ್? ಆಪಲ್ ಗಿಂತ 10 ಪಟ್ಟು 100 ಪಟ್ಟು ಸ್ಟ್ರಾಂಗ್ ಇರೋದೇ ನೆಲ್ಲಿಕಾಯಿ. ಬಟ್ ಆಪಲ್ ಕಾಸ್ಟ್ ಎಲ್ಲ, ಅದಕ್ಕೆ ಬೆಲೆ ಜಾಸ್ತಿ ಅಷ್ಟೇ. ಬಟ್ ಆಪಲ್ ಗಿಂತ ಸ್ಟ್ರಾಂಗ್ ಇರೋದು ನೆಲ್ಲಿಕಾಯಿ. ಆಪಲ್ ಜ್ಯೂಸ್ ಕುಡಿಯೋದಕ್ಕಿಂತ ನೆಲ್ಲಿಕಾಯಿ ಜ್ಯೂಸ್ ಸ್ವಲ್ಪ ತಗೊಳ್ಳಿ ಸಾಕು. ಜಸ್ಟ್ 20 ml ಮಿಕ್ಸ್ ಮಾಡಿ, 20 ml ನೀರು ಮಿಕ್ಸ್ ಮಾಡಿ ತಗೊಳ್ಳಿ. ನೆಲ್ಲಿಕಾಯಿ ರಸ ಏನಿದೆ, ಜ್ಯೂಸ್ ಏನಿದೆ, ಇದರಲ್ಲಿ ಯಥೇಚ್ಛವಾಗಿ ವಿಟಮಿನ್ ಸಿ ಇರುತ್ತೆ. ಸೊ ಈ ಮೂಮೆಂಟ್ ಅಲ್ಲಿ ನಿಮ್ಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ, ಶೀತ, ನೆಗಡಿ, ಜ್ವರ ಬರ್ದಿರೋ ತರ, ಅಂಡ್ ಯಾವುದೇ ರೀತಿಯ ಕರೋನಾ ಬಗ್ಗೆ ನಿಮ್ಗೆ ಭಯ ಇದ್ರೆ ವಿಟಮಿನ್ ಸಿ ತಗೊಳ್ಳಿ. ಸೊ ಹಾಗಾಗಿ ನಿಮ್ಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಇದು ಚರ್ಮಕ್ಕೆ ಚೆನ್ನಾಗಾಗುತ್ತೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ, ಕೂದಲು ಬೆಳವಣಿಗೆ ಆಗೋದಕ್ಕೆ, ಕೂದಲು ಕಪ್ಪಾಗಿರೋದಕ್ಕೆ, ಮತ್ತೆ ಶೀತ, ಕಫ, ಈ ತರ ಬಾಯಿಯ ಹುಣ್ಣು, ಅಂದ್ರೆ ಮೌತ್ ಅಲ್ಸರ್ ಇದು ಕಂಟ್ರೋಲ್ ಮಾಡುತ್ತೆ. ಉಸಿರಾಟದ ಸಮಸ್ಯೆ ಚೆನ್ನಾಗಾಗುತ್ತೆ. ಮತ್ತೆ ಕ್ಯಾನ್ಸರ್ ಗುಣಪಡಿಸುತ್ತೆ, ಎಲುಬುಗಳು, ಮೂಳೆಗಳಿಗೆ ಹೆಲ್ಪ್ ಆಗುತ್ತೆ, ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಊಟಕ್ಕಿಂತ ಮುಂಚೆ ಇದನ್ನು ತಗೋಬೇಕಾಗಿದೆ. ಇನ್ನ ವಿಟಮಿನ್ಸ್ ಮತ್ತೆ ಪ್ರೋಟೀನ್ ಎಲ್ಲ ಸೇರಿ ಏನಾದ್ರು ತಗೋಬಹುದು, ಅಥವಾ ನಾವು ತೂಕ ಸ್ವಲ್ಪ ಜಾಸ್ತಿ ಇದ್ದೀವಿ ಏನಾದ್ರು ಕಮ್ಮಿ ಮಾಡಕ್ಕಾಗತ್ತೆ. ತೂಕ ಜಾಸ್ತಿ ಆಗಿದ್ದೀರಾ ಅಂದ್ರೆ ಕಮ್ಮಿ ಮಾಡ್ಬೇಕಂದ್ರೆ ಹೆಂಗ ಜಾಸ್ತಿ ಆಗಿದಿರೋ ಹಂಗೆ ಕಮ್ಮಿ ಮಾಡಿ. ಹೆಂಗ್ ಜಾಸ್ತಿ ಆಗಿದ್ ನೀವು? ನಿಮ್ಮ ಇಂಟೇಕ್ ಜಾಸ್ತಿ ತಗೊಂಡಿದ್ದೀರಾ, ಕರಗಿಸಿದ್ದು ಕಡಿಮೆ, ತಗೊಂಡಿದ್ದು ಜಾಸ್ತಿ. ಈಗ ಏನ್ ಮಾಡ್ಬೇಕು? ಕರ್ಸೋದನ್ನ ಜಾಸ್ತಿ ಮಾಡ್ಬೇಕು, ತಗೊಳ್ಳೋದು ಕಮ್ಮಿ ಮಾಡ್ಬೇಕು. ಓಕೆ, ಕಾರ್ಬೋಹೈಡ್ರೇಟ್ ಅನ್ನ ತಿನ್ನೋದು ಬಿಟ್ಟು ಒಂದು ಹೊತ್ತು ಊಟನ ನಿಲ್ಸಿ. ಒಂದು ಹೊತ್ತು ಊಟನ ಸ್ಕಿಪ್ ಮಾಡಿ 250 ml ಹಾಲು ತಗೊಳ್ಳಿ. ಈ ಪೌಡರ್ನ 25 ಗ್ರಾಮ್ ಹಾಕಿ ಶೇಕ್ ಮಾಡಿ ಕುಡಿ. ಒಂದು ಹೊತ್ತು ಊಟ ನಿಮ್ಗೆ ಹಸಿವಾಗಲ್ಲ.
ಬೆಳಿಗ್ಗೆ ಕುಡಿಬಹುದು, ಮಧ್ಯಾಹ್ನ ಕುಡಿಬಹುದು, ನಿಮ್ಗೆ ಯಾವ್ದು ಕಂಫರ್ಟಬಿಲಿಟಿ ಅದು ಮಾಡಿ. ಅವಾಗ ನಿಮ್ಗೆ ತೂಕ ಕಡಿಮೆ ಮಾಡೋಕೆ ಇದು ಯೂಸ್ ಆಗುತ್ತೆ. ಓಕೆ, ಇದು ಚಾಕ್ಲೇಟ್ ಫ್ಲೇವರ್ ಇಂದ ಬಂದಿದೆ. ಪ್ರೋಟೀನ್, ಒಂದು ಹೊತ್ತಿಗೆ ಬೇಕಾಗಿರೋ ಪ್ರೋಟೀನ್, ವಿಟಮಿನ್, ಮಿನರಲ್, ಕಾರ್ಬೋಹೈಡ್ರೇಟ್, ಫೈಬರ್ ಅಷ್ಟು ಅಂಶ ಇದರಲ್ಲಿದೆ. ಸಂಪೂರ್ಣ ಒಂದು ಹೊತ್ತಿನ ಒಂದು ಪ್ಯಾಕೇಜ್ ಮೀಲ್ಸ್ ಇದೆ, ಒಂದು ಫುಲ್ ಮೀಲ್ಸ್ ಇದೆ. ಓಕೆ, ಒಂದು ಹೊತ್ತು ಊಟ ಬಿಡ್ಬೇಕಾ ಅದು ಒಂದ್ಸರಿ ಕುಡಿ, 2 ಹೊತ್ತು ಊಟ ಬಿಡ್ಬೇಕಾ 2 ಸರಿ ಕುಡಿ. ದಪ್ಪ ಬೇಕಾ ಊಟ ಮಾಡಿ ತಗೊಳ್ಳಿ, ಶಕ್ತಿನೂ ಇರುತ್ತೆ, ಪ್ರೋಟೀನ್ ವಿಟಮಿನ್ ಸಿಕ್ತು, ಮಸಲ್ಸ್ ಬಿಲ್ಡ್ ಮಾಡೋರು, ಬಾಡಿ ಬಿಲ್ಡ್ ಮಾಡೋರು ಇದನ್ನ ತಗೊಳ್ಳಿ. ಅವಾಗ ನೀವು ಊಟ ಮಾಡಿ ತಿಂದು ಕುಡಿಬೇಕಾಗುತ್ತೆ. ಇನ್ನ ಬಾಡಿ ತಗೊಳ್ಳೋದಲ್ಲ, ಓಕೆ ಕ್ಲೀನ್ ಇದೆಯಾ ಒಳಗೆ, ಕ್ಲೀನ್ ಇಲ್ಲ ಅಂದ್ರೆ ಏನ್ ತಗೊಂಡ್ರು ಯೂಸ್ ಇಲ್ಲ. ಕ್ಲೀನ್ ಮಾಡ್ಬೇಕಂತ ದಿನ ಸ್ನಾನ ಮಾಡ್ತೀವಲ್ಲ, ದಿನ ಸ್ನಾನ ಔಟ್ಸೈಡ್ ಆಯ್ತು ಅಂದ್ರೆ ಹೊರಭಾಗ, ಮೈಯ ಹೊರಭಾಗ ಉಜ್ಜಿದ್ರಿ, ಸೋಪ್ ಹಾಕಿ ಶಾಂಪು ಹಾಕಿ ತಿಕ್ಕಿದ್ರಿ, ಒಳ್ಳೆ ಹೋಯ್ತು, ನರೆ ಬಂತು. ಬಾಡಿ ಒಳಗೇನಾದ್ರೂ ಸೋಪ್ ಹಾಕಿ ಉಜ್ಜಿದೆ ಇಲ್ಲ, ಬಾಡಿ ಒಳಭಾಗ ಅಂದ್ರೆ ಎಷ್ಟು ಕೆಟ್ಟದಾಗಿರ್ಬೋದು, ಬಹಳ ಕೆಟ್ಟದಾಗಿ ಟಾಕ್ಸಿನ್ಸ್ ಇರೋದು, ವಿಷಕಾರಿ ಅಂಶ ಇರೋದು ಒಳಗೆ. ಯಾಕಂದ್ರೆ ಏನೆಲ್ಲ ತಿಂದೀವಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಎಸ್, ಆ ತಿಂದಿದ್ದರಲ್ಲಿ ವಿಷಕಾರಿ ಅಂಶಗಳಿರುತ್ತೆ. ಹಾಗಾಗಿ ಟಾಕ್ಸಿನ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ, ಮಲಬದ್ಧತೆಯನ್ನು ನಿವಾರಣೆ ಮಾಡೋದಕ್ಕೆ, ಶ್ವಾಸಕೋಶ ಅಸ್ತಮಾ ಕಂಟ್ರೋಲ್ ಆಗೋದಕ್ಕೆ, ಮತ್ತೆ ಈ ಮೊಡವೆ ಪಿಂಪಲ್ ಎಲ್ಲ ಬರ್ತಿರುತ್ತಲ್ಲ, ಅದು ಏನಕ್ಕೆ ಬರುತ್ತೆ ಅಂದ್ರೆ ಈ ಚರ್ಮ ರೋಗಗಳೆಲ್ಲ ಬರೋದು ನಿಮ್ಮ ರಕ್ತ ಕೆಟ್ಟೋಗಿರೋದ್ರಿಂದ. ಒಳಗಡೆ ಟಾಕ್ಸಿನ್ಸ್, ವಿಷಕಾರಿ ಅಂಶಗಳು, ಮತ್ತೆ ಕೆಲವರಿಗೆ ಬಾಯಿ ಸ್ಮೆಲ್ ಬರುತ್ತೆ, ಉಸಿರು ಬಾಯಿ ಸ್ಮೆಲ್ ಬರುತ್ತೆ. ಚರಂಡಿ ಒಳಗೆ ಕೊಳತೋಗಿದೆ, ಇನ್ನೇನು ಸ್ಮೆಲ್ ಬರುತ್ತಲ್ಲ, ಚರಂಡಿ ಒಳಗಿದೆಯಲ್ಲ, ಇದು ಚರಂಡಿ ಓಪನ್ ಅಲ್ವಾ. ಸೊ ಹಾಗಾಗಿ ಬಾಯಿ ಬಿಟ್ರೆ ಏನಾಗುತ್ತೆ, ಸ್ಮೆಲ್ ಬರುತ್ತೆ, ಯಾಕಂದ್ರೆ ಒಳಗೆ ಕ್ಲೀನ್ ಇಲ್ಲ. ಸೊ ಡಿಟಾಕ್ಸ್ ಡೈಲಿ ಒಳಗಡೆ ಕ್ಲೆನ್ಸ್ ಮಾಡಿ, ಡಿಟಾಕ್ಸಿಫೈ ಅಂತ ಕರೀತಾರೆ. ನಿಮ್ಮ ಲಿವರ್, ಕಿಡ್ನಿ ಇರ್ಬೋದು, ಕಿಡ್ನಿ ಟಾಕ್ಸಿನ್ಸ್ ತೆಗೆಯೋದು, ಲಿವರ್ ಫಂಕ್ಷನ್ ಸರಿ ಮಾಡೋದು. ಆಮೇಲೆ ಡೈಜೆಷನ್ ಕೆಲವರಿಗೆ ಆಗಲ್ಲ, ಯಾಕಂದ್ರೆ ಲಿವರ್ ಫಂಕ್ಷನ್ ಮಾಡ್ತಿಲ್ಲ. ಲಿವರ್ ಫಂಕ್ಷನ್ ಅಂದ್ರೆ ಲಿವರ್ ಟಾಕ್ಸಿನ್ ಜಾಸ್ತಿ ಇದೆ, ಅದನ್ನೆಲ್ಲ ಈ ಡಿಟಾಕ್ಸ್ ರಿಮೂವ್ ಮಾಡುತ್ತೆ. ಊಟಕ್ಕಿಂತ ಮುಂಚೆ 2 ಟ್ಯಾಬ್ಲೆಟ್, ಬೆಳಿಗ್ಗೆ ಒಂದು ಸಂಜೆ ಒಂದು ತಗೋ. ಸ್ವಲ್ಪ ಬ್ಯಾಕ್ ಪೈನ್ ಕಾಣಿಸ್ಕೊಳತ್ತಲ್ವಾ. ಎಸ್, ಏಜ್ ಆಗ್ತಾ ಯಾಕಂದ್ರೆ ಮೂಳೆಗಳು ಸಾಂದ್ರತೆ ಕಳ್ಕೊಂತವೆ, ಡೆನ್ಸಿಟಿನ ಕಳ್ಕೊಂತವೆ. ಅದನ್ನ ಮೂಳೆಯ ಡೆನ್ಸಿಟಿ, ಸಾಂದ್ರತೆ ಅಂತ ಹೇಳ್ತೀವಿ. ಈ ಸಾಂದ್ರತೆ ಕಡಿಮೆ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ವಿಟಮಿನ್ ಡಿ ಮತ್ತೆ K2-7, ಮೆಗ್ನೀಷಿಯಂ, ಜಿಂಕ್ ಮತ್ತೆ ಕ್ಯಾಲ್ಸಿಯಂ ಮಿಶ್ರಣ ಇರುವಂತಹ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಇದೆ. ಬರೇ ಕ್ಯಾಲ್ಸಿಯಂ ನಿಮ್ಮ ಬಾಡಿಗೆ ಸೂಟ್ ಆಗಲ್ಲ, ಕಿಡ್ನಿ ಸ್ಟೋನ್ ಆಗುತ್ತೆ ತಗೊಂಡ್ರೆ. ಓಕೆ, ಹಾಗಾಗಿ ಈ ಕ್ಯಾಲ್ಸಿಯಂ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಮಾಡೋದು, ಬೇಡದಿದ್ದನ್ನ ಕಳಿಸೋದು, ಮತ್ತೆ ಬಾಡಿ ಮೂಳೆಗಳು ಕ್ಯಾಲ್ಸಿಯಂನ ಹೀರ್ಕೊಳ್ಳೋ ತರ, ಸೆಟ್ ಆಗೋ ತರ ಮಾಡೋದಕ್ಕೆ ನಮ್ಗೆ ವಿಟಮಿನ್ ಡಿ ಬೇಕು. ಓಕೆ, ಮೆಗ್ನೀಷಿಯಂ ಬೇಕು ಅಂಡ್ ಜಿಂಕ್ ಬೇಕು. ಹಾಗಾಗಿ ಇದು ಮಿಶ್ರಣ ಆಗಿರೋದ್ರಿಂದ ನಿಮ್ಗೆ ಬಾಡಿಗೆ ಸೂಟ್ ಆಗುತ್ತೆ. ಮಾಂಸಖಂಡಗಳ ಬೆಳವಣಿಗೆಗೆ, ಮೂಳೆ ಗಟ್ಟಿ ಆಗೋದಕ್ಕೆ, ಕಟ್ಟಾಗಿರೋ ಮೂಳೆ ಜಾಯಿಂಟ್ ಆಗೋದಕ್ಕೆ ಇದು ಬಹಳ ಯೂಸ್ಫುಲ್ ಇರುತ್ತೆ. ಸೊ ಹಾಗಾಗಿ ಹಾರ್ಟ್ ಬೀಟ್ಸ್ ತುಂಬಾ ಎದೆಯ ಡಬ 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 ಅಂತೀರಾ, ಸ್ವಲ್ಪ ಜಾಸ್ತಿ ಭಯ ಆಗೋದು ಅನ್ಸಿದೆ, ನಿಮ್ ಕ್ಯಾಲ್ಸಿಯಂ ಕಡಿಮೆ ಇದೆ. ಬೇಗ ಕೈ ಜುಮ್ ಕಟ್ಟುತ್ತೆ, ಕ್ಯಾಲ್ಸಿಯಂ ಕಡಿಮೆ ಇದೆ. ಬ್ಯಾಕ್ ಪೈನ್, ಸೊಂಟ ನೋವಿದೆ, ಕ್ಯಾಲ್ಸಿಯಂ ತಗೊಳ್ಳಿ. ನೆಕ್ಸ್ಟ್ ಜಾಯಿಂಟ್ಸ್ ಪೇನ್ ಇದೆ ಸ್ವಲ್ಪ. ಎಸ್, ಜಾಯಿಂಟ್ ಪೇನಿಗೆ ಏನ್ ಮಾಡ್ಬೇಕು, ಜಾಯಿಂಟ್ ಪೇನಿಗೆ ಕಾರ್ಟಿಲೈಸ್ ಗ್ಲುಕೋಸಮೈನ್ ಅಂತ ಒಂದು ಟ್ಯಾಬ್ಲೆಟ್ ಇದೆ. ಇದು ದಿನಕ್ಕೆ 4 ಮಾತ್ರ ತಗೋಬೇಕು, ಬೆಳಿಗ್ಗೆ 2, ಸಂಜೆ 2, ಅಂದ್ರೆ ಊಟ ಆದ ನಂತರ, ಬೆಳಿಗ್ಗೆ ತಿಂದಿದ ನಂತರ. ಇದೇನ್ ಮಾಡ್ತಂದ್ರೆ ಈ 2 ಮೂಳೆಗಳ ಮಧ್ಯೆ, ಈಗ ಜಾಯಿಂಟ್ ಇದೆ, ಇಲ್ಲೆಲ್ಲ ಜಾಯಿಂಟ್ ಇದೆ, ಇಲ್ಲೂ ಜಾಯಿಂಟ್ ಇದೆ, ಈ ಜಾಯಿಂಟ್ ಗಳ ಮಧ್ಯೆ ಒಂದು ಮೃದು ಮೂಳೆ ಬರುತ್ತೆ. ಆ ಮೃದು ಮೂಳೆ ಮಧ್ಯೆ ಒಂದು ಫ್ಲೂಯಿಡ್ ಇರುತ್ತೆ, ಸೈನೋವಿಲ್ ಫ್ಲೂಯಿಡ್ ಅಂತ. ಸೊ ಏಜ್ ಆದಾಗ ಏನಾಗುತ್ತೆ, ಅವು ಉತ್ಪತ್ತಿ ಆಗೋದಿಲ್ಲ. ಅವಾಗ ಆ ಸೈನೋವಿಲ್ ಫ್ಲೂಯಿಡ್ ಅನ್ನ ಈ ಗ್ಲುಕೋಸಮೈನ್ ಉತ್ಪತ್ತಿ ಮಾಡುತ್ತೆ. ಅವಾಗ ನಿಮ್ಗೆ ಈಸಿಯಾಗಿ ಮತ್ತೆ ಫ್ಲೆಕ್ಸಿಬಲ್, ಚೆನ್ನಾಗಿ ಮೂವ್ ಆಗುತ್ತೆ, ಘರ್ಷಣೆ ಆಗಲ್ಲ. ಜಾಯಿಂಟ್ಸ್ ಮುಂದೆ ಎಲ್ಲೆಲ್ಲ ಜಾಯಿಂಟ್ ಇದೆ ಅಲ್ಲ, ನಾನೀಗ ಮಂಡಿ ತೋರ್ಸಕ್ಕಾಗಲ್ಲ, ಅದಕ್ಕೆ ಇದು ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಫ್ಲೂಯಿಡ್ ಉತ್ಪತ್ತಿ ಮಾಡುತ್ತೆ. ಕಾರ್ಟಿಲೈಜ್ ಏನಾಗುತ್ತೆ, ಈ ಆಯಿಲ್ ಇಲ್ದೇನೆ ಡ್ಯಾಮೇಜ್ ಆಗಿರುತ್ತೆ, ಉಜ್ಜಿ ಡ್ಯಾಮೇಜ್ ಆಗಿರುತ್ತೆ, ಅದು ಮರು ಉತ್ಪತ್ತಿ ಮಾಡಿ ಕಾರ್ಟಿಲೈಜ್ ಅನ್ನ ಸವೆದೋಗೋದನ್ನ ಕಂಟಿನ್ಯೂ ಮಾಡುತ್ತೆ, ಬೆಳೆಸುತ್ತೆ, ಕಾರ್ಟಿಲೈಜ್ ಅನ್ನ ಬೆಳೆಸುತ್ತೆ. ಮತ್ತೆ ಈ ಸವೆತ ಜಾಯಿಂಟ್ ಎಲ್ಲ ಉಜ್ಜಿ ಸವೆತಾಗಿ ಊತ ಬಂದಿರುತ್ತೆ, ಕೆಲವರು ಕಿವು ತುಂಬಿಕೊಂಡಿರುತ್ತೆ ಒಳಗಡೆ. ಇದರಲ್ಲಿ ಟರ್ಮರಿಕ್ ಇದೆ, ಸೊ ಊತನ ಕಮ್ಮಿ ಮಾಡುತ್ತೆ, ಗಾಯನ ಗುಣಪಡಿಸುತ್ತೆ. ಹಾಗಾಗಿ ಅಲ್ಲಿರೋ ಗಾಯ ನಿವಾರಣೆ ಆಗುತ್ತೆ. ಓಕೆ, ಸೊ ಎಲ್ಲ ನ್ಯಾಚುರಲ್ ಸೋರ್ಸ್ ಇಂದ ಮಾಡಿದ್ದಾರೆ. ಹಾಗಾಗಿ ಸ್ಪೋರ್ಟ್ಸ್ ಮ್ಯಾನ್, ಜಿಮ್, ಯೋಗ ಮಾಡೋರು, ಡ್ರೈವಿಂಗ್ ಮಾಡೋರಿಗೆ, ಜಾಸ್ತಿ ಕಷ್ಟಪಟ್ಟು ಕೆಲಸ ಕೊಡೋ ಮೇಲೆ ಹತ್ತಿ ಇಳಿತಿರ್ತಾರೆ. ಸೊ ಅವರಿಗೆಲ್ಲ ಮಂಡಿ ಬೇಗ ಸೌದೋಗುತ್ತೆ. ಮತ್ತೆ ಮಂಡಿ ಬೇಗ ಮುಂದೆ ಸವಿಬಾರ್ದು ಅಂದ್ರೆ ನೀವು ಏನ್ ಮಾಡಿ, ಗ್ಲುಕೋಸಮೈನ್. ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಅನಿಸ್ತಾ ಇದೆ ಅಲ್ವಾ, ಹಾರ್ಟ್ ಅಟ್ಯಾಕ್ ಆಗ್ಬೋದಾ, BP ಬರ್ಬೋದಾ, ಪ್ಯಾರಾಲಿಸಿಸ್ ಬರ್ಬೋದಾ, ಡೌಟ್ ಇದೆಯಾ? ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡ್ಕೊಳ್ಳಿ. 200 ಜಾಸ್ತಿ ಇದೆಯಾ, ಕಾರ್ಡಿಯಾಕ್ ತಗೊಳ್ಳಿ. ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಮಾಡುತ್ತೆ, ರಕ್ತದೊತ್ತಡ ನಾರ್ಮಲ್ ಮಾಡುತ್ತೆ, ಹೃದಯದ ಬಡಿತ ಸಮತೋಲನ ಮೇಂಟೈನ್ ಮಾಡುತ್ತೆ. ಸೊ ಹಾರ್ಟ್ ತುಂಬಾ ಸ್ಟ್ರಾಂಗ್ ಗಟ್ಟಿಯಾಗಿರೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಸಂಭವದಿಂದ ನೀವು ಕಡಿಮೆ ಆಗ್ಬೋದು. ಸೊ BP ಮಾತ್ರೆ ತಗೊಳ್ತಿರೋರು ಇದನ್ನ ತಗೊಳ್ತಾ ಬಂದ್ರೆ ನೀವು BP ಮಾತ್ರೆನ ಕ್ರಮೇಣ ಮುಂದೆ ಸಡನ್ಲಿ ಬಿಡಬೇಡಿ, ಮುಂದೆ ಇನ್ನೊಂದು 6 ಮಂತ್ ಅಲ್ಲಿ
ನೀವು BP ಮಾತ್ರನ ಪರ್ಮನೆಂಟ್ ಆಗಿ ಬಿಡೋದಕ್ಕೆ ಕಾರ್ಡಿಯಾಕ್ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಗಾರ್ಲಿಕ್ ಪರ್ಲ್, ಇದು ಮಲ್ಟಿ ಪರ್ಪಸ್. ಗಾರ್ಲಿಕ್ ಪರ್ಲ್ ಏನು ಅಂತ ಹೇಳಿದ್ರೆ ನಿಮ್ಗೆ ರೋಗ ನಿರೋಧಕ ಶಕ್ತಿಗೂ ಆಗುತ್ತೆ, ಏನು ನಮ್ಮ LDL ಬ್ಯಾಡ್ ಕೊಲೆಸ್ಟ್ರಾಲ್ ನ ರಿಮೂವ್ ಮಾಡೋದಕ್ಕೂ ಯೂಸ್ ಆಗುತ್ತೆ, ಜೀರ್ಣಕ್ರಿಯೆಗೂ ಆಗುತ್ತೆ, ಗ್ಯಾಸ್ಟ್ರಿಕ್ಗೂ ಆಗುತ್ತೆ, BP ಮೇಂಟೈನ್ ಮಾಡೋದಕ್ಕೂ ಆಗುತ್ತೆ. ಓಕೆ, ಸೊ ಹಾಗಾಗಿ ಶೀತ ನೆಗಡಿ ಜ್ವರ ಕಫ ಆಗ್ತಿದೆ, ಸೊ ಅದಕ್ಕೆ ನೀವು ಗಾರ್ಲಿಕ್ ಪರ್ಲ್ ತಗೋಬಹುದು. ಹೃದಯ ಸಂಬಂಧಿ ರೋಗಗಳನ್ನ ಕಂಟ್ರೋಲ್ ಮಾಡುತ್ತೆ, ಕ್ಯಾನ್ಸರ್ ನ ಕಂಟ್ರೋಲ್ ಮಾಡುವಂತ ಗುಣನು ಗಾರ್ಲಿಕ್ ಪರ್ಲ್. ಗಾರ್ಲಿಕ್ ನ ಹಿಂಡಿದಾಗ ಏನ್ ರಸ ಬರುತ್ತೆ ಅದನ್ನ ಜೆಲ್ಲಿ ಮಾಡಿ ಕೊಟ್ಟಿದ್ದಾರೆ. ಓಕೆ, ನ್ಯಾಚುರಲ್ ಸೋರ್ಸ್. ಇನ್ನ ಸ್ವಲ್ಪ ಹೊಟ್ಟೆ ಉಬ್ಬಸ, ಮಧ್ಯಾಹ್ನ ಊಟ ಮಾಡಿದೀನಿ, ರಾತ್ರಿ ಊಟ ಮಾಡ್ಬೇಕು ಅನ್ಸ್ತಾ ಇಲ್ಲ, ಹೊಟ್ಟೆ ತುಂಬಿಕೊಂಡಿದೆ, ಗ್ಯಾಸ್ ತುಂಬಿಕೊಂಡಿದೆ, ಸೊ ನಾನು ದಪ್ಪ ಇಲ್ಲ ಸರ್, ಬಟ್ ಆದ್ರೂ ಹೊಟ್ಟೆ ತುಂಬಾ ಊದ್ಕೊಂಡ ಕಾಣ್ತಿದೆ, ಗ್ಯಾಸ್ಟ್ರಿಕ್ ಆಗಿದೆ. ಸೊ ಉಬ್ಬಸ ಗ್ಯಾಸ್ಟ್ರಿಕ್ ಹೋಗೋದಕ್ಕೆ ನಾವು ಪುದೀನ ಮತ್ತೆ ತುಳಸಿಯಿಂದ ಮಾಡಿರುವಂತ ರಸದಿಂದ ಮಾಡುವಂತದ್ದು ಇದೆ. ಸೊ ಅದು ನಿಮ್ಮ ಜಠರದ ಸಮಸ್ಯೆನ ಮತ್ತೆ ಹೊಟ್ಟೆ ಊರಿನ ಹೊಟ್ಟೆ ನೋವನ್ನ ಕಮ್ಮಿ ಮಾಡುತ್ತೆ. ಬೇವರು ಬ್ಯಾಡ್ ಸ್ಮೆಲ್ ಬರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಜೀರ್ಣಕ್ರಿಯೆಗೆ ಯೂಸ್ ಆಗುತ್ತೆ, ಫಂಗಸ್ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಟ ಮಾಡುತ್ತೆ. ಊಟಕ್ಕಿಂತ ಮುಂಚೆ 3 ಟೈಮ್ಸ್ ತಗೋಬಹುದು. ಊಟ ಮಾಡಿದ ನಂತರ ಒಂಥರ ಊಟ ಜೀರ್ಣ ಆದಾಗ ಅನ್ಸೋದಿಲ್ಲ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಹೋಗಲ್ಲ ಅನ್ಸೋದಕ್ಕೆ, ಮಲಬದ್ಧತೆ ಕಮ್ಮಿ ಮಾಡೋದಕ್ಕೆ, ಹೊಟ್ಟೆ ಉರಿ ಮತ್ತೆ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡೋದಕ್ಕೆ ಅಮೃತ್ ಶಕ್ತಿ ಅಂತ ಇದೆ, ಪಚ್ಚಕರ್ಪೂರ ಅಜ್ವಾನ ಏನಂತರ ಓಂಕಾರ್, ಸೊ ಅದರಿಂದ ಮಾಡಿರುವಂತ ಪ್ರಾಡಕ್ಟ್ ಇದೆ. ಸೊ ಹಾಗಾಗಿ ನಿಮ್ಗೆ ಜೀರ್ಣಕ್ರಿಯೆ ಈಸಿ ಆಗುತ್ತೆ. ಇನ್ನು ನಾವು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀವಿ, ದುಡಿಮೆ ಚೆನ್ನಾಗಿದೆ, ಸೊ ಆದ್ರೆ ದುಡಿಯೋದಕ್ಕೆ ಸ್ವಲ್ಪ ಬಾಡಿ ಸಾಥ್ ಕೊಡ್ತಾ ಇಲ್ಲ ಸರ್, ಟಯರ್ಡ್ ಆಗತ್ತೆ, ಬೇಗ ಆಲಸ್ಯ ಬರುತ್ತೆ. ಆಲಸ್ಯ ಬರಬಾರ್ದು, ಟಯರ್ಡ್ ಆಗ್ಬಾರ್ದು ಅಂದ್ರೆ ಜಿನ್ಸಿಂಗ್ ತಗೊಳ್ಳಿ, ರೆಡ್ ಜಿನ್ಸಿಂಗ್, ಕೊರಿಯನ್. ನರಗಳ ದೌರ್ಬಲ್ಯ ಮತ್ತೆ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗೋದಕ್ಕೆ, ಆಮೇಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ, ಕೆಲವು ಜೆಂಟ್ಸ್ ಅಲ್ಲಿ ಲೈಂಗಿಕ ಸಮಸ್ಯೆಗಳಿರುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಅಂದ್ರೆ ಇಂಪ್ರೂವ್ ಮಾಡೋದಕ್ಕೆ, ಆಮೇಲೆ ಚೈತನ್ಯ ಕೊಡೋದಕ್ಕೆ, ಬ್ಲಡ್ ಶುಗರ್ ಮತ್ತೆ ರಕ್ತದ ಒತ್ತಡ ಕಂಟ್ರೋಲ್ ಮಾಡೋದಕ್ಕೆ, ಬೇಗ ಏಜ್ ಆಗ್ತಾರ ಕಾಣ್ತೀವಿ ಆ ಏಜ್ ನ ಕಂಟ್ರೋಲ್ ಮಾಡೋದಕ್ಕೆ, ಬೇಗ ಸುಸ್ತನ್ನು ಕಮ್ಮಿ ಮಾಡೋದಕ್ಕೆ, ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಜಿನ್ಸಿಂಗ್ ಯೂಸ್ ಆಗುತ್ತೆ. ಅಗಸೆ ಬೀಜ, ಫ್ಲಾಕ್ಸ್ ಆಯಿಲ್, ಇದು ಅತಿಯಾದ ಬೊಜ್ಜನ್ನ ಕಮ್ಮಿ ಮಾಡೋದಕ್ಕೆ, ಬಾಡಿ ಟೆಂಪರೇಚರ್ ನ ಕಮ್ಮಿ ಮಾಡೋದಕ್ಕೆ, ಆಮೇಲೆ ಸ್ಕಿನ್ನಿಗೆ ಮತ್ತೆ ಜೀರ್ಣಕ್ರಿಯೆಗೆ ಇದು ಬಹಳ ಒಳ್ಳೇದು, ಜೀವಕೋಶಗಳಿಗೆ ಒಳ್ಳೇದು. ಫ್ಲಾಕ್ಸ್ ಆಯಿಲ್ ತಗೊಳ್ಳಿ. ಸೊ ಎಲ್ಲದೂ ಹೇಳಿದ್ರಿ, ನಮ್ಮ ಮಕ್ಕಳಿಗೇನು ಕೊಟ್ಟೆ ಇಲ್ವಲ್ಲ ಅಲ್ವಾ? ಎಸ್, ನಮ್ಮ ಆಸ್ತಿ, ನಮ್ಮ ಅಸೆಟ್ ನಮ್ಮ ಮಕ್ಕಳು, ನಮ್ಮ ದೇಶದ ಅಸೆಟ್ ಹೌದು. ಸೊ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಮಕ್ಕಳಿಗೆ ಒಂದಿನಕ್ಕೆ ಎಷ್ಟು ಬೇಕು ಆ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಬೆಳವಣಿಗೆಗೆ. ಮತ್ತೆ ಈ ಚಿಲ್ಡ್ರನ್ ಡ್ರಿಂಕ್ಸ್ ಮಿಕ್ಸ್, ಇದು ಒಂಥರ ಪೌಡರ್, ಹಾಲ್ ಜೊತೆ ಮಿಕ್ಸ್ ಮಾಡಿ ಕುಡಿಯುವಂತ ಚಾಕ್ಲೇಟ್ ಫ್ಲೇವರ್ ಇದೆ. ಚಾಕ್ಲೇಟ್ ಫ್ಲೇವರ್ ಮಕ್ಕಳಿಗೆ ಎಲ್ಲ ಇಷ್ಟ ಆಗುತ್ತೆ. ಇದರಲ್ಲಿ FOS ಇದೆ. FOS ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಜೀರ್ಣಶಕ್ತಿ ಚೆನ್ನಾಗಿ ಊಟ ಮಾಡ್ತಾರೆ ಮಕ್ಕಳು. ಓಕೆ, ಅಂಡ್ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗುತ್ತೆ. ಇದರಲ್ಲಿ DH ಇದೆ. ಓಕೆ, ಮೆದುಳಿನ ಚಟುವಟಿಕೆ ಚೆನ್ನಾಗುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ. ಮತ್ತೆ ಕೊಲೆಸ್ಟ್ರಮ್ ಅಂತ ಇದೆ. ಕೊಲೆಸ್ಟ್ರಮ್ ಅಂತ ಹೇಳಿದ್ರೆ ಗಿಣ್ಣು. ಓಕೆ, ತಾಯಿಯ ಎದೆ ಹಾಲಿನ ಮೊದಲ ದಿನ ಎದೆ ಹಾಲಲ್ಲಿ ಮಾತ್ರ ಸಿಗುವಂಥದ್ದು, ಅದು ಮಕ್ಕಳಿಗೆ ಅಮೃತ ಇದ್ದಾಗ. ಅದು ರೋಗ ನಿರೋಧಕ ಶಕ್ತಿನ ಮಕ್ಕಳಿಗೆ ಜಾಸ್ತಿ ಮಾಡುತ್ತೆ. ಅವತ್ತು ಮಕ್ಕಳನ್ನ ರಕ್ಷಣೆ ಮಾಡಿದೆ, ಬಟ್ ಈಗ ಅದು ಮಕ್ಕಳಿಗೆ ಸಿಗುದಿಲ್ಲ ಅಲ್ಲ. ಸೊ ಹಾಗಾಗಿ ಅದನ್ನ 2 ವರ್ಷಕ್ಕಿಂತ ಜಾಸ್ತಿ ಮಕ್ಕಳಿಗೆ ನೀವು 15 ವರ್ಷ ತನಕ ಕೊಡ್ತಾ ಇರ್ಬೋದು. ದೊಡ್ಡವ್ರು ತಗೋಬಾರ್ದು ಅಂತಲ್ಲ, ನಾವು ತಗೋಬಹುದು, ಏನ್ ತೊಂದರೆ ಇಲ್ಲ. ಓಕೆ, ಇನ್ನ ನೀವು ಕೊಲೆಸ್ಟ್ರಾಲ್ ರಿಮೂವ್ ಮಾಡೋ ಪ್ರಾಡಕ್ಟ್ ಎಲ್ಲ ಕೊಟ್ಟಿದ್ದೀನಿ ನಾನು ನಿಮ್ಗೆ. ಮತ್ತೆ ಏನ್ ಮಾಡ್ತೀರಾ, ನೀವು ಕೊಲೆಸ್ಟ್ರಾಲ್ ಆಡ್ ಮಾಡ್ಕೊಂತ ಇರ್ತೀರಾ. ಅದಕ್ಕೆ ನಿಮ್ ದಯವಿಟ್ಟು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಬೇಡಿ, ಆಯಿಲ್ಗಳನ್ನ ಬಿಡಿ. ಔಟ್ಸೈಡ್ ಸಿಗುವಂತ ತುಂಬಾ ಲೋಕಲ್ ಕ್ರೂಡ್ ಆಯಿಲ್ ಮಿಕ್ಸ್ ಇರೋದು, ನೂಡ್ ಆಯಿಲ್ ಮಿಕ್ಸ್ ಇರುವಂತದ್ದು. ಓಕೆ, ಸೊ ವೇಸ್ಟ್ ಆಯಿಲ್ ಗಳನ್ನ ಮಿಕ್ಸ್ ಮಾಡಿ ಲೋಕಲ್ ಆಯಿಲ್ ಗಳನ್ನ ತಗೊಳ್ತೀರಾ. ಸೊ ಪ್ಯೂರ್ ಆಯಿಲ್, ರೈಸ್ ಬ್ರ್ಯಾನ್ ಆಯಿಲ್, ಇದು ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ನ, ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ನ ರಿಮೂವ್ ಮಾಡುತ್ತೆ. ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ನ ಜಾಸ್ತಿ ಆಗದಿರೋ ತರ ನೋಡ್ಕೊಳ್ಳುತ್ತೆ. ಓಕೆ, ತಾರುಣ್ಯ ಹೆಚ್ಚಿಸುತ್ತೆ, ಆರೋಗ್ಯವಾಗಿರ್ತೀರಾ, ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ. ವಿಟಮಿನ್ E ಮತ್ತೆ ವಿಟಮಿನ್ D2 ಇದೆ. ಮತ್ತೆ ನೀವು ಏನಾದ್ರೂ ಕರೆದಾಗ 15% ಆಯಿಲ್ ಅಬ್ಸರ್ಪ್ಷನ್ ಇದೆ, ಕಡಿಮೆ ಇರುತ್ತೆ. ಸತತವಾಗಿ ಬಳಸೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಸಂಗ್ರಹವಾಗುವುದಿಲ್ಲ. ಸೊ ಹಾಗಾಗಿ ನಿಮ್ಮ ಹಾರ್ಟ್ ತುಂಬಾ ಸೇಫ್ ಆಗಿರ್ತೀರ. ಲಾಸ್ಟ್ ಅಲ್ಲಿ ಕಾಫಿ ಟೀ ಕುಡಿಯೋ ಬದಲು ನಾನು ಲಾಸ್ಟ್ ಒಂದು ವಿಡಿಯೋ, ಫಸ್ಟಿಗೆ ಒಂದು ವಿಡಿಯೋ ಹಾಕಿದೆ, ಆ ವಿಡಿಯೋನ ಮತ್ತೆ ಆಮೇಲೆ ನೋಡಿ ಅದನ್ನ. ಸೊ ಹಾಗಾಗಿ ದೇಹದ ತೂಕ ಕಡಿಮೆ ಮಾಡೋದಕ್ಕೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ, ರಕ್ತದ ಒತ್ತಡ ಕಡಿಮೆ ಮಾಡೋದಕ್ಕೆ, ಕ್ಯಾನ್ಸರ್ ತಡೆಗಟ್ಟೋದಕ್ಕೆ, ಸೊ ನೀವು ಇದನ್ನ ಚರ್ಮ ಕಾಂತಿಯುತವಾಗಿರೋದಕ್ಕೆ, ಕೂದಲ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ, HIV ಫಸ್ಟ್ ಇರ್ಬೋದು, ಮತ್ತೆ ಪಾರ್ಕಿನ್ಸನ್ ಅಂತ ಶೇಕ್ ಆಗ್ತಿರುತ್ತೆ ಗೊತ್ತಾ, ಸೊ ನಡುಕ, ಜೊತೆಗೆ ಆಲ್ಝೈಮರ್ಸ್ ಅಂದ್ರೆ ಈ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಇದಕ್ಕೆಲ್ಲ ನೀವು ಗ್ರೀನ್ ಟೀ ಕುಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಜೊತೆಗೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ, ಸೊ ಮೊಬೈಲ್ ಅತಿ ಹೆಚ್ಚು ಜಾಸ್ತಿ ಯೂಸ್ ಮಾಡಬಾರ್ದು, ಅದರಿಂದ ರೇಡಿಯೇಷನ್ ಎಫೆಕ್ಟ್ ಇರುತ್ತೆ. ಆ ರೇಡಿಯೇಷನ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ ಕರ್ಕೊಂಡ್ಬಂದು ಕೊಡ್ತಾರೆ. ಸೊ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಮೊಬೈಲ್ ತೊಂದರೆ ಮಾಡ್ತಿರುತ್ತೆ, ನಿಮ್ಮ ದೇಹದ ಶಕ್ತಿನ, ಆರೋಗ್ಯನ ಹಾಳು ಮಾಡ್ತಿರುತ್ತೆ. ಹಾಗಾಗಿ ಮೊಬೈಲ್ ಕಂಟ್ರೋಲ್ ಮಾಡಿ ಯೂಸ್ ಮಾಡೋದು. ಇಲ್ಲ ಅಂದ್ರೆ ಮೊಬೈಲ್ಗೆ ರೇಡಿಯೇಷನ್ ಚಿಪ್ ಅಂತ ಬಂದಿದೆ, ಅದನ್ನ ಹಾಕೊಳ್ಳಿ.
ಅವಾಗ ನೀವು ಮೊಬೈಲ್ ಎಷ್ಟೊತ್ತು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿದೆ ನೋಡಿ, ಇಲ್ಲೊಂದು ಚಿಪ್ ಇದೆ. ಸೊ ಆ ಚಿಪ್ ಅನ್ನ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಯಾರು ಲಿಂಕ್ ಕೊಟ್ಟಿದ್ದಾರೆ ಅವ್ರು ನಿಮ್ಗೆ ಕೊಡ್ತಾರೆ. ಓಕೆ, ಸೊ ಥ್ಯಾಂಕ್ ಯು. ಹಾಗಾದ್ರೆ ಈಗ ಪ್ಯಾಕೇಜ್ಗಳನ್ನು ಏನೇನು ತಗೋಬಹುದು ಅಂತ ನೋಡಿದ್ರೆ, ಈ ಪ್ಯಾಕೇಜ್ಗಳು ನಿಮ್ಮ ಸ್ನೇಹಿತರು ಹೇಳ್ತಾರೆ, ನಿಮ್ಗೆ ಪರಿಚಯ ಮಾಡ್ತಾರೆ. ಇದು ಒಬ್ಬರಿಗೆ ಏನೇನು ತಗೋಬಹುದು, ಪ್ರೋಟೀನ್ ತಗೋಬಹುದು, ವಿಟಮಿನ್ ತಗೋಬಹುದು ಅಥವಾ ಸ್ಪಿರಿನ, ನೋನಿ ಜ್ಯೂಸ್, ಆಮ್ಲ ಜ್ಯೂಸ್, ಗ್ರೀನ್ ಟೀ, ಇದು ಒಂದು ಪ್ಯಾಕೇಜ್. ಇನ್ನು ಸ್ವಲ್ಪ ಬಜೆಟ್ ಕಡಿಮೆ ಬೇಕು ಅಂತ ಹೇಳಿದ್ರೆ ಕಿಟ್ ನಂಬರ್ 2 ಇದೆ. ಸೊ ಇದೇನಾಗುತ್ತೆ ಅಂದ್ರೆ ಪ್ರೋಟೀನ್ ತಗೊಳ್ಳಿ, ವಿಟಮಿನ್ ತಗೊಳ್ಳಿ ಅಥವಾ ಸ್ಪಿರಿನ ತಗೊಳ್ಳಿ, ನೋನಿ ಜ್ಯೂಸ್ ಅಥವಾ ಆಮ್ಲ ಜ್ಯೂಸ್ ಯಾವ್ದಾದ್ರು ಒಂದು ತಗೊಳ್ಳಿ, ಗ್ರೀನ್ ಟೀ ತಗೊಳ್ಳಿ. ಓಕೆ, ಪ್ರೋಟೀನ್, ವಿಟಮಿನ್, ಆಮ್ಲ ಜ್ಯೂಸ್ ಅಥವಾ ಆಲೋವೆರಾ ಯಾವ್ದಾದ್ರು ಒಂದು ತಗೊಳ್ಳಿ, ಪ್ಲಸ್ ನೀವು ಗ್ರೀನ್ ಟೀ ಕುಡಿ. ಪ್ರೋಟೀನ್ ಬೇಡ, ಓಕೆ, ವಿಟಮಿನ್ ತಗೊಳ್ಳಿ ಅಥವಾ ಸ್ಪಿರಿನ ತಗೊಳ್ಳಿ, ನೋನಿ ಜ್ಯೂಸ್, ಆಮ್ಲ ಜ್ಯೂಸ್ ತಗೊಳ್ಳಿ, ಗ್ರೀನ್ ಟೀ ಕುಡೀರಿ. 1415 ರೂಪಾಯಿ ಪ್ಯಾಕೇಜ್ ಸಿಗುತ್ತೆ ಒಬ್ಬರಿಗೆ. ಇದೆಲ್ಲ ತೋರಿಸ್ತಿರೋದು ಒಂದು ಪ್ಯಾಕೇಜ್, 1 ಮಂತ್ಲಿ ಒಬ್ಬರಿಗೆ. ಇನ್ನು ಆಮ್ಲ ಜ್ಯೂಸ್ ಪ್ಲಸ್ ಮಲ್ಟಿವಿಟಮಿನ್, ಒಂದು ಜ್ಯೂಸ್, ಒಂದು ವಿಟಮಿನ್ ಟ್ಯಾಬ್ಲೆಟ್ ಅಥವಾ ಒಂದು ಸ್ಪಿರಿಲಿನ ಈ ತರ ತಗೊಳ್ಳಿ, ಒಂದು ಗ್ರೀನ್ ಟೀ ತಗೊಳ್ಳಿ. ಸೊ ಅಲ್ಲಿ 915 ರೂಪಾಯಿ. ಮಕ್ಕಳಿಗೆ 635 ರೂಪಾಯಿದು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ 200 ಗ್ರಾಮ್ದು. ಆಲ್ಮೋಸ್ಟ್ ಒಂದು 20 ದಿನ 30 ದಿನ ನಿಮ್ಗೆ ಬರುತ್ತೆ. ನೀವು ಹೇಗೆ ಬಳಸ್ತೀರ ಅದ್ರ ಮೇಲೆ ಇದು ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ಇಷ್ಟೆಲ್ಲ ತಗೊಂಡ ನಂತರ ಒಂದು ಶಪಥ ಮಾಡಿ, ಒಂದು ಪ್ರಾಮಿಸ್ ಮಾಡಿ, ಏನಂತ ಹೇಳಿದ್ರೆ, ನಾನು ನನ್ನ ಕುಟುಂಬದ ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೇಕಾದ ಆರೋಗ್ಯದ ಮಂತ್ರಗಳು: ಪ್ರತಿದಿನ ವ್ಯಾಯಾಮ, ಬೇಕಾದಷ್ಟು ವಿಶ್ರಾಂತಿ, ಪಾಸಿಟಿವ್ ಮನೋಭಾವ ಮತ್ತು ಪೌಷ್ಟಿಕ ಇವುಗಳನ್ನು ಪಾಲಿಸುತ್ತೇನೆ ಎಂದು ನಿಮ್ಮ ಹಾರ್ಟ್ ಮೇಲೆ ನೀವು ಪ್ರತಿಜ್ಞೆ ಮಾಡಿ. ಸೊ 4 ಸಿಸ್ಟಮ್ ಅನ್ನು ಫಾಲೋ ಮಾಡಿ ಆರೋಗ್ಯವಾಗಿರಿ. ಅಂಡ್ ಕೊರೋನಾ ವಿರುದ್ಧ ಫೈಟ್ ಮಾಡೋದಕ್ಕೆ ನಿಮ್ಗೆ ಶಕ್ತಿ ಕೊಡ್ಲಿ ದೇವರು. ಅಂಡ್ ಆ ಪೌಷ್ಟಿಕಾಂಶ ನಿಮ್ಗೆ ಶಕ್ತಿ ಕೊಡುತ್ತೆ. ಜೊತೆಗೆ ಇನ್ನೊಂದು ಕಿಟ್ ಇಲ್ಲಿದೆ. ಈ ಕಿಟ್ ಬಂದು ನಿಮ್ಮ ಪ್ರೊಟೆಕ್ಟ್ ಕಿಟ್, ನಿಮ್ಮ ಮಾಸ್ಕ್. ಇಲ್ಲಿ ಒಳ್ಳೆ 5 ಲೇಯರ್ ಇರುವಂತ ಪ್ರೊಟೆಕ್ಟ್ ಮಾಸ್ಕ್ ನಮ್ಮ ಮೋದಿಕೆ ಕಂಪನಿ ಸಿಗ್ತಾ ಇದೆ. ಔಟ್ಸೈಡ್ ಇಂದ ಪ್ರಾಡಕ್ಟ್ ಅಂದದಕ್ಕೆ ಅದಕ್ಕೆ ಏನಾದ್ರು ಸ್ಪ್ರೇ ಮಾಡೋದಕ್ಕೆ ಸೊ ಮೈಟಿ ಇನ್ ಒನ್ ಜೆಮ್ಸ್ ಕ್ಲೀನರ್ ಇದೆ. ಸೊ ಅದನ್ನ ಸ್ಪ್ರೇ ಮಾಡ್ಬೋದು. ಆಮೇಲೆ ಮಾಸ್ಕ್ ಹಾಕೊಂಡ್ರೆ ಅದಂತರ ಉಸಿರು ಕಟ್ಟದಂಗೆ ಆಗುತ್ತೆ. ಅದಕ್ಕೆ ಟೀ ಟ್ರೀ ಆಯಿಲ್ ಹಾಕೊಳ್ಳಿ. ಅದು ಆಂಟಿ ಫಂಗಸ್, ಆಂಟಿ ಬ್ಯಾಕ್ಟೀರಿಯಾ ಕೆಲಸ ಮಾಡುತ್ತೆ. ಹಾಗಾಗಿ ಮಾಸ್ಕ್ ನಿಮ್ಗೆ ಉಸಿರು ಕಟ್ಟದಂಗೆ ಆಗೋದಿಲ್ಲ. ಆಮೇಲೆ ನೀವು ಸ್ನಾನ ಮಾಡುವ ನೀರಿಗೂ ಸಹಿತ ಒಂದು 2 ಡ್ರಾಪ್ಸ್ 3 ಡ್ರಾಪ್ಸ್ ಟೀ ಟ್ರೀ ಆಯಿಲ್ ಹಾಕಿ ಸ್ನಾನ ಮಾಡೋದ್ರಿಂದ ಸೊ ನಿಮ್ಮ ಬ್ಯಾಕ್ಟೀರಿಯಾ ಏನಾದ್ರು ಫಂಗಸ್ ಬಂದ್ರೆ ನಿಮ್ಮ ಬಾಡಿಗೆ ಬಂದ್ರೆ ತಾಗಿದ್ರೆ ಅದು ರಿಮೂವ್ ಆಗುತ್ತೆ. ಬರೀ ನೀರು ಯೂಸ್ ಆಗಲ್ಲ. ಹಾಗಾಗಿ ಟೀ ಟ್ರೀ ಆಯಿಲ್ ಮಿಕ್ಸ್ ಇರುವ ನೀರನ್ನು ಸ್ನಾನ ಮಾಡಿ. ಸ್ಟೆರಿಕ್ಲಿಂದ ನೆಲವನ್ನ ಕ್ಲೀನ್ ಮಾಡ್ಕೊಳ್ಳಿ. ಮಾಸ್ಕ್ ಹಾಕೊಳ್ಳಿ. ಹ್ಯಾಂಡ್ ವಾಶ್ ನಮ್ಮ ಹತ್ರ ಸಿಗ್ತಾ ಇದೆ. ಅಂಡ್ ಸ್ಯಾನಿಟೈಸರ್ ಚಿಕ್ಕ ಪ್ಯಾಕ್ 30 ರೂಪೀಸ್ ಪಾಕೆಟ್ ಅಲ್ಲಿ ಇಟ್ಕೋಬಹುದು. ಎನಿ ಟೈಮ್ ಎಲ್ಲರೂ ಪಾಕೆಟ್ ಅಲ್ಲಿ ಇಟ್ಕೋಬಹುದು. ಸೊ ನಿಮ್ಮ ಸ್ಕಿನ್ ಸ್ವಲ್ಪ ರಫ್ ಆಗಲ್ಲ. ಕೆಲವು ಕಡೆ ಕೊಡ್ತಾರೆ ಬಹಳ ಪ್ಯಾಡ್ ಸ್ಮೆಲ್ ಇರುತ್ತೆ, ಮತ್ತೆ ಸ್ಕಿನ್ ಎಲ್ಲ ಸುಟ್ಟೋಗ್ತಾ ಬರುತ್ತೆ. ಆ ತರದ್ದು ಯೂಸ್ ಮಾಡಬೇಡಿ. ಕ್ವಾಲಿಟಿ ಸ್ಯಾನಿಟೈಸರ್ ಯೂಸ್ ಮಾಡಿ. ಸೇಫ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಇಲ್ಲ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಯಾರು ಕರ್ಕೊಂಡ್ ಬಂದಿದ್ದಾರೆ ಅವರಿಗೆ ಕೇಳಿ, ನಿಮ್ಗೆ ಇದು ಇನ್ನಷ್ಟು ಮಾಹಿತಿ ಕೊಡ್ತಾರೆ. ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದ.